ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಬ್ಬ ವಿಶೇಷವಾದ ಸಾಧಕನನ್ನ ಮಾತನಾಡಿಸೋದಕ್ಕೆ 90s ಸ್ಟುಡಿಯೋದಲ್ಲಿ ಬಂದು ನಾನು ಕೂತಿದ್ದೀನಿ. ನನಗೆ ಈ ಮನುಷ್ಯ 15 ವರ್ಷದಿಂದ ಪರಿಚಯ. ನನ್ನಂತೆ ಎಷ್ಟೋ ಜನಕ್ಕೆ ಆತ್ಮೀಯ. ಆದರೂ ಈ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು ಅಂದಾಗ ಏನಿಲ್ಲ ಬೇಡ ಅಂಥದ್ದೇನಿಲ್ಲ ಬೇಡ ಅಂತ ಅವ್ರ ಪಾಡಿಗೆ ಅವರು ನುಳ್ಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇದ್ರು. ಬಟ್ ಆದರೆ ಅವರಿಂದ ಸಹಾಯ ಪಡೆದು ಮುಂದೆ ಹೋದಂತಹ ಎಷ್ಟೋ ಜನರು ಸಾಧಕರಾಗಿ ನಿಂತಿದ್ದಾರೆ. ಅವರನ್ನು ತಂಪು ಹೊತ್ತಲ್ಲಿ ಎಂಥ ಒಳ್ಳೆ ಹೆಲ್ಪ್ ಮಾಡಿದ್ರು, ಅವತ್ತೊಂದು ಸಣ್ಣ ಸ್ಪಾರ್ಕ್ ನಮ್ಮ ಲೈಫನ್ನೇ ಬದಲಾಯಿಸ್ತು ಅಂತೇಳಿ ಈಗೂ ಕೂಡ ಅವ್ರನ್ನ ಮನನ ಮಾಡ್ತಾರೆ. ಎಷ್ಟೋ ಜನ ನನ್ನಂಥ ಯುವಕರಿಗೆ ಏನಾದರೂ ಹೊಸದಾಗಿ ಮಾಡ್ತೀನಿ ಅಂದಾಗ, ಅಣ್ಣ ನನ್ನ ಕಡೆ ನಮ್ದು ಏನಾದ್ರು ಇರಲಿ, ಏನಾದ್ರು ಬೇಕಾ ಅಂತ ಕೇಳುವಂತಹ ಹೃದಯವಂತ ಮನುಷ್ಯ. ನಮ್ಮಲ್ಲೇ ಎಷ್ಟೋ ಜನ ಈ ಥರದ ನಿಸ್ವಾರ್ಥ ಸಹಾಯ ಮಾಡುವ ಗುಣದವ್ರು ಇರ್ತಾರೆ. ಅದಕ್ಕೆ ಈ ವ್ಯಕ್ತಿಯನ್ನು ನಾನು ಮಾತನಾಡಿಸ್ತೀನಿ. ಅಂಥವ್ರನ್ನ ನೀವು ಹುಡುಕಬೇಕು, ಅವರನ್ನು ಪ್ರಶಂಸಿಸಬೇಕು, ಅವರ ಒಂದು ಸಹಾಯಕ್ಕೆ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಈ ಒಂದು ಪಾಡ್ಕಾಸ್ಟ್ನ ಒಂದು ಸದುದ್ದೇಶ. ಸಿನಿ ದಿನಿ ಅಂತ ಅಂದರೆ ಹಂಗಲ್ಲ ಅಣ್ಣ, ನಾನು ಹಂಗೆಲ್ಲ ಕರಿಬಾರ್ದು, ನೀವು ದಿನಿ ಸಿನಿ ಕ್ರಿಯೇಷನ್ ಅಂತ ಹೇಳಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅವ್ರದ್ದೊಂದು ಕಂಪ್ನಿ ಇದೆ. ಅನೇಕ ಸಿನಿಮಾಗಳನ್ನು ಮೌತ್ ಪಬ್ಲಿಸಿಟಿ ಅಂತ ಒಂದು ಮಾತು ಬರುತ್ತಲ್ಲ, ಮಾತಿಂದ ಮಾತಿಗೆ ಬಾಯಿ ಮಾತಾಗಿ ಆ ಥರದ ಪ್ರಚಾರವನ್ನು ಮಾಡುವ ಹೊತ್ತಿಗೆ ನಮಗೆಲ್ಲ ಅವ್ರ ಪರಿಚಯ ಆಗಿದ್ದು, ಅವರ ಪರಿಚಯ ಈಗ ಸ್ನೇಹ ಆಗಿ ಆತ್ಮೀಯತೆ ಬೆಳೆದಿದೆ. ಅವರ ಒಂದು ಸಾಧನೆಯನ್ನು, ಅವರ ಒಂದು ಕಷ್ಟ ನಷ್ಟದ ದಿನಗಳನ್ನು ಈ ಕ್ಷಣದಲ್ಲಿ ಮೆಲುಕು ಹಾಕೋಣ 90s ಸ್ಟುಡಿಯೋದಲ್ಲಿ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣಯ್ಯ. ಆರಾಮಿದ್ದೀರಾ? ಆರಾಮಿದ್ದೀನಿ. ಏನಣ್ಣ ಸಮಾಚಾರ? ಹೇಳ್ಬೇಕಣ್ಣ. ಬೆಳಗ್ಗೆ ಏನು ತಿಂದ್ರಿ? ಬೆಳಗ್ಗೆ ನೀವೇ ಕೊಡಿಸಿದ್ದು ಬೆಣ್ಣೆ ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ. ಯಾಕೆ ಕೇಳಿದೆ ಅಂದ್ರೆ, ಬೆಣ್ಣೆ ಅಂತ ಮನಸ್ಸಿನ ಜನ ಅಲ್ವಾ ನೀವು? ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ಯಾವಾಗ್ಲೂ ಅನ್ಸೋದು. ಅಣ್ಣ, ನಿಮ್ಮನ್ನ ನಾನು ಕಂಡಂತ ಕೆಲವು ಒಂದು ಟಾಪ್ 5 ಮೂಮೆಂಟನ್ನು ನಾನು ಯಾವಾಗಲೂ ನೆನೆಸ್ಕೊಂತೇನೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ. ಯಾವ ಟಾಪ್ 5 ಮೂಮೆಂಟು ಅಂದರೆ, ಮೊದಲು 3 ಪೆಗ್ಗಿಗೆ ಅನ್ನೋ ಒಂದು ಹಾಡು. ಹೌದು. ಚಂದನ್ ಶೆಟ್ಟಿ ಅವರ ಹಾಡು. ಹೌದು. ಅವರ ಹಿಂದೆ ನೀವು ನಿಂತಾಗ ಫಸ್ಟು ಚಂದನ್ ಶೆಟ್ಟಿ ಅವ್ರ ನಂಬರ್ ಇಸ್ಕೊಂಡಾಗ, ತಡ್ರಿ ನನ್ನ ನಂಬರ್ಗಿಂತ ಇವ್ರ ನಂಬರ್ ಇಸ್ಕೊಳ್ಳಿ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಅಣ್ಣ ಇವ್ರಿಗೆ ಕೇಳಿ ಅಂತ ನಂಬರ್ ಶೇರ್ ಮಾಡ್ಕೊಂಡಿದ್ದು. ಹೌದು. ಮತ್ತು ಒಂದೇ ಊರಿನ ಕಡೆಯವರು ಅನ್ನೋದು ಒಂದು ಅವಾಗ ಬಾಂಧವ್ಯ ಹೆಚ್ಚಾಗಿ ಹಂಗೆ ಮುಂದೆ ಹೋಗ್ತಾ ಹೋಗಿದ್ದು. ಈ ದಿ ವಿಲನ್ ಟೈಮಲ್ಲಿ ಒಂದು ಕನ್ನಡದ ಸಿನಿಮಾ ಅವತ್ತಿನ ಕಾಲಕ್ಕೆ ಒಂದು ಬ್ರ್ಯಾಂಡ್, ಒಂದು ಯಾವುದೋ ಒಂದು ಡೈರಿ ಡೇ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆದಂಗೆ ಲಾಲ್ ಬಾಗ್ ಫ್ಲವರ್ ಶೋನಲ್ಲಿ ಒಂದು ಸಿನಿಮಾ ಪ್ರಚಾರ ಆಗಿದ್ದು. ಈ ಥರದ ವಿಚಾರಗಳಿಂದ ನಮ್ಗೆ ನೀವು ಚಿರಪರಿಚಿತರಣ್ಣ. ಆದರೆ ನಿಮ್ಮ ಹೆಸರನ್ನ, ನೀವು ಮಾಡಿದ ಉಪಕಾರವನ್ನ ಬಿಗ್ ಬಾಸ್ನಲ್ಲಿ ಚಂದನ್ ಶೆಟ್ಟಿ ಅವರು ವಿನ್ನರ್ ಆದಾಗ ನಾನು ಇವತ್ತು ಬಂದು ನಿಂತಿದ್ದೀನಿ, ನನ್ನ ಜೀವನಕ್ಕೊಂದು ಟರ್ನಿಂಗ್ ಪಾಯಿಂಟ್ ದಿನೇಶ್ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ನಮಗೆ ಭಾರಿ ಸಂತೋಷ ಆಗುತ್ತೆ. ಯಾವತ್ತೂ ಉಪಕಾರ ಮಾಡಿದವ್ರನ್ನ ನೆನೆಸ್ಕೋಬೇಕಣ್ಣ. ಹಾಗಾಗಿ ನಾನು ಈ ಜಾಗದಲ್ಲಿ ಬಂದು ನಿಮ್ಮನ್ನು ಕೂರಿಸ್ಕೊಂಡಿದ್ದೀನಿ. ಮೊದಲು ದಿನೇಶ್ ಅಥವಾ ದಿನಿ ಸಿನಿ ಅಂದರೆ ಯಾರು, ಎಲ್ಲಿನವರು? ದಿನಿ ಸಿನಿ ಕ್ರಿಯೇಷನ್ಸಿನ ಮುಂಚೆ ನಾನು ಶಿವಮೊಗ್ಗ, ಬೇಸಿಕಲಿ ನಮ್ಮ ಹುಟ್ಟೂರು ಶಿವಮೊಗ್ಗದಿಂದ 2002ಗೆ ನಾವು ಬೆಂಗಳೂರು ಬರ್ತೀವಿ. ಬೆಂಗಳೂರು ಬಂದ ಹೊಸರಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದು, ಹೋಟ್ಲಲ್ಲಿ ಕೆಲಸ, ಕ್ಲೀನಿಂಗ್ ಕೆಲಸ, ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ. ಹೌದಾ? ಹೋಟೆಲ್ ಕ್ಲೀನರ್ ಆಗಿದ್ದೆ? ಹೌದು. ಡೈನನ್ಶಿಪ್ ಅಂತ ಒಂದು ಹೋಟೆಲ್ ಇತ್ತು, ITPL ಅಂತಿದೆ, ಅಲ್ಲಿ ಹೋಟೆಲ್ ಕ್ಲೀನರ್ ಆಗಿ ಬಂದ್ರಿ ಶಿವಮೊಗ್ಗ. ಇಲ್ಲಿ ಬಂದು ಏನು ಓದಿರ್ಲಿಲ್ವಾ? ಇಲ್ಲ. ಯಾಕಣ್ಣ? ಆ್ಯಕ್ಚುಲಿ ನಮ್ಮ ತಂದೆ ಬಂದು ಒಂದು ಚೀಟಿ ವ್ಯವಹಾರ ಮಾಡ್ಕೊಂಬಿಟ್ಟಿದ್ರು. ಆ ಚೀಟಿ ವ್ಯವಹಾರದಲ್ಲಿ 2002ಗಿಂತ ಮುಂಚೆ 1 ವರ್ಷ 2 ವರ್ಷ 2002ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಎಜುಕೇಷನ್ಗೆ ಪ್ರಾಬ್ಲಮ್ ಕೊಡ್ತು ನಮಗೆ. ಆಮೇಲೆ ಎಜುಕೇಷನ್ನ ಬಿಡಿಸಿ ನನ್ನನ್ನು ತೊಗೊಂಡು ಬಂದು ಎಲ್ಲಿಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ತೊಗೊಂಬಂದ್ಬಿಟ್ರು. ರೀಸನ್ ನನ್ನನ್ನೇ ಫಸ್ಟ್ ಕಳಿಸಿದ್ದು ಯಾಕೆಂತಂದರೆ, ನಾವೆಲ್ಲ ಇಡೀ ಫ್ಯಾಮಿಲಿ ಬೆಂಗಳೂರು ಶಿಫ್ಟ್ ಆಗೋ ಪ್ಲ್ಯಾನಲ್ಲಿ ಇರ್ತಾರೆ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲ ಪ್ಲ್ಯಾನ್ ಮಾಡಿ, ಈ ಪ್ಲ್ಯಾನ್ಗಳನ್ನ ಮಾಡುವಾಗ ದಿನೇಶ ಊರೊಳಗಡೆ ಹೇಳ್ಬಿಟ್ರೆ ಕಷ್ಟ ಅಂತೇಳಿ ಫಸ್ಟ್ ನನ್ನನ್ನೇ ಕಳಿಸ್ಬಿಟ್ಟಿದ್ದು ಅವರು. ಪ್ಲ್ಯಾನ್ ಹೊರಗಡೆ ಬಿಟ್ಕೊಟ್ಬಿಟ್ರೆ ಮತ್ತೆ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ ಅಂತ. ಆವಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಎಜುಕೇಷನ್ನೆಲ್ಲ ಅಲ್ಲಿಗೆ ಮುಗ್ದೋಯ್ತು. ಆ ನಂತರ ಹಂಗೆ ಬದುಕಿ ಎಜುಕೇಷನ್. ಬೆಂಗಳೂರು ಎಷ್ಟೋ ಜನರ ಕೈ ಹಿಡ್ದಿರೋದೇ ನಮಗೆ ದೇವ್ರ ಕೈ ಹಿಡ್ದಂಗೆ ಲೆಕ್ಕ. ಎಲ್ಲಿ ತನಕ ಓದಿದ್ರಿ? ನಾನು ಓದಿದ್ದು 7th ಅಷ್ಟೇ, 7ನೇ ಕ್ಲಾಸ್ ಓದಿದ್ದು. ಅದು ಅರ್ಧಕ್ಕೆ ಬಿಡಿಸಿ ಕರೆದ್ಕೊಂಬಂದ್ಬಿಟ್ರು ನನ್ನ.
ಆಮೇಲೆ ಒಂದು ಹೆಗ್ನಳ್ಳಿ ಕ್ರಾಸ್ ಅಂತಿದೆ, ಅಲ್ಲಿ ನನ್ನ ಸ್ವಂತ ಚಿಕ್ಕಪ್ಪನ ಮಗ ಉಮೇಶ್ ಅಣ್ಣ ಅಂತ ಅವ್ರ ಮನೇಲಿ ಇತ್ಕೊಂಡು ನನಗೆ ಒಂದು ಕಡೆ ಕೆಲ್ಸಕ್ಕೆ ಸೇರಿಸ್ತಾನೆ. ಒಂದು 3-4 ತಿಂಗಳು ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲ್ಸಕ್ಕೆ ತೊಗೊಂಡಿರ್ತಾರೆ. ಅವ್ರದ್ದೊಂದು ಗಾರ್ಮೆಂಟ್ಸ್ ಇರುತ್ತೆ. ಆ ಗಾರ್ಮೆಂಟ್ಸಲ್ಲೇ ಮನೆ ಕೆಲಸ ಮಾಡ್ಕೊಂಡಿರೋದು. ಅದಾದಮೇಲೆ ಸ್ವಲ್ಪ ತುಂಬ ಚಿಕ್ಕ ವಯಸ್ಸಲ್ಲ, ಅಲ್ಲಿ ಪಾಪ ನಮ್ಮ ಅಣ್ಣನೂ ತುಂಬ ಮಗು ಥರನೇ ನೋಡ್ಕೋತಾ ಇದ್ದ ನನ್ನ. ಆಮೇಲೆ ನನಗೆ ಸ್ವಲ್ಪ ಬೆಳೀತಾ ಒಂದು ನನಗೆ 14 ಇಯರ್ಸಿಗೆ ಬೆಂಗಳೂರು ಬಂದಿದ್ದು. ಒಂದು 15-16 ಆದಮೇಲೆ ಒಂದು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಕರ್ಕೊಂಡೋದ. ಅದು ಬಂದು ಮೈಸೂರು ಬ್ಯಾಂಕ್ ಇದೆಯಲ್ಲ, ಅದ್ರ ಹಿಂಭಾಗ ಸಿಟಿ ಸ್ಟ್ರೀಟ್ ಅಂತಿದೆ, ಅಲ್ಲಿ ಬಟ್ಟೆ ಅಂಗಡಿ ಕೆಲಸಕ್ಕೆ. ಎಲ್ಲೋದು ಚೈಲ್ಡ್ ಲೇಬರ್ ಅಂತ ಚೈಲ್ಡ್ ಲೇಬರ್ ಆರಾಮಾಗಿ ಆಗ್ಬೋದಿತ್ತು. ಹಂಗಾಗಿ ನಮಗೆ ಅಲ್ಲಿಂದ ಹಂಗೆ ಜರ್ನಿ ಸ್ಟಾರ್ಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಆವಾಗ ನಾನು ಒಂದು ದಿವಸ ತುಂಬ ಕಷ್ಟ ಆಯಿತು ನನಗೆ. ನಮ್ಮ ಅಣ್ಣ ಏನು ಹೇಳಿದ್ದ, ನಾನು ಬೆಂಗಳೂರು ಬಂದು ಸ್ವಲ್ಪ ದಿನಕ್ಕೆ ಸ್ಕೂಲಿಗೆ ಸೇರಿಸ್ಬೇಕು ಅಂತಲೇ ಹೇಳಿದ್ದೆ. ಹೆಗ್ನಳ್ಳಿ ಕ್ರಾಸಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅಲ್ಲಿ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳಿದ್ದ. ಆವಾಗ ನಾನೇನು ಮಾಡಿದೆ, ಒಂದು 6 ಮಂತ್ ಆಯಿತು, ಸ್ಕೂಲೆಲ್ಲ ಸ್ಟಾರ್ಟ್ ಆಯಿತು, ಮಕ್ಳಿಗೆ ರಜಾ ಎಲ್ಲ ಮುಗಿದು. ಆವಾಗ ನಾನು ಕೇಳಿದೆ, ಎಲ್ಲಿ ನನ್ನ ಸ್ಕೂಲಿಗೆ ಸೇರಿಸ್ತಾ ಇಲ್ಲ, ಯಾರೂ ಬರ್ತಾಯಿಲ್ಲ ಅಂತೆಲ್ಲ. ಆವಾಗ ಅವನು ಏನೂ ಉತ್ತರ ಕೊಡೋಕೆ ಆಗ್ತಿರಲಿಲ್ಲ ಪಾಪ ಅವನಿಗೆ. ಸೇರ್ಸೋಣ ಬಿಡು, ಹೇಳೋಣ ಬಿಡು, ರಾಮಣ್ಣ ಬಂದು ಸೇರಿಸ್ತಾರೆ, ವೀರಭದ್ರಪ್ಪ ಬಂದು ಸೇರಿಸ್ತಾರೆ ಅಂತ ಹೇಳೋನು. ಆವಾಗ ನಂಗೆ ಅರ್ಥ ಆಗಿದ್ದು, ನಮ್ಮ ಮನೆಗೆ ಫೋನ್ ಮಾಡ್ತಾಯಿದ್ದೆ, ರಿಂಗ್ ಆಗ್ತಾಯಿತ್ತು, ಫೋನ್ ಎತ್ತುತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಡೆಡ್ ಆಗಿದೆ ಅದು ಫೋನು ಅಂತ. ಲ್ಯಾಂಡ್ಲೈನ್. ಆವಾಗ ನಮ್ಮ ಮನೆ ಎದುರುಗಡೆಯವ್ರ ಮನೆಯದು ಎಲ್ಲ ನಮ್ಮ ತಂದೆ ಬರ್ಕೊಟ್ಟಿದ್ರು, ಏನಾರ ಇದ್ದರೆ 3-4 ಮನೆ ನಂಬರೆಲ್ಲ ಬರ್ಕೊಟ್ಟಿದ್ರು. ಅದರಲ್ಲಿ ನನ್ನ ಎದುರುಗಡೆ ಮನೆಯವ್ರಿಗೆ ಫೋನ್ ಮಾಡಿದೆ. ನಮ್ಮಮ್ಮನ್ನ ಒಂದು 10 ನಿಮಿಷ ಬಿಟ್ಟು ನಮ್ಮಮ್ಮನ ಕರೆದ್ರು. ನಮ್ಮಮ್ಮ ಒಂದು ಅರ್ಧ ಗಂಟೆ ಹತ್ರು ಫೋನಲ್ಲಿ. ಆವಾಗ ನಾನೇ ಅರ್ಥ ಮಾಡ್ಕೊಂಡೆ, ಏನೋ ಭಾಳ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇನ್ನು ಏನೋ ಬೇರೆ ಜರ್ನಿ ಮಾಡ್ಬೇಕು, ಇನ್ಮೇಲೆ ಎಜುಕೇಷನ್ ಎಲ್ಲ ಕೇಳಬಾರ್ದು, ನಮ್ಮಂಥವ್ರಿಗಲ್ಲ ಅದು ಅಂತ ಶುರು ಮಾಡ್ಬಿಟ್ಟಿದ್ದೆ. ಮನೇಲೆಲ್ಲ ಓದೋರು ಇದ್ರಣ ಹಂಗೆ? ಮನೇಲೆಲ್ಲ ಸ್ವಲ್ಪ ಓದೋರಿದ್ರು. ನಾವು ಮುಂದಿದ್ರ ಅಣ್ಣ, ನನಗೇನಂದರೆ ಓದೋ ಅಂಥ ಟೈಮ್ ಅದು ಎಲ್ಲ 7th ಮೇಲೆ ಓದ್ತಾಯಿದ್ದೆ. ನನಗೂ ಕನಸಿತ್ತು, ನಾನು ದೊಡ್ಡ IAS ಆ ಥರ ಆಗಬೇಕು ಅಂತೆಲ್ಲ. ನಮ್ಮ ಶಿವಮೊಗ್ಗದಲ್ಲಿ ಒಂದು ಸುವರ್ಣ ಮಹೋತ್ಸವ ಅಂತ ನಡೀತು. ನ್ಯಾಷನಲ್ ಸ್ಕೂಲ್ ಎದುರುಗಡೆನೆ ಗ್ರೌಂಡ್ ಇತ್ತು, ಸುವರ್ಣ ಮಹೋತ್ಸವ ಅಂತ, 50ನೇ ವರ್ಷದ ಸುವರ್ಣ ಮಹೋತ್ಸವ, ಸ್ವಾತಂತ್ರ್ಯ ಸಿಕ್ಕಿ. ಆವಾಗ ನಾವೆಲ್ಲ ಸ್ಕೂಲೆಲ್ಲ ಮಕ್ಕಳು ಓದ್ತಾ ಇರುವಾಗ ಶಿವಮೊಗ್ಗ DC ಬರ್ತಾರೆ. DC ಕಾರಲ್ಲಿ ಬಂದು ಹಿಂಗೆಲ್ಲ ನೋಡಿದಾಗ ನಮ್ಮ ಇಡೀ ಸ್ಕೂಲ್ ಮಕ್ಕಳನ್ನ ನಮ್ಮ ಟೀಚರ್ ಒಬ್ಬರು ಕಿಟಕಿ ಹತ್ರ ನಿಲ್ಲಿಸಿ, ನೋಡಿ ಇವರೆಲ್ಲ ಓದಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಂತೆಲ್ಲ ಹೇಳಿದಾಗ ನನಗೆ ಆವಾಗ ಆ ಕನಸು ಬಿದ್ದಿತ್ತು. ಓಕೆ, ನಾನು DC ಆಗಬೇಕು ಅಂತ ಆಸೆ ಆಗಿತ್ತು. ಕೊನೆಗೆ ಅದು DC ಏನು ಆಗಲಿಲ್ಲ, ಆದರೆ ಎಷ್ಟೋ DC ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಇವಾಗ. ಅದು ಜನಸೇವೆ, ಇದು ಜನಸೇವೆ, ಆದರೆ ಇದು ಮನಸ್ಸೇವೆ. ಹೌದು. ಎಸ್ ಅಣ್ಣ, ಹೋಟ್ಲಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡೋಕೆ ಒಂದು ಹಂತ ಅಂತ ಬೇಕಲ್ವಾ? ಮುಂದಿನ ಹಂತ ಸಿನಿಮಾ ಗಿನಿಮಾ ನೋಡ್ತಿದ್ರು ವಿಪರೀತ ಅಣ್ಣ. ನನಗೆ ಸಿನಿಮಾ ಹುಚ್ಚು ಊರಲ್ಲೇ ಇತ್ತು. ಇವಾಗಲೂ ನಾನು ಊರಿಗೆಲ್ಲ ಹೋದಾಗ ಹುಡುಗರು ಹೇಳ್ತಿರ್ತಾರೆ, ನೀನು ಸಿನಿಮಾ ಬಗ್ಗೆ ತುಂಬ ಮಾತಾಡ್ತಿದ್ದೆ ಆವಾಗಲೇ ಚಿಕ್ಕ ವಯಸ್ಸಲ್ಲಿ, ಆ ಥರದ್ದೆಲ್ಲ. ಸಿನಿಮಾ ತುಂಬ ನೋಡ್ತಿದ್ದೆ ನಾನು. ನನ್ನಲ್ಲಿ ಅವಾಗ VCD ಅಂತ ಬರೋದು, ಇಡೀ ಊರಿನವರೆಲ್ಲ ದುಡ್ಡು ಹಾಕ್ಬಿಟ್ಟು ಎಲ್ಲ ಊರೂರೇ ಕೂತ್ಕೊಂಡು ನಾವು ಸಿನಿಮಾ ನೋಡ್ತಾ ಇದ್ವಿ. ಆ ಥರ ತುಂಬ ಸಿನಿಮಾ ನೋಡೋ ಹುಚ್ಚಿತ್ತು ನಮಗೆ. ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ದೆ. ಈ ಅಂದರೆ ಈ ಹೋಟೆಲ್ ಕೆಲಸ ಎಲ್ಲ ಆದ ನಂತರ ಮುಂದೊಂದು ಹಂತ ಬೇಕೇ ಬೇಕಲ್ಲ? ಅವಾಗ ಈಗ 16 ಆದ ನಂತರ ಏನಾರ ಮಾಡಬೇಕು ಅಣ್ಣ, ಏನಂತಾರೆ ಚಿಗುರು ಮೀಸೆ. ಕರೆಕ್ಟು. ನನಗೆ ನಾವು ಡೈನನ್ಶಿಪ್ಪಲ್ಲಿ 18 ಇಯರ್ಸ್ ಆಗೋ ತನಕ ನಮಗೆ ನೈಟ್ ಡ್ಯೂಟಿನೇ ಇತ್ತು. ಒಂದು 4 ವರ್ಷ ನೈಟ್ ಡ್ಯೂಟಿನೇ ಮಾಡ್ತೀವಿ ನಾವು. ನೈಟ್ ಡ್ಯೂಟಿ ಏನಕ್ಕೆ ಅಂತಂದರೆ, ನಿಂಗೆ ಚೈಲ್ಡ್ ಲೇಬರ್ ಹೇಳಿದ್ರಲ್ಲ, ನಿಮ್ಮನ್ನ ಮಾರನೇ ಬೆಳಗ್ಗೆ ಡೇ ಡ್ಯೂಟಿ ಆದರೆ ಚೈಲ್ಡ್ ಲೇಬರ್ ಬಂದು ತೊಂದರೆ ಮಾಡಿಬಿಡ್ತಾರೆ ಅಂಥೇಳಿ ನಾವು ತುಂಬ ಜನ ನೈಟಲ್ಲೇ ಕೆಲಸ ಮಾಡ್ತಾಯಿದ್ದಿದ್ದು. ನೈಟ್ ಕ್ಲೀನಿಂಗು ಅದು ಇದು ಆ ಥರದ್ದೆಲ್ಲ. ಆವಾಗ ಮಾಡ್ತಾ ಇರುವಾಗ ಕುಮಾರಣ್ಣ ಅಂತ, ಇವಾಗ ಅವರು ಪೊಲೀಸ್ ಆಗಿದ್ದಾರೆ, ಅವರು ನನಗೆ ಒಂದು ಮಾತು ಹೇಳ್ತಾರೆ. ನನಗೇನಂದರೆ ಡೈನನ್ಶಿಪ್ಪಲ್ಲಿ ಹೋಟ್ಲ್ ಏನು ನಡೀತಿರುತ್ತೆ, ಅಲ್ಲಿಂದ ಕೆಲವೊಂದಿಷ್ಟು ಕ್ಯಾಟ್ರಿಂಗ್ ಕೊಡ್ಬೋದು ಅನ್ನೋ ಐಡಿಯಾ ನನಗೆ ಬರುತ್ತೆ. ಹೆಂಗಿದ್ರು ನಾವು ಇಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ, ಇದನ್ನು ತೊಗೊಂಡು ಕೆಲವು ಕಂಪ್ನೀಸ್ಗಳು ಕೊಡ್ಬೋದಲ್ಲ ಅಂತ. ಆವಾಗ ನನಗೇನಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಬಿಟ್ಟರೆ ಮಧ್ಯಾಹ್ನ ರಾತ್ರಿ ಊಟದ್ದು ಕೊರತೆ ಆಗೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಎಷ್ಟೊಂದು ಜನ ಈವ್ನಿಂಗ್ಸ್ ವರ್ಕಿಗೆ ಬಂದು ಮಿಡ್ನೈಟು ಹೋಗ್ತಾರೆ. ಅವ್ರಿಗೇನಾದರೂ ಒಂದು ಒಳ್ಳೆ ಫುಡ್ ಕೊಡಬೇಕಲ್ಲ ಅಂಥೇಳಿ ನಮ್ಮ ಡೈನನ್ಶಿಪ್ನ MD ಒಬ್ರು ಇರ್ತಾರೆ, ಮನೋಹರ್ ಸರ್ ಅಂತ, ಅವ್ರಿಗೆ ಮಾತಾಡಿ, ತುಂಬ ಚಿಕ್ಕ ಏಜ್ ನನಗೆ,
ಅವಾಗ ಇದು ಸಾಕು ಅಂದ್ರೆ ಸಾಕು ಅದೇ ಅದೇನೋ ಕ್ರಿಯೇಟಿವಿಟಿ ಅಂದರೆ ನಾವು ತಪಸ್ ಮಾಡಿದಾಗ ಏನೋ ಒದ್ದಾಡ್ಬಿಟ್ಟಿರ್ತೀವಲ್ಲ, ನೇಚರ್ ಏನೋ ಒಂದು ಬ್ಲೆಸ್ ಮಾಡಿಬಿಟ್ಟಿರುತ್ತೆ ನಮಗೆ. ನೀನು ಅನ್ಕೊಂಡಂಗೆ ಸ್ವಲ್ಪ ನಿನ್ಗೆ ಒಳ್ಳೆ ಯೋಚನೆಗಳು ಬರಲಿ, ನಿಂಗೆ ಒಳ್ಳೇದಾಗಲಿ ಅನ್ನೋದು ದೇವ್ರೇನೋ ನೇಚರ್ ಕೊಟ್ಟಿರುತ್ತೆ, ಆಶೀರ್ವಾದ ಮಾಡಿರುತ್ತಲ್ಲ. ಅವಾಗ ಒಂದಿಷ್ಟು ಐಡಿಯಾಗಳು ಬರ್ತಿರುವಾಗ ಮನೋಹರ್ ಸರ್ ಅಂತ ಅವರಿದ್ದಾರೆ, ಅವ್ರಿಗೆ ಹೇಳ್ತಾ ಇದೆ, ಸರ್ ಈ ಥರ ಸ್ವಲ್ಪ ಫುಡ್ನ ತೊಗೊಂಡೋಗಿ ಮಾಡಿಕೊಡೋಣ ಅಂತ. ನಾವು ನೈಟ್ 9:30ಗೆ ಕುಕಿಂಗ್ ಮಾಡ್ತಾಯಿದ್ವಿ, ವೆಜ್ ಬಿರಿಯಾನಿ ಆ ಥರದ್ದೆಲ್ಲ ಮಾಡಿ. ಅದು ತುಂಬ ಸಕ್ಸಸ್ ಆಯಿತು. ಅದು ಮಾಡ್ತಾ ಇರುವಾಗ ಕುಮಾರಣ್ಣ ಅಂತ ನಾನು ಏನು ಹೇಳಿದ್ನಲ್ಲ ಪೊಲೀಸ್ ಅಂತ, ಅವ್ರು ನಂಗೆ ನಿಮಗೆ ಇಷ್ಟೆಲ್ಲ ಐಡಿಯಾ ಇದೆ, ನೀನೇ ಯಾಕೆ ಕ್ಯಾಟ್ರಿಂಗ್ ಮಾಡಬಾರ್ದು ಅಂತ. ಆವಾಗ ಅಲ್ಲೇ ಲಾಸ್ಟ್ ಅವ್ರು ಹಂಗೆ ಹೇಳಿದ್ದು ಮಾರನೇ ದಿವಸಕ್ಕೆ ನಾನು ಕೆಲ್ಸಕ್ಕೆ ಬರಲ್ಲ ಅಂಥೇಳಿ ಸೀದಾ ಕ್ಯಾಟ್ರಿಂಗ್ ಸರ್ಚಿಂಗ್ ಹುಡ್ಕೊಳಕ್ಕೆ ಶುರು ಮಾಡಿ. ನನಗೀಗ ಆಲ್ರೆಡಿ ಕ್ಯಾಟ್ರಿಂಗ್ ಮಾಡ್ತಿರುವಾಗ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಇತ್ತು. ಯಾರೋ HR ಒಬ್ಬರಿದ್ದರು, ಅವರು ನನಗೆ ಬಾಗ್ಮನೆ ಟೆಕ್ ಪಾರ್ಕ್ ಅಂತಿದೆ, ಅಲ್ಲಿಗೆ ಬಾ ನೀನು ಒಂದು ಸ್ವಲ್ಪ ದಿನ ನೋಡ್ಕೊಳ್ಳಿವಂತೆ ಅಂತೇಳಿ ಅವರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಹೆಸರು ಇಂದುಮತಿ ಅಂತ ಒಬ್ಬರು ಮೇಡಮ್. ಅವ್ರು ನನಗೆ ಮೊದಲನ ದೇವರು ನನಗೆ. ಅವ್ರು ನನಗೆ ತುಂಬ ಆಶೀರ್ವಾದ ಮಾಡಿ ನಾವು SK ಕ್ಯಾಟ್ರಿಂಗ್ ಅಂತ ಶುರು ಮಾಡ್ತೀವಿ. ಆ ಕ್ಯಾಟ್ರಿಂಗಲ್ಲಿ ಭಾಳ ದೊಡ್ಡ ಸಕ್ಸಸ್ಸು. ಅದೇ ಸ್ಮಾಲ್ ಐಡಿಯಾಗಳು ನನಗೆ ತುಂಬ ಬರ್ತಾ ಇರುತ್ತೆ. ಅವಾಗ ನನಗೆ ನಾವೆಲ್ಲಿ ಸಕ್ಸಸ್ ಆಗಿದ್ದು ಅಂತಂದರೆ, ಕ್ಯಾಟ್ರಿಂಗ್ ಮಾಡುವಾಗ ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ ನಡೆಯುತ್ತೆ, ಶನಿವಾರ ಭಾನುವಾರ ರಜಾ ಎಲ್ಲ IT ಕಂಪ್ನಿಗಳು. ಆವಾಗ ನಮಗೆ ಸೆಕ್ಯೂರಿಟಿಗಳು ಸಿಗ್ತಾರೆ. ಯಾರು ಶನಿವಾರ ಭಾನುವಾರ ಸೆಕ್ಯೂರಿಟಿಗಳು ಇರ್ತಾರಲ್ಲ, ಅವರಿಗೆ ಫುಡ್ ಬೇಕಲ್ಲ. ಆವಾಗ ನಾವೇನು ಮಾಡ್ತೀವಿ, ಒಂದು ಪಾಂಪ್ಲೆಟ್ ಎಲ್ಲ ಹಂಚ್ತೀವಿ ಎಲ್ಲ ಸೆಕ್ಯೂರಿಟಿಗಳಿಗೆಲ್ಲ ಹೋಗಿ, ಶನಿವಾರ ಭಾನುವಾರ ನಿಮಗೆ ಫುಡ್ ಕೊಡ್ತೀವಿ ಅನ್ನೋ ಥರ. ಆವಾಗೇನಾಗುತ್ತೆ, ಅಲ್ಲಿ ಗ್ರೂಪ್ 4 ಅಂತ ಒಂದು ಸೆಕ್ಯೂರಿಟಿ ಇದೆ, ಅವ್ರ ಕಡೆಯಿಂದ ಒಂದು 200-300 ಜನಕ್ಕೆ ನಮ್ಗೆ ಆರ್ಡ್ರ್ ಬಂದ್ಬಿಡುತ್ತೆ. ನಮ್ಮದು ಏನು ಸೋಮವಾರದಿಂದ ಶುಕ್ರವಾರದವರೆಗೂ ಬಿಸ್ನೆಸ್ ನಡೀತಿತ್ತು, ಶನಿವಾರ ಭಾನುವಾರ ಡಬಲ್ ಇನ್ನೂ ಆಗೋಕ್ಕಾಗೋಯ್ತು. 300-400 ಊಟ ಕೊಡೋ ಥರ ಎಲ್ಲ ಬಂದ್ಬಿಡ್ತು ನಮಗೆ. ಅಲ್ಲಿಂದ ಸಕ್ಸಸ್ ಆದ್ವಿ. ಹಿಂಗೆ ಎಲ್ಲ ಕೂತಿದ್ವಿ. ನನಗೆ ಚೆನ್ನಾಗಾಯಿತು ದುಡ್ಡು. ನಮಗೆ ಯಾವತ್ತೂ ದುಡ್ಡಿನ ಕೊರತೆ ಇಲ್ಲ. ನಮ್ದು ಯಾವಾಗ ನಾನು ಬೆಂಗಳೂರಿಗೆ ಬಂದು ಒಂದು 6 ತಿಂಗಳು ಅರ್ಥ ಮಾಡಿಕೊಂಡೆ, ಆವತ್ತಿಂದ ಮಲ್ಟಿಪಲ್ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಮನೆ ಕೆಲಸ ಮಾಡಿದ್ರೆ ಸಂಜೆ ಹೊತ್ತೋಗಿ ಯಗ್ನಳ್ಳಿ ಕ್ರಾಸಲ್ಲಿ ಎಗ್ ರೈಸ್ ಹಾಕ್ತಿದ್ರು, ಅಲ್ಲೋಗಿ ಕೆಲಸ ಮಾಡಿಕೊಡ್ತಾ ಇದ್ದೆ. ಅವ್ರಿಗೆ ಪಾತ್ರೆ ಗೀತೆ ತೊಳ್ಕೊಡೋದು, ಆಮೇಲೆ ಅವರು ಏನೋ ಊಟ ಕೊಡ್ತಾರೆ, 20 ರೂಪಾಯಿ 30 ರೂಪಾಯಿ ಕೊಡು, ಹಂಗೆ ತೊಗೊಂಬರ್ತಿತ್ತು. ಈ ಫುಡ್ ಸ್ಟ್ರೀಟ್, ಸಿಟಿ ಸ್ಟ್ರೀಟ್ ಅಂತ ಹೇಳಿದ್ನಲ್ಲ, ಮೈಸೂರು ಬ್ಯಾಂಕ್ ಹಿಂಭಾಗ, ಅಲ್ಲಿ ಕೂಡ ತುಂಬ ಕೆಲಸಗಳನ್ನ ಮಾಡ್ಕೊಂಬಂದ್ಬಿಟ್ಟೆ ನಾನು. ಅಲ್ಲಿ ಮೊಟ್ಟೆ ಮಾರೋದು, ಅದು ಮಾಡೋದು, ಇದು ಮಾಡೋದು. ಆಮೇಲೆ ಮೈಸೂರು ಬ್ಯಾಂಕ್ ಎದುರುಗಡೆನೇ ಒಂದು ಯಾವುದೋ ಒಂದು ಬಟ್ಟೆ ಅಂಗಡಿ ಇದೆ, ಸೀರೆ ಅಂಗಡಿ. ಅಲ್ಲೆಲ್ಲ ಹೋಗಿ ಕುಳ್ಳನ್ ಕ್ಯಾರೆಕ್ಟರ್ದು ಒಂದು ಗೊಂಬೆಗಳು ಬರ್ತಾ ಇದ್ದವು ಅವಾಗ. ಅದನ್ನೆಲ್ಲ ಹಾಕಿ ಅದೊಂದು 40 ರೂಪಾಯಿ ಕೊಡೋರು ನನಗೆ. ಎಷ್ಟು ಒಂದು 6 ಗಂಟೆ 6:15ಕ್ಕೆ ಶುರು ಮಾಡಿದ್ರೆ 9-9:45ವರೆಗೂ ಗೊಂಬೆಗಳನ್ನ ಹಾಕೊಂಡು ಕುಡಿಯೋದು ಮಾಡೋದೆಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ಒಳ್ಳೆ ದುಡ್ಡು. ಎಲ್ಲೂ ಝೀರೋ ಆಗಿಲ್ಲ ನನ್ನ ಸಂಪಾದನೆ. ದುಡ್ಡು ಅಂತೂ ನನಗೆ ಯಾವತ್ತೂ ಕಡಿಮೆ ಆಗಿಲ್ಲ. ನನ್ನ ಪ್ಯಾಕೆಟು ಅಕೌಂಟ್ಗಿಂತ ಮುಂಚೆ ಪ್ಯಾಕೆಟ್ ತಾನೇ ಇದ್ದಿದ್ದು, ಪ್ಯಾಕೆಟು ಝೀರೋ ಆಗಿಲ್ಲ, ಅಕೌಂಟು ಝೀರೋ ಆಗಿಲ್ಲ. ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ದುಡಿತಿದ್ದೀನಿ ಅಷ್ಟೇ, ಚೆನ್ನಾಗಿ ದುಡಿತಿದ್ದೀನಿ. ಅದು ಆ ಥರ ಇತ್ತಲ್ಲ. ಆವಾಗಲೂ ಅಷ್ಟೇ ಒಳ್ಳೊಳ್ಳೆ ಐಡಿಯಾಸ್ಗಳು ಬರೋದು ಕ್ಯಾಟ್ರಿಂಗ್ದೆಲ್ಲ ನನಗೆ. ಆವಾಗ ಚೆನ್ನಾಗಿ ಅರ್ನಿಂಗ್ ಆಯಿತು. ಅನ್ನಿಸ್ತು ನನಗೆ, ಗುರು ನಾನು ಸಿನಿಮಾ ಮಾಡಬೇಕು, ನಾನು ಮೊದಲಿಂದನೂ ಸಿನಿಮಾ ಹುಚ್ಚಿತ್ತಲ್ಲ, ನಾನು ಸಿನಿಮಾ ಮಾಡಬೇಕಲ್ಲ ಅಂತೇಳಿ ಕ್ಯಾಟ್ರಿಂಗ್ ಕ್ಯಾಶ್ ಕೌಂಟ್ರಲ್ಲಿ ಕೂತಾಗ ಅನ್ನಿಸ್ತು. ನಮ್ಮ ತಂದೆಗೆ ಹೋಗಿ ಹೇಳಿದೆ, ಇಲ್ಲ ನಾನು ನಾಳೆಯಿಂದ ಇರಲ್ಲ, ಸಿನಿಮಾ ಹೋಗ್ಬೇಕು, ನಾನು ಸಿನಿಮಾದೊಳಗೆ ಏನು ಮಾಡ್ತೀಯಾ ಹಂಗೆಲ್ಲ ಅಂದರು. ಆಮೇಲೆ ನಮ್ಮ ತಂದೆ ಅಂದರು, ನೋಡು ನಿನ್ನನ್ನು ಬಿಟ್ಟು ನಾವೇ ನಡ್ಸೋಕ್ಕಂತೂ ಆಗಲ್ಲ, ಇದು ನಮಗೆ ಬರಲ್ಲ, ಎಲ್ಲರಿಗೂ ಮಾರ್ಬಿಡೋಣ ಅಂಥೇಳಿ ನನ್ನ ತಲೆಗೆ ಯೋಚನೆ ಬಂದರೆ ಅದು ಬಿಟ್ಬಿಡ್ಬೇಕು, ಸ್ಪಾಟಲ್ಲಿ ಬಿಡಬೇಕು. ಆವಾಗ ಕ್ಯಾಟ್ರಿಂಗ್ ಎಲ್ಲ ಒಬ್ಬೊಬ್ಬರಿಗೆ ಮಾರಿ ಸೀದಾ ನಾನು ಚಿತ್ತಾರ ಫಿಲ್ಮ್ ಮ್ಯಾಗ್ಝಿನಿಗೆ ಬರ್ತೀನಿ. 2009 ಶುರು ಆಗತ್ತದು, B ಗಣಪತಿ ಅವ್ರದ್ದು. ಆವಾಗ ಅಲ್ಲಿಗೆ ಆಫೀಸ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಳ್ತೀನಿ. ಆಫೀಸ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡು ಕೆಲವೊಂದು ಪ್ರೆಸ್ ಮೀಟಲ್ಲಿ ನಾನು ನಿಮ್ಮನ್ನು ನೋಡಿದ್ದು ಅಲ್ಲೇನೆ. ಓ ಹೌದಾ ಸರ್. ಚಿತ್ತಾರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವೇ ಪ್ರಶಸ್ತಿ ಕೊಡೋದಕ್ಕೆ ಒದ್ದಾಡುತ್ತೆ. ಕಷ್ಟ. 2018, 19, 20 ತನಕನೂ ಹಂಗೆ ಉಳಿಸ್ಕೊಂಡಿದೆ. ಹೌದು. ಆದರೆ ಪ್ರತಿ ವರ್ಷ ಚಿತ್ತಾರ ಅನ್ನೋ ಮ್ಯಾಗ್ಝಿನ್ ಅವರು ಇವತ್ತಿಗೂ ಪ್ರಶಸ್ತಿನ ವೈಭವದ ತರ. ಸಿನಿಮಾದ ಉತ್ತುಂಗತೆ ಕೆಳಗೆ ಇಳಿದಿದೆ ಈಗ. ಅದನ್ನ ಮತ್ತೆ ಎದಳತ್ತೋ ಇಲ್ಲೋ ಗೊತ್ತಿಲ್ಲ. ಯಾವುದೋ ಒಂದು ಸಿನಿಮಾಗ ಹಬ್ಬ ಆಗದಂಗೆ ಯಾವ ಸಿನಿಮಾಗ ಬೇರೆ ಎಲ್ಲ ಸಿನಿಮಾಗ ಆಗ್ತಿಲ್ಲ. ಬಟ್ ಚಿತ್ತಾರದವ್ರು ಮಾಡ್ತಿರೋದಕ್ಕೆ ನಾವು ಈ ಚಂದ್ರದಲ್ಲಿ ನೆನ್ಸ್ಕೊಂಡೆ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ. ಹೌದೌದು. ಚಿತ್ತಾರದಲ್ಲಿ ಗಣಪತಿಯವರು ಸರ್ ನಮಗೆ ಮೊದಲಿಂದನೂ ಗೊತ್ತಿದ್ರು, ಕ್ಯಾಟ್ರಿಂಗ್ ಲೈನಿಂದನೂ ನಮ್ಗೆ ಅವಾಗ್ಲಿಂದ ಸ್ವಲ್ಪ ಹುಚ್ಚಿತ್ತು ನನಗೆ. ಆದರೆ ಆ ಲಿಂಕ್ ಜಾಸ್ತಿ ಇರೋದ್ರಿಂದ ಗಣಪತಿ ಸರ್ನ ನಾವು ವಾರ ಬಂದು ದರ್ಶನ ಮಾಡೋಕ್ಕೆ ಬಂದ್ಬಿಡ್ತಾ ಇದ್ವಿ. ಶನಿವಾರ ಭಾನುವಾರ ಬಂದು ಅವ್ರನ್ನೇ ನೋಡೋಕ್ಕೆ ಬರ್ತಾ ಇದ್ದಿದ್ದು ನಾನು. ಆವಾಗ ನನಗೂ ಇಂಟ್ರೆಸ್ಟ್ ಇಲ್ಲೇ ಇದೆಯಲ್ಲ ಅಂತ.
ಆವಾಗಿಂದ ಪರಿಚಯ ಇತ್ತಲ್ಲ. ಓಕೆ, ಎಲ್ಲ ಕ್ಯಾಟ್ರಿಂಗ್ ಎಲ್ಲ ಮುಗಿಸಿ ನಾನು ಚಿತ್ತಾರ ಆಫೀಸ್ ಬಾಯ್ ಆಗೋ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೊಂದು 8 ಮಂತ್ಸ್ ಕೆಲಸ ಮಾಡಿದೆ. ಚಿತ್ತಾರ ಲಾಂಚ್ಗೆ ಎಲ್ಲ ಆಯಿತು 2009. ಆಮೇಲೆ ನಾವು ಅಲ್ಲಿ ಹೋದಾಗ ಆಫೀಸ್ ಬಾಯ್ ಆಗೇ ಏನು ಇರಲಿಲ್ಲ ನಾನು. ಅಲ್ಲಿ ನನಗೆ ಅನಿಸಿದ್ದೇನೆಂದರೆ, ಚಿತ್ತಾರ ಎಲ್ಲ ಲೈಬ್ರರಿಗಳಿಗೆ ಬರಬೇಕು, ಗೌರ್ನಮೆಂಟ್ ಲೈಬ್ರರಿಗೆ ಅಂಥೇಳಿ ವಿಜಯನಗರದಲ್ಲಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಅದ್ರ ಮೇಲ್ಗಡೆ ಹೋದರೆ ಗೌರ್ನಮೆಂಟ್ ಲೈಬ್ರರಿ ಇತ್ತು. ಅಲ್ಲೋಗಿ ಒಬ್ರು ಕೇಳಿದೆ ನಾನು, ಇಲ್ಲಿ ನಮ್ಮದು ಮ್ಯಾಗ್ಝಿನ್ ಹಾಕ್ಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ. ಅವರೊಂದು ಸೀಲ್ ಹೊಡೆದು ಕೊಟ್ಟರು, ಈ ಅಡ್ರೆಸ್ಗೆ ಲೆಟರ್ ಬರೀರಿ ಅಂತ. ನಾನು ಸೀದಾ ಗಣಪತಿ ಸರ್ಗೆ ಹೋಗಿ ಬಂದು, ಸರ್ ಇದಕ್ಕೆ ಲೆಟರ್ ಕೊಟ್ಟರೆ ನಮ್ಮದು ಎಲ್ಲ ಮ್ಯಾಗ್ಝಿನ್ಗಳು ಎಲ್ಲ ಲೈಬ್ರರಿಲಿ ಬರುತ್ತಂತೆ ಅಂತ. ಗಣಪತಿ ಸರ್ ನನಗೆ ಕೊಟ್ಟರು. ಆಯಿತು, ಬರೆದೆಲ್ಲ ಕೊಟ್ಟರು. ನಾನು ಅವ್ರಿಗೆ ತೊಗೊಂಡು ಕೊಟ್ಕೊಂಡು ಬಂದೆ. ಇವತ್ತಿಗೂ ಗೌರ್ನಮೆಂಟ್ ಲೈಬ್ರರಿಲಿ ಚಿತ್ತಾರ ಫಿಲಿಮ್ ಮ್ಯಾಗ್ಝಿನ್ ಸಿಗುತ್ತೆ. ಅದಾದಮೇಲೆ ಏನಿಸ್ತು, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಯಾವುದೋ ಒಂದು ಕಿರಿಕ್ ನಡೆದಿತ್ತು. ಅವಾಗ ಕನ್ನಡ ಮಾತಾಡಲ್ಲ, ಕನ್ನಡ ಇಲ್ಲ, ಕನ್ನಡದ್ದೇನೋ ಇಲ್ಲ. ಆವಾಗ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಚಿತ್ತಾರ ಫಿಲಿಮ್ ಮ್ಯಾಗ್ಝಿನ್ ಬರಬೇಕು ಅಂಥೇಳಿ ಅಲ್ಲೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚಿತ್ತಾರ ಫಿಲಿಮ್ ಮ್ಯಾಗ್ಝಿನ್ ಫಸ್ಟ್ ಟೈಮು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸಿಗತ್ತೆ ಇವತ್ತಿಗೂ ಕನ್ನಡ ಮ್ಯಾಗ್ಝಿನ್. ಅಂತೂ ಇಂತೂ ಒಂದು ಕನ್ನಡದ ಮ್ಯಾಗ್ಝಿನ್ ಏರ್ಪೋರ್ಟ್ ಲೆವೆಲಿಗೆ ತನಕ ಹೋಯಿತು. ಅದೇ ಭಾರಿ ಸಂತೋಷ. ಈ ಸಂದರ್ಭದಲ್ಲಿ ಚಿತ್ತಾರ ಶಿವಕುಮಾರ್ ಅವರು ನೆನೆಸ್ಕೊಳ್ಳೆ. ಗಣಪತಿ ಸರ್, ಶಿವಕುಮಾರ್ ಸರ್ ನೆನೆಸ್ಕೊಳ್ಳೇಬೇಕು. ಅಲ್ಲಿಂದ ಅಂದರೆ ಸಿನಿಮಾನ ಹತ್ತಿರದಿಂದ ನೋಡೋಕೆ ಶುರು ಮಾಡಿದ್ರೆ ಇನ್ನೂ ಹುಚ್ಚು ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ. ಆ ಹುಚ್ಚು ಇನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ? ನಾನು ಚಿತ್ತಾರದಲ್ಲಿ ಇದ್ದಂಗ್ಲೇ ಕೆಲವು ಮೂವಿಗೆ ತುಂಬ ಜೊತೇಲಿ ಓಡಾಡ್ಬಿಡ್ತಾ ಇದ್ದೆ. ಶನಿವಾರ ಭಾನುವಾರ ಸ್ವಲ್ಪ ಫ್ರೀ ಇದ್ದಾಗ, ಭಾನುವಾರದ ರಜಾ ಇದ್ದಾಗ. ರಕ್ಷಿತ್ ಶೆಟ್ಟಿ ಅವ್ರದ್ದು ತುಗ್ಲಕ್ ಅಂತ ಒಂದು ಸಿನಿಮಾ ಇತ್ತು, ಬಂತು. ಆ ಟೈಮಲ್ಲಿ ಅವ್ರ ಜೊತೆಲಿ ಸುತ್ತೋದು. ಅವರೊಂದು ಬುಲೆಟ್ ಹಾಕೊಂಬರೋರು, ಪ್ರಮೋಷನ್ಸ್ ಗೆಲ್ಲೆಲ್ಲಿ ಹೋಗ್ಬೋದು. ಅಲ್ಲಲ್ಲೇ ಪಕ್ಕದಲ್ಲಿರುವಂಥ ಅಂಗಡಿಗಳಿದ್ದರೆ ಈ ಥರದವ್ರಿಗೆಲ್ಲ ಅವ್ರ ಸ್ಟ್ಯಾಂಡೀಸ್ ಇಡಿ, ಒಂದು ಬೋರ್ಡ್ನ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ, ಈ ಥರದ್ದೆಲ್ಲ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಆ ಥರ ಶುರುವಾಗಿತ್ತು. ಆವಾಗ ಒಂದಿಷ್ಟು ಐಡಿಯಾಗಳು ಬರ್ತಾಯಿತ್ತು ನನಗೆ. ಸಿನಿಮಾ ಪ್ರಮೋಷನ್ಸ್ನ ಈ ರೀತಿಲಿ ಮಾಡ್ಬೋದು, ಕೆಲವು ಮುಟ್ಸ್ಬೋದು, ಏನೇನೆಲ್ಲ ಪ್ಲ್ಯಾನ್ ಮಾಡ್ಬೋದು. ಕೆಲವೊಂದು ಬಜಾರ್ಗಳಿದೆ, ಬಿಗ್ ಬಜಾರ್, ಗಿರಿಯಾಸ್, ಈ ಥರದ್ದೆಲ್ಲ ಒಂದು ಸ್ವಲ್ಪ ಐಡಿಯಾ ಬಂದಿತ್ತು ನನಗೆ. ನಾನು ಐಡಿಯಾ ಮಾಡಿದ್ದು ಮಾರನೇ ದಿವಸನೇ ಹೇಳಿಬಿಟ್ಟೆ ಗಣಪತಿ ಸರ್ಗೆ ಹೋಗಿ, ಸರ್ ನಾನು ಚಿತ್ತಾರ ಬಿಡ್ತಾಯಿದ್ದೀನಿ, ನಾನು ಇನ್ನು ಬರಲ್ಲ, ನಾನು ಸ್ವಂತ ಕಂಪ್ನಿ ಮಾಡಬೇಕು ಅಂತಿದ್ದೀನಿ. ಏನು ಕಂಪ್ನಿ ಮಾಡ್ತೀಯ, ಏನು ಮಾಡ್ತೀಯ ನೀನು, ಬೇಡ ಬೇಡ. ಯಾಕೆಂದರೆ ಅವ್ರು ನನ್ನನ್ನು ಚೆನ್ನಾಗೇ ನೋಡ್ಕೊಳ್ತಾಯಿದ್ರು. ಶಿವಕುಮಾರ್ ಸರು ಅಷ್ಟೇ. ಆವಾಗ ಶಿವಕುಮಾರ್ ಸರ್ಗೆ ಹೇಳಿದ್ದಾರೆ, ನೋಡಿ ಅವ್ನು ಕೆಲಸ ಬಿಡ್ತಾನಂತೆ. ಶಿವಕುಮಾರ್ ಸರ್ ಎಲ್ಲ ಬೇಡ ನೋಡಪ್ಪ, ಸ್ವಲ್ಪ ಸ್ಯಾಲ್ರಿನೂ ಜಾಸ್ತಿ ಮಾಡ್ತೀನಿ ಇರಿ ಅಂತಂದರು. ಇಲ್ಲ ಸರ್, ನಾನು ಬಿಡ್ತಾ ಇದ್ದೀನಿ, ನಾನು ಸಿನಿಮಾ ಪ್ರಮೋಷನ್ಸ್ ಮಾಡ್ಬೇಕು, ನಾನೇ ಒಂದು ಕಂಪ್ನಿ ಶುರು ಮಾಡಬೇಕು. ಶಿವಕುಮಾರ್ ಸರು ಆ ಥರದಕ್ಕೆಲ್ಲ ಎನ್ಕರೇಜ್ ಮಾಡ್ತಾರೆ. ಆಯಿತು ನೀನು ಹೋಗು, ಏನು ಮಾಡ್ತೀಯ ಮಾಡು ಅಂತೆಲ್ಲ ಹೇಳಿ ಅವರು ಖುಷಿಯಾಗಿ ಕಳಿಸ್ಕೊಟ್ರು. ಆವತ್ತಿನ ದಿನ ಮಾರನೇ ದಿನದಿಂದ ಮತ್ತೆ ಚಿತ್ತಾರದಲ್ಲೇ ಹೋಗ್ತಾ ಇದ್ದಿದ್ದು ನಾನು. ಚಿತ್ತಾರಕ್ಕೆ ಹೋಗೋದು, ಅವ್ರಿಗೆ ಕಾಫಿ ತೊಗೊಂಬಂತಾರೆ, ಕಾಫಿ ತೊಗೊಂಬರೋದು, ಗುಡಿಸೋದು, ಒರೆಸೋದು, ಇದೇ ಮಾಡ್ಕೊಂಡು ಕಾಲ ಕಳೀತಾ ಇದ್ದೆ. ಗಣಪತಿ ಸರಿಗೆ ಸಿಟ್ಟು ಬಂದುಬಿಡ್ತು. ಏನು ಮಾಡ್ತಾ ಇದ್ದಾನೆ, ಸ್ಯಾಲ್ರಿ ತೊಗೊಂಡು ಕೆಲಸ ಮಾಡ್ತಿದ್ದೆ, ವಿತೌಟ್ ಸ್ಯಾಲ್ರಿ ಕೆಲಸ ಮಾಡ್ತಾ ಇದ್ದಾನೆ ಶಿವು, ಅವನ್ನ ಮತ್ತೆ ಮಾತಾಡ್ಬಿಟ್ಟು ತೊಗೊಳ್ಳಿ ಅವನ್ನ ಅಂತ, ಮತ್ತೆ ಬರಿಗೈ ಆಗ್ಬಿಡ್ತಾನೆ ಅನ್ನೋ ಥರ. ಆಮೇಲೆ ಅದು ಹೇಳಿದಾಗ ಪ್ರಶಾಂತ್ ವಿಟ್ಲ ಅಂತ ಒಬ್ಬರು ಅಣ್ಣ ಇದ್ದಾರೆ, ಅವರು ಡಿಸೈನರ್. ಅವ್ರಿಗೆ ಸಿಟ್ಟು ಬಂದುಬಿಡ್ತು. ಸರ್ ಅವನೇನೋ ಮಾಡೋಕ್ಕೊಟ್ಟಿದ್ದಾನೆ ಬಿಡಿ, ನಾವು ಮಾತಾಡ್ತೀವಿ, ಏನೂ ಆಗದೆ ವಾಪಸ್ ಬಂದರೆ ಅವಾಗ ನೋಡೋಣ, ಈಗ ಒಂದು ವಾರದೊಳಗಡೆ ಡಿಸೈಡ್ ಮಾಡೋದು ಬೇಡ ಅಂತ. ಆಯಿತು ಅಂತ ನಾನು ಕಾಫಿ ಥರ ಕೇಳಿದರು. ನಾನೇನು ಮಾಡಿದೆ, ಅವ್ರು 3 ಜನ ಒಟ್ಟಿಗೆ ಕೂತ್ಕೊಂಡು ಡಿಸೈನ್ದೇನೋ ಪ್ಲ್ಯಾನ್ ಮಾಡ್ತಾಯಿದ್ರು. ನಾನು ಹೋದಾಗ ಎಲ್ಲ ಇಂಡಿವಿಜುವಲ್ ಆಗಿಬಿಟ್ಟಿದ್ರು. ಡಿಸೈನರ್ ಒಬ್ಬರೇ ಇದ್ದರು, ಶಿವ್ ಸರ್ ಅವ್ರ ಕ್ಯಾಬಿನಲ್ಲಿದ್ದರು, ಗಣಪತಿ ಸರ್ ಅವ್ರ ಕ್ಯಾಬಿನಲ್ಲಿ ಕೂತಿದ್ರು. ಶಿವ್ ಸರ್ಗೆ, ಗಣಪತಿ ಸರ್ಗೆ ಕಾಫಿ ಕೊಟ್ಬಿಟ್ಟು ಬಂದು ವಿಟ್ಲ ಅವ್ರಿಗೆ ಕೊಡೋಕೆ ಹಿಂಗಿಟ್ಟೆ. ನನಗೆ ಯಾವ ಕಾಫಿನೂ ಬೇಡ, ಏನು ಬೇಡ, ನೀನು ಹೋಗು, ಈಗ ನಾನು ಕರೆಯೋವರೆಗೂ ಈ ಆಫೀಸಿಗೆ ಬರೋಕ್ಕೆ ಹೋಗ್ಬಾರ್ದು, ನೀನು ಓಡು ನೀನು ಅಂದರು. ಯಾಕೆ ಅಂತ ನಂಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ಮತ್ತೆ ಹೇಳಿ ಒಂದು 1/2 hour 1 hourಗೆ ನಂಗೆ ಫೋನ್ ಬಂತು. ಏನು ಕಂಪ್ನಿ ಮಾಡಬೇಕು ಅಂತಿದೆಯಾ ನೀನು, ಹೆಸರೇನು ಅಂತಂದರು. ನನಗೆ ಹೆಸರೆಲ್ಲ ಪ್ಲ್ಯಾನ್ ಇತ್ತು. ದಿನಿ ಕ್ರಿಯೇಷನ್ಸ್ ಅಂತ ಮಾಡಬೇಕು ಅಂತಿದ್ದೀನಿ. ಹೌದಾ, ಸರಿ ಆಯಿತು. ಮನೆ ಆಫೀಸ್ ಅಡ್ರೆಸ್ ಒಂದು ಏನಾರ ಬೇಕಲ್ಲ ಅಡ್ರೆಸ್ ಅಂದರು. ನಮ್ಮ ಮನೆ ಅಡ್ರೆಸ್ಸೇ ತೊಗೊಳ್ಳಿ ಅಂತ. ನಮ್ಮ ಇರೋ ಮನೆ ಅಡ್ರೆಸ್ ಅಂದರೆ ಆವಾಗ ಎದುರುಗಡೆ ಮನೇಲಿದ್ದೆ, ಆ ಮನೆ ಅಡ್ರೆಸ್ ಕೊಟ್ಟೆ. ಅದೆಲ್ಲ ಹಾಕಿ ನಾನು ಫೋನ್ ಮಾಡಿದ್ಮೇಲೆ ಬಾ ಅಂತಂದರು. ಸೀದಾ ಫೋನ್ ಮಾಡಿದ್ರು. ಮಾರನೇ ದಿವಸ ಬೆಳಗ್ಗೆ ಫೋನ್ ಬಂತು ನನಗೆ 11 ಗಂಟೆ ಹಂಗೆ. ಫೋನ್ ಬಂದು ವಿಸಿಟಿಂಗ್ ಕಾರ್ಡ್ ನನ್ನ ಕೈಗೆ ಕೊಟ್ಟು, ಇದು ನಿನ್ನ ಕಂಪ್ನಿ ಹೆಸರು, ಇದು ನಿನ್ನ ಮನೆ ಅಡ್ರೆಸ್, ಇದು ನಿನ್ನ ಫೋನ್ ನಂಬರ್, ಇದು ನಿನ್ನ ಮೇಲ್ ಐ ಡಿ, ಏನಾದರೂ ಒಂದು ಮಾಡೇ ಚಿತ್ತಾರ ಒಳಗಡೆ ಕಾಲಿಡಬೇಕು ನೀನು, ಅಲ್ಲಿವರೆಗೂ ಬರಬಾರ್ದು ನೀನು ಅಂತ ಅಂದ್ಬಿಟ್ರು. ನನಗೇನು ಗೊತ್ತಾಗ್ತಿಲ್ಲ. ಆವಾಗ ನನಗೇನೆಂದರೆ, ನನಗೊಂದು ಪ್ರಪೋಸಲ್ ಮಾಡಿಕೊಟ್ಟಿದ್ರು ಅವರು. ಇವತ್ತಿಗೂ ಇಟ್ಟಿದ್ದೀನಿ ನಾನು. ಅದೇನೆಂದರೆ, ಎಲ್ಲ ಏನೇನು ಸಿನಿಮಾ ಪ್ರಮೋಷನ್ ಯಾವ ಥರ ಎಲ್ಲ ಮಾಡ್ಬೋದು ಅಂತ. ಅದನ್ನು ನಾನು ಯಾವುದ್ರಲ್ಲಿ ತೊಗೊಂಡು ಹೋಗ್ತಾ ಇದ್ದು ಅಂದರೆ, ಯಾವುದೋ ಒಂದು ಸ್ಯಾರಿದು ಒಂದು ಕವರ್
ಆ ಕವರಲ್ಲಿ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು. ಒಂದು ಸೀರೆ ತೊಗೊಂಡ್ರೆ ಇನ್ನೊಂದು ಕವರ್ ಕೊಡಿ ಬೇಕಾಗತ್ತೆ, ಒಂದು ಕವರ್ ಆ ಥರ ಅಲ್ವಾ, ಆ ಥರದ ಕವರಲ್ಲಿ ಇದನ್ನು ಇಟ್ಕೊಂಡು ಹೋಗ್ತಾ ಇದ್ದಿದ್ದು. ಹೋಗಿ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಬಿಗ್ ಬಜಾರ್ಗೆ ಹೋದೆ. ಅಲ್ಲಿ ಒಬ್ಬರು ರಿಸೆಪ್ಷನಲ್ಲಿ ಕೂತಿದೆ, ಈ ಥರ ಮಾರ್ಕೆಟಿಂಗ್ ಪರ್ಸನ್ನ ಭೇಟಿ ಮಾಡಬೇಕು ಅಂತಂದೆ. ಅವರು ಯಾರೋ ಹಿಂದಿಯವ್ರು ಬಂದ, ಅವನಿಗೆ ಅರ್ಧ ಬರ್ಧ ಕನ್ನಡ ಅರ್ಧ ಬರ್ಧ ಹಿಂದಿನೂ ಬರಲ್ಲ ನನಗೆ, ಸುಮ್ಮನೆ ಕನ್ನಡದಲ್ಲಿ ಏನೇ ಮಾತಾಡ್ತೀನಿ ಹಿಂಗೆ ತೋರಿಸ್ತಾ ಇದೆ. ಅವನಿಗೆ ಯಾರೂ ಈ ಥರ ಅಪ್ರೋಚ್ ಮಾಡಿದ್ದೇ ಇಲ್ಲ ಇತಿಹಾಸದಲ್ಲಿ. ಅವನಿಗೆ ಅಜೀಬಾಗೋಯ್ತು, ಏನು ಗುರು ಹಿಂಗೆ ಬಂದಿದ್ದಾನೆ, ನಮ್ದು ಎಂಥ ದೊಡ್ಡ ಬ್ರ್ಯಾಂಡು ಬಿಗ್ ಬಜಾರ್, ಇಲ್ಲಿ ಈ ಥರ ಯಾವುದೋ ಒಂದು ಕವರ್ ಹಿಡ್ಕೊಂಡು ಅದರೊಳಗೆ ಏನು ಹಿಡ್ಕೊಂಡಿದ್ದಾನೆ ಅಂತ ಬೈದು ನನ್ನನ್ನು ಕಳಿಸ್ಬಿಟ್ರು. ನನಗೆ ಏನು ಖುಷಿ ಆಗ್ತಿತ್ತು ಅಂದರೆ ಚಿತ್ತಾರದಲ್ಲಂತೂ ಹೋಗಿಲ್ಲ ಯಾರು. ಅಟ್ಲೀಸ್ಟ್ ಏನು ಮಾಡೋದು, ಬಿಗ್ ಬಜಾರಲ್ಲಿ ಹೋಗಿ ಕೂತಿದ್ರೆ ಒಂದು ದೊಡ್ಡ ಸೋಫಾ ಹಾಕಿ ಯಾರು ಬಂದರೂ ಹೋದರೂ ಯಾರೂ ಕೇಳಲ್ಲ ಅಲ್ಲಿ. ನಾನು ಕೂತೇ ಇರುವೆ ಹೋಗಿ. ಅಲ್ಲಿ ನನಗೆ ದೀಪಕ್ ಸರ್ ಅಂತ ಮೈಸೂರಿನವರು ಅವರು ಇವರೆಲ್ಲ ಇಬ್ಬರು ಊಟಕ್ಕೆ ಹೋಗ್ತಿರುವಾಗ ಇವ್ನು ಯಾಕೆ ಇಲ್ಲಿ ಬಂದು ದಿನ ಕೂತಿದ್ದಾನೆ ಅಂತ ನಾರ್ತಿಯವರು ದೀಪಕ್ ಸರ್ಗೆ ಹೇಳಿದ್ದಾರೆ. ಏನು ವಿಷಯ ಅಂತೆ ಅಂತ. ಏನೋ ಪ್ರಮೋಷನ್ಸ್ ಅಂತೆ, ಸಿನಿಮಾ ಅಂತೆ, ಅವನ ಪ್ರಪೋಸಲ್ ಅಂದರೆ ಅವನು ಬಂದಿರೋ ಸ್ಟೈಲೇ ನನಗೆ ಇಷ್ಟ ಆಗಿಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಅನ್ನೋ ಥರ ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೇನೋ ಅನಿಸಿದೆ, ಕೇಳಿ ನೋಡೋಣ ಅಂತ. ಆಮೇಲೆ ದೀಪಕ್ ಸರ್ಗೆ ಎಲ್ಲ ಬಂದು ಕನ್ನಡದವ್ರಲ್ವ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಅವ್ರು ಖುಷಿಯಾಗೋಯ್ತು. ದಿನೇಶ್ ಎಂಥ ಒಳ್ಳೆ ಪ್ರಪೋಸಲ್ ತಂದಿದ್ದೀರಾ ನೀವು, ಭಾಳ ಅದ್ಭುತವಾಗಿದೆ. ಸಿನಿಮಾನ ಮತ್ತು ನಮ್ಮಂಥ ಪ್ರೈವೇಟ್ನ ನೀವು ಮರ್ಜ್ ಮಾಡೋದಿದೆಯಲ್ಲ, ಅದು ಭಾಳ ಒಳ್ಳೆ ಐಡಿಯಾ ಅದು ಅಂಥೇಳಿ ಏನು ಮಾಡ್ತಾರೆ, ನನಗೆ ಒಂದು ಪ್ರಪೋಸಲ್ ಮೇಲ್ ಕಳಿಸಿ, ಇದೇನು ಮಾಡಿದರೆ ಇದು ಇನ್ನೂ ಡೀಟೇಲ್ ಬೇಕು, ನಂಗೆ ಇದು ಸಾಕಾಗಲ್ಲ, ಮೇಲ್ ಮಾಡಿ ಅಂತ. ಆಮೇಲೆ ಅವ್ರು ಹೇಳಿದ್ದನ್ನ ನಾನು ಯಾರಿಗೋ ಹೇಳಿ ಮೇಲ್ ಮಾಡ್ಸೋಕ್ಕೂ ನಂಗೆ ಗೊತ್ತಾಗ್ತಾ ಇಲ್ಲ. ದಿನ ಹೋಗೋದು ಮತ್ತೆ ಅವ್ರ ಹತ್ರ, ಏನು ದಿನೇಶ್ ಮೇಲ್ ಮಾಡಿದ್ರೆ ಅಂತಿಲ್ಲ ಸರ್, ಅದು ನಂಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ. ಸೀದಾ ಅವರೇ ಒಂದು ಲ್ಯಾಪ್ಟಾಪ್ ತೊಗೊಂಡು ಬಂದು ಮೇಲ್ ಐ ಡಿ, ಅವ್ರದ್ದು ಮೇಲ್ ಐ ಡಿ ಲ್ಯಾಪ್ಟಾಪಲ್ಲಿ ನನ್ನ ಮೇಲ್ ಐ ಡಿ ಓಪನ್ ಮಾಡಿ ಎಲ್ಲ ಐಡಿಯಾಸ್ನ ನನ್ನ ಹತ್ರ ಕೇಳ್ಕೊಂಡು ಎಲ್ಲ ಬರೆದು ಕಳಿಸಿದ್ರು. ಆ ಫಸ್ಟ್ ಮೂವಿನೇ ಅಲೆಮಾರಿ ಸಿನಿಮಾ. ಇವ್ರ ಪ್ರಪೋಸಲ್ ಸಿಕ್ಕಿದ್ದ ಲೆಟ್ರೇಡ್ ತೊಗೊಂಡು ನಾನು ಗಿರಿಯಾಸ್ಗೆ ಹೋಗ್ತೀನಿ, ಗಿರಿಯಾಸಿಂದ ಗೋಲಿಯೋಡಪ್ಪಗೆ ಹೋಗ್ತೀನಿ. ಎಲ್ಲ ತುಂಬ ಕಂಪ್ನೀಸ್ಗಳು ಟೈಪ್ ಆಗಿಬಿಡ್ತವೆ. ಬಿಗ್ ಬಜಾರೇ ಸೈನ್ ಅಪ್ ಆಗಿದ್ದಾರೆ ಅಂದರೆ ಗಿರಿಯಾಸ್ ಎಲ್ಲ ಸೈನ್ ಅಪ್. ಹೆಂಗೆ ಅಂದರೆ ಬಿಗ್ ಬಜಾರ್ ಎಲ್ಲ ನಿಮ್ಗೆ ಏನಂದರೆ ಅವ್ರ ಔಟ್ಲೆಟಲ್ಲಿ ನಮ್ಮ ಸಿನಿಮಾ ಪ್ರಮೋಷನ್ ಮಾಡೋದು, ಎದುರುಗಡೆ ಹೋಗ್ತಿದ್ದಂಗೆ ಸ್ಟ್ಯಾಂಡೀಸ್ ಇಡೋದು. ನಮ್ಮ ಸಿನಿಮಾದಲ್ಲಿ ಏನು ಮಾಡ್ತೀವಿ ಅವ್ರಿಗೆ ಅಂದರೆ ಎಲ್ಲ ಪೋಸ್ಟ್ರಲ್ಲೂ ಅವ್ರು ರೋಡ್ ಸೈಡ್ ಅಂಡ್ಸೋ ಸಿನಿಮಾ ಪೋಸ್ಟ್ರಲ್ಲಿ ಅವ್ರ ಲೋಗೋ ಹಾಕೋದು, ಸಿನಿಮಾ ಸ್ಕ್ರೀನಲ್ಲಿ ಲೋಗೋ ಬರೋದು, ಇದನ್ನೆಲ್ಲ ಮಾಡಿದ್ವಿ. ಆಮೇಲೆ ಸೆಲೆಬ್ರಿಟಿಗಳೆಲ್ಲ ಬಿಗ್ ಬಜಾರ್ಗೆ ಒಳಗೆ ಹೋಗೋದು, ಸಿನಿಮಾ ಪ್ರಮೋಷನ್ಸು ಆಯಿತು, ಅವನಿಗೂ ಪಾಪ ಬಿಗ್ ಬಜಾರ್ಗೂ ಪ್ರಮೋಷನ್ ಆಯಿತು. ಇದು ಬಹುತ್ ತುಂಬ ಚೆನ್ನಾಗಿ ನಡೀತು. ಆವಾಗ ಫಸ್ಟ್ ಮೂವಿ ಪ್ರಮೋಷನಲ್ಲಿ ಸೂಪರ್ ಹಿಟ್. ಆವಾಗ ನನಗೆ ಪಚ್ಚಿ ಸರ್ ಇದ್ದಾರಲ್ಲ, ಅಶ್ವಿನಿ ಕೃಷ್ಣ ಪ್ರಸಾದ್, ಅವ್ರಿಗೆ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟು. ಅವ್ರು ನನಗೇನು ಮಾಡ್ತಾರೆ, 1,00,000 ಪೇಮೆಂಟ್. ನಾನು ಚಿತ್ತಾರದಲ್ಲಿ ತೊಗೊಳ್ತಾ ಇದ್ದು 2,200 2,500 ರೂಪಾಯಿ ಏನೋ ಇತ್ತು. ನನಗೆ ಬರೀ 6 ತಿಂಗಳಲ್ಲಿ 1,00,000 ಸ್ಯಾಲ್ರಿ ನಂಗೆ ದುಡ್ಡು ಕೊಟ್ಟಿದ್ದು. ಅವ್ರು ಪ್ರಮೋಷನ್ ಮಾಡಿದ್ದಕ್ಕೆ ಒಂದು ಲ್ಯಾಪ್ಟಾಪ್ ಗಿಫ್ಟ್ ಕೊಟ್ಟರು. ಹಿಂಗೆ ಎತ್ಕೊಂಡು ಶುರು ಮಾಡಿದೆ, ಶುರು ಮಾಡಿದೆ. ಎಲ್ಲ ಪ್ರಮೋಷನ್ಸ್ ಎಲ್ಲ ಆಯಿತು. ಒಂದು 2-3 ಸಿನಿಮಾಗಳು ಮಾಡಿದ್ದೆ ಅಷ್ಟೊತ್ತಿಗೆ. ಆವಾಗ ನಾನು ಮತ್ತೆ ಚಿತ್ತಾರಾಗ ಹೋಗಿ ಶುರು ಮಾಡಿದೆ. ಚಿತ್ತಾರ ನಾನು ಯಾವತ್ತೂ ಹೊರಗೆ ಇಡಲೇ ಇಲ್ಲ. ನನ್ನನ್ನು ಕೂರಿಸ್ಕೊಳ್ಳೋರು, ಮಾತಾಡಿಸ್ಕೊಂಡು ಕೂರಿಸ್ಕೊಳ್ಳೋರು. ಆಮೇಲೆ ನಾನು ಎಲ್ಲ ಕೆಲಸ ಮಾಡಿದೆ, ಕಂಪ್ನಿ ಮಾಡಿದ್ದೀವಿ ಅದೆಲ್ಲ ಅಲ್ಲ. ನಮ್ಮ ರೆಸ್ಪೆಕ್ಟು ಚಿತ್ತಾರ ಅಂದರೆ ನಮಗೇನೋ ಒಂಥರ ಇಷ್ಟ ನಮಗೆ. ಅಲ್ಲಿಂದನೇ ನಾವೆಲ್ಲ ಬಂದಿದ್ದಲ್ಲ ಅನ್ನೋ ಖುಷಿಗೆ ಅಲ್ಲೇ ಯಾವಾಗಲೂ ಹೋಗ್ತಾಯಿದ್ದೆ. ಅಲ್ಲೊಂದು ಪೇಪರಲ್ಲಿ ಆ್ಯಡ್ ಬಂದಿತ್ತು, ಲಾಲ್ಬಾಗ್ನಲ್ಲಿ ಇಷ್ಟು 1000 ಜನ ತುಂಬೋಗಿದ್ದಾರೆ ಫ್ಲವರ್ ಶೋ ಅಂತ ಬಂತು. ಇದೆಲ್ಲಿ ನನಗೆ ಲಾಲ್ಬಾಗ್ ಐಡಿಯಾ ಇಲ್ವಲ್ಲ, ಇದು ಎಲ್ಲಿ ಬರುತ್ತೆ, ಸಿನಿಮಾ ಪ್ರಮೋಷನ್ಸ್ ಇಲ್ಲಿ ಮಾಡಿಬಿಡ್ಬೇಕಲ್ಲ ನಾನು. ಒಂದು 2-3 ಸ್ಟ್ಯಾಂಡಿ ಇಟ್ಬಿಟ್ರೆ ಎಲ್ಲ ಸರ್ಕಲ್ಗಳಲ್ಲಿ ಅಂತ ಐಡಿಯಾ ಮಾಡ್ಕೊಂಡು ಸೀದಾ ಲಾಲ್ಬಾಗ್ಗೆ ಡಬಲ್ ರೋಡ್ ಗೇಟ್ಗೆ ಹೋಗಿ ಟಿಕೆಟ್ ತೊಗೊಂಡು ಸೀದಾ ಲಾಲ್ಬಾಗ್ ಹೋಗ್ತೀನಿ. ಏನು ಜನ, ನಾನು ಇಲ್ಲಿ ಸ್ಟ್ಯಾಂಡ್ ಇಡ್ಬೋದು, ಅಲ್ಲಿ ಸ್ಟ್ಯಾಂಡ್ ಇಡ್ಬೋದು ಅಂತೆಲ್ಲ ಐಡಿಯಾ ಮಾಡಿಕೊಂಡು ಸೀದಾ ಒಬ್ಬರ ಹತ್ರ ಹೋಗ್ತೀನಿ. ಅಲ್ಲಿ ಕೃಷ್ಣ ಸರ್ ಅಂತ ಇರ್ತಾರೆ, ಡೆಪ್ಯೂಟಿ ಡೈರೆಕ್ಟ್ರು. ಅವರಿಗೆ ಸರ್ ಈ ಥರ ಸಿನಿಮಾ ಪ್ರಮೋಷನ್ಸ್ ಮಾಡಬೇಕು ಅಂತಿದ್ದೀನಿ, ನನಗೊಂದು ಸ್ಟ್ಯಾಂಡ್ ಇಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತ. ಇಲ್ಲೆಲ್ಲ ಬಟಾನಿಕಲ್ ಗಾರ್ಡನ್ ಇಲ್ಲೆಲ್ಲ ಸಿನಿಮಾ ಪ್ರಮೋಷನ್ ಮಾಡೋಂಗಿಲ್ಲ, ಹೋಗಿ ಅಂತ ಕಳಿಸ್ಬಿಡ್ತಾರೆ. ನನಗೆ ತುಂಬ ಬೇಸರ ಆಗುತ್ತೆ. ವೆಸ್ಟ್ ಗೇಟಲ್ಲಿ ಹೋಗೋಣ ಅಂತ ಹೋಗ್ತಾ ಇರುವಾಗ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಕುರಿತು ಒಂದು ಶೋ ಮಾಡಬೇಕು ಅಂತೇಳಿ ಒಬ್ಬ ತಾತ ಪಾಂಪ್ಲೆಟ್ ಹಂಚ್ತಾ ಇರ್ತಾರೆ. ಆ ಪಾಂಪ್ಲೆಟ್ನ ಕೂತ್ಕೊಂಡು ಓದಿದ್ಮೇಲೆ ಅರ್ಥ ಆಗುತ್ತೆ ಯಾವ ಮಹಾರಾಜ ಫಸ್ಟ್ ಆಫ್ ಆಲ್ ಈ ಗೆಟಪಲ್ಲಿ ಇರ್ತಾರೆ ಅನ್ನೋದು ನಂಗೆ ಐಡಿಯಾ ಇಲ್ಲ. ಆಮೇಲೆ ಮಹಾರಾಜರ ಬಗ್ಗೆ ಎಲ್ಲ ಬರೆದಿದ್ದಾರೆ. KRS ಡ್ಯಾಮ್ ಕಟ್ಟೋಕ್ಕೆ ಅವ್ರ ಮನೆ ಒಡವೆಗಳನ್ನೆಲ್ಲ ಮಾರಾಟ ಮಾಡಿ KRS ಕಟ್ತಾರೆ. ಆಮೇಲೆ ಅವರು
ಫ್ಲವರ್ ಶೋನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಜೇಮ್ಸ್ ಕ್ಯಾಮ್ರಾನ್ ಅಂತ ಒಬ್ರು ಇರ್ತಾರೆ, ಅವ್ರ ಜೊತೆಲಿ ಲಾಲ್ಬಾಗ್ ಡೈರೆಕ್ಟರ್ ಆಗಿರ್ತಾರೆ, ಅವರು ತೋಟಗಾರಿಕೆ ಡೈರೆಕ್ಟರ್ ಆಗಿರ್ತಾರೆ. ಅವ್ರ ಜೊತೆಲಿ ಇವರು ಅಬ್ರಾಡ್ಗೆ ಹೋಗುವಾಗ ಅಲ್ಲಿ ಫ್ಲವರ್ ಶೋ ನಡೀತಾ ಇರುತ್ತೆ. 150-200 ವರ್ಷದ ಹಿಂದೆನೇ ನಡ್ಕೊಂಡು ಬರ್ತಿರುತ್ತೆ. ಇವ್ರಿಗೇನು ಐಡಿಯಾ ಬರುತ್ತೆ ಅಂದರೆ, ಓಕೆ ನಾವು ಈ ಥರದೊಂದು ಫ್ಲವರ್ ಶೋ, ಫಲಪುಷ್ಪ ಪ್ರದರ್ಶನ ಅಂತ ಮಾಡಿದ್ರೆ, ಫಲಪುಷ್ಪ ಪ್ರದರ್ಶನ ಈಗೇನು ಕಟ್ ಫ್ಲವರ್ ಮಾಡ್ತಾ ಇದೀವಿ ಆ ಥರ ಮಾಡ್ತಿರಲ್ಲ ಇವರು. ನಮ್ಮಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೆ ಮಹಾರಾಜರು, ಹಣ್ಣುಗಳ ಬೀಜಗಳು, ಹೂವಿನ ಬೀಜಗಳನ್ನ ಇಟ್ಟು ಫಲಪುಷ್ಪ ಪ್ರದರ್ಶನ ಅಂತ ಮಾಡಿ ಎಕ್ಸ್ಚೇಂಜ್ ಮಾಡೋದು. ಬೀಜ ಬೇಕಾದ್ರೆ ಬೀಜ ತೊಗೊಂಡೋಗಿ ನೆಡ, ಈ ಥರದ್ದೆಲ್ಲ ಮಾಡಿ ದೊಡ್ಡ ಸಕ್ಸಸ್ ಆಗ್ತಾ ಬರುತ್ತೆ. ಅವು ಫ್ಲವರ್ ಶೋನು ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರೆಲ್ಲ ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವತ್ತು ನಾನು ಪಾಂಪ್ಲೆಟ್ ನೋಡ್ಬಿಟ್ಟು, ಇನ್ನು ನನಗೆ ಸಿನಿಮಾ ಬೇಡ, ನಾನಿನ್ನು ಇವ್ರು ಫಾಲೋ ಮಾಡಬೇಕು ಅಂತ ಅಲ್ಲೇ ತಲೆಗೆ ಮಹಾರಾಜರು ಫ್ಯಾನ್ ಆಗಿಬಿಟ್ರು. ಮಹಾರಾಜರು ಫ್ಯಾನ್. ಇವತ್ತಿಗೂ ಅವರಂದರೆ ನನಗೊಂಥರ ದೈವ ಇದ್ದಂಗೆ. ಅವ್ರ ಫ್ಯಾನ್ ಆಗಿಬಿಟ್ಟು ನಾನು ಅವ್ರನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಗಸ್ಟ್ ಫ್ಲವರ್ ಶೋಗೆ ಹೋಗಿದ್ದಿದ್ದು ನಾನು. ಒಂದು 2 ತಿಂಗಳು ಬಿಟ್ಟುಕೊಂಡು ಜನವರಿ ಫ್ಲವರ್ ಶೋ ನಡೆಯೋ ಟೈಮ್ಗೆ ಹೋಗಿರ್ತೀನಿ ನಾನು. ಗಣರಾಜ್ಯೋತ್ಸವ ಎಲ್ಲ ತಿಳ್ಕೊಂಡಿರ್ತೀನಿ. ಅಲ್ಲೊಬ್ಬರು ಸ್ವಾಮಿ ಅಂತ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಅವ್ರದ್ದು ಫೋನ್ ನಂಬರ್ ತಂದಿರ್ತೀನಿ. ಅವರು ಎಲ್ಲ ಸೆಕ್ಯೂರಿಟಿ ಇನ್ಚಾರ್ಜ್ ಅವ್ರಿಗೆ ಎಲ್ಲ ಕೇಳಿಕೊಂಡು ಯಾವ ಡೇಟಲ್ಲಿ ಆಗ್ಬೋದು ಅಂತೆಲ್ಲ ತಿಳ್ಕೊಂಡು ಅಡ್ವಾನ್ಸಾಗಿ ಹೋಗೋಕ್ಕೆ ಶುರುವಾಗ್ತೀನಿ. ಅಲ್ಲಿ ನನಗೆ ಮೊದಲು ನಾನು ಹೋದಾಗ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದು ಜಗದೀಶ್ ಸರ್ ಅಂತ, ಅವ್ರನ್ನ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸರ್ ಈ ಥರ ಫ್ಲವರ್ ಶೋ ಮಾಡೋಕ್ಕೆ ಈ ಥರ ಎಲ್ಲ ಸ್ಪಾನ್ಸರ್ಶಿಪ್ಪಿಂದನೇ ನಾವೇನೇನೆಲ್ಲ ಮಾಡ್ಬೋದು ಅಂತೆಲ್ಲ ಹೇಳಿ, ಆವಾಗ ಅವರು ಆ್ಯಂಬುಲೆನ್ಸ್ ಕೂಡ 108 ಆ್ಯಂಬುಲೆನ್ಸ್ನ ಪರ್ ಡೇ ರೆಂಟಿಗೆ ತಂದಿರ್ತಾರೆ. ಅದನ್ನೆಲ್ಲ ನಾವು ಸ್ಪಾನ್ಸರ್ಸ್ ಥ್ರೂ ಕೊಡ್ಬೋದು. ಯಾವುದೋ ಒಂದು ಆಸ್ಪತ್ರೆ ಅವ್ರಿಗೆ ಬ್ರ್ಯಾಂಡಿಂಗಿಂಗ್, ಅವ್ರಿಗೂ ಬ್ರ್ಯಾಂಡಿಂಗ್ ಆಯಿತು, ಇವರಿಗೂ ಒಂದು ಆ್ಯಂಬುಲೆನ್ಸ್ ನಿಂತು ಸೇಫ್ಟಿಗೆ ಅಂತ ಆಯಿತು. ಇದೆಲ್ಲ ಐಡಿಯಾ ಕೊಟ್ಟಮೇಲೆ ಅವ್ರೇನು ಮಾಡ್ತಾರೆ, ಆಯಿತು ಅಂಥೇಳಿ ನನಗೆ ಅವಕಾಶ ಕೊಟ್ಟು ಫಸ್ಟ್ ಟೈಮ್ ನನಗೆ ಕೆಲಸ ಕೊಟ್ಟಿದ್ದು ಬ್ಯಾಡ್ಜ್ ಮಾಡ್ಕೊಂಬರೋಕ್ಕೆ. 1700 ರೂಪಾಯಿ ಕೊಟ್ಟು 100 ಬ್ಯಾಡ್ಜ್ ಮಾಡಿಸ್ಕೊಂಬರ್ಬೇಕು ಅಂತಾರೆ. ಅದೇ ನಂಗೆ ದೊಡ್ಡ ಸುದ್ದಿ. ಆ ಬ್ಯಾಡ್ಜ್ನ ಇಟ್ಕೊಂಡು ನಾನು ಪ್ರಶಾಂತ್ ವಿಟ್ಲ ಅವ್ರಿಗೆ ಕೊಟ್ಟು, ಎಲ್ಲ ಮೂಲ ಪ್ರಶಾಂತ್ ವಿಟ್ಲ ಅವರೇ ನಮ್ಮ ಕಂಪ್ನಿ ಬೆಳೆಯೋಕ್ಕೆ, ಕಂಪ್ನಿ ಶುರುವಾಗೋಕ್ಕೆಲ್ಲ ಅವರೇ. ಅವರು ಡಿಸೈನರ್, ಅವ್ರಿಗೆ ಹೋಗಿ ಕೊಡ್ತೀನಿ ಈ ಥರ ಬ್ಯಾಡ್ಜ್ ಮಾಡಿಕೊಡ್ಬೇಕು. ಅದೊಂದು ಡಿಸೈನ್ ಮಾಡಿಸಿ ಎಲ್ಲ ಕೊಟ್ಟು ನಾನು ಫುಲ್ ಖುಷಿ ನನಗೆ. ಸರ್ ಇದು ಡಿಸೈನ್ ಹೆಂಗಿದೆ, ಭಾಳ ಚೆನ್ನಾಗಿದೆ ಕಣಪ್ಪ, ಅದು ನಂಗೆ ಖುಷಿ. ನನಗೆ ಆ ಥರದ್ದು ಎಷ್ಟೋ ನೋಡ್ಬಿಟ್ಟಿದ್ದಾರೆ ಅವರು, ಅದೇ ನಂಗೆ ಖುಷಿ. ಓಕೆ, ಅಲ್ಲಿ ಕೊಟ್ಟ ಒಂದು 1300 ರೂಪಾಯಿನೇ ಆಗಿತ್ತು. ಅವರಿಗೆ 400 ರೂಪಾಯಿ ವಾಪಸ್ ಕೊಡೋಕೆ ಹೋದೆ. ಇಲ್ಲ ನೀನೇ ಇಟ್ಕೊ ಅಂಥೇಳಿ ಅವರು ಏನೋ ಒಂದು ಕಂಡುಕೊಂಡಿದ್ರು ನಮ್ಗೆ. ಅವಾಗ ನಂಗೆ ಐಡಿಯಾ ಬಂದಿದ್ದು ಏನಂದರೆ, ಓಕೆ ಆ್ಯಂಬುಲೆನ್ಸ್ನ ರೆಂಟಲ್ ತರ್ತಾಯಿದ್ದಾರೆ, ಫೈರ್ ಇಂಜಿನ್ನ ರೆಂಟಲ್ ತರ್ತಾಯಿದ್ದಾರೆ, ಎಲ್ಲ ಫ್ಲವರ್ ಶೋ ಥೀಮ್ಸ್ಗಳನ್ನ ಎಲ್ಲದನ್ನು ಡಿಪಾರ್ಟ್ಮೆಂಟೇ ಸ್ಪೆಂಡ್ ಮಾಡ್ತಾಯಿದೆ ಅಂತ ಗೊತ್ತಾಗ್ತಾ ಇತ್ತು ನನಗೆ. ಅದನ್ನೆಲ್ಲ ನನಗೆ ಐಡಿಯಾ ಬಂದು ಆಗಸ್ಟ್ ಫ್ಲವರ್ ಶೋ 2011ಗೆ ನಾನೇನು ಮಾಡ್ತೀನಿ, ಆಗಸ್ಟ್ ಫ್ಲವರ್ ಶೋಗೆ ಸ್ಪಾನ್ಸರ್ಶಿಪ್ಪಲ್ಲಿ ತರ್ತೀವಿ. ಇದೆಲ್ಲ ಆ್ಯಂಬುಲೆನ್ಸ್ ತರ್ತೀವಿ, ಕೆಲವು ಥೀಮ್ಗಳು ತರ್ತೀವಿ, ರೇಡಿಯೋ ಟೈಅಪ್ ಮಾಡ್ಕೊಳ್ತೀವಿ, ಸೆಲೆಬ್ರಿಟಿಗೆ ತರಿಸ್ತೀವಿ. ಇದೆಲ್ಲ ಮಾಡಿ ಫಸ್ಟು 2011 ನಾವು ಲಾಲ್ಬಾಗಿಗೆ ಎಂಟ್ರಿ ಆಗಿ 2011 ಜನವರಿಗೆ ಎಂಟ್ರಿ ಆದಂಗೆ 11ಗೆ ಆಗಸ್ಟಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಹೋಗ್ತೀವಿ. ಹಂಗೆ ಮಾಡ್ತಾ 2014ಗೆ ಮೈಸೂರಿಗೆ ಎಂಟ್ರಿ ಆಗ್ತೀವಿ. ಅಲ್ಲಿ ಕೃಷ್ಣಮೂರ್ತಿ ಸರ್ ಅಂತ ಒಬ್ರು ಇರ್ತಾರೆ. ಅವರು ಮೈಸೂರು ದಸರಾ ಟೈಮಲ್ಲಿ ಫ್ಲವರ್ ಶೋ ನಡೆಯುತ್ತಲ್ಲಿ. ಅಲ್ಲಿ ಒಂದು ಫ್ಲವರ್ ಶೋ ಮಾಡಿಕೊಡಿ ಅಂತ ನನ್ನ ಟೀಮ್ ಇನ್ನೊಬ್ರು ಇರ್ತಾರೆ. ಅಂದರೆ ನಾವು ಅವರು ಮರ್ಜ್ ಆಗಿರ್ತೀವಿ. ಅಸ್ಲಾಂ ಅಂತ, ನಾನು ದಿನಿಸಿನಿ ಕ್ರಿಯೇಷನ್ಸ್, ಇಬ್ಬರು ಮರ್ಜಾಗಿ, ಅವರು ಚಿತ್ತಾರದಲ್ಲೇ ಇದ್ದಿದ್ದು. ಅವರು ನಾವಿಬ್ಬರೂ ಸೇರಿ ನಂದೊಂದು ಕಂಪ್ನಿ ಅವ್ರದ್ದೊಂದು ಕಂಪ್ನಿ, 2 ಕಂಪ್ನಿ ಮೈಸೂರಿಗೆ ಲಾಲ್ಬಾಗ್ಗೆ ಕೆಲಸ ಮಾಡ್ತೀವಿ. ಆವಾಗ ನಮಗೆ ಒಂದು ಪಾರ್ಕ್ ತೋರಿಸ್ತಾರೆ, ಕರ್ಜನ್ ಪಾರ್ಕ್ ಅಂತ. ಕರ್ಜನ್ ಪಾರ್ಕಲ್ಲಿ ನಮಗೆ ಫ್ಲವರ್ ಶೋ ಮಾಡಬೇಕು. ಬರೀ 1 ಎಕರೆ ಇದೆ ಅಷ್ಟೇ. ಅದು ಇಲ್ಲೆಲ್ಲ ಏನಕ್ಕೆ ಮಾಡ್ತೀರಾ ಸರ್, ಯಾವ್ದಾರು ದೊಡ್ಡ ಪಾರ್ಕಲ್ಲಿ ಮಾಡೋಣ ಅಂತ. ಅವ್ರಿಗೂ ಇಂಟ್ರೆಸ್ಟ್ ಆಯ್ತು, ಏನೋ ಮಾಡ್ಬೋದೇನೋ ಅಂತ. ಅವರು ಈಗ ನಡೀತಾ ಇದೆ ಕುಪ್ಪಣ್ಣ ಪಾರ್ಕ್ ಅಂತ ಫ್ಲವರ್ ಶೋ. ಆ ಕುಪ್ಪಣ್ಣ ಪಾರ್ಕ್ನ ತೋರಿಸ್ತಾರೆ ನಮಗೆ, ಇಲ್ಲಿ ಮಾಡ್ಬೋದಾ ಅಂತ. ನಾವು ಇಂಟ್ರೆಸ್ಟ್ ತೋರಿಸ್ತೀವಿ, 100% ಮಾಡೋಣ ಸರ್, ದೊಡ್ಡ ಪಾರ್ಕ್ ಚೆನ್ನಾಗಿದೆ ಅಂತ. ಅವರಿಗೆ ಸ್ವಲ್ಪ ಭಯ, ಅಂದರೆ ಆಗಲ್ವೇನೋ, ಆ ಥರ ಕಷ್ಟ ಆಗ್ಬೋದು, ಬೇಡ ಅಂತ. ನಮಗೆ ಏನಂದರೆ ನಾವು ಚೆನ್ನಾಗಿ ಮಾಡ್ಬೋದು ನಂಗೆ ಐಡಿಯಾ ಇತ್ತು. ಆವಾಗ ಅಲ್ಲಿ ಪಾರ್ಕಲ್ಲಿ ನಾವೇನೇನು ಕೇಳಿದ್ವಿ ಅಂದರೆ, ನನಗೆ ಒಂದು ಸ್ಟೇಜ್ ಹಾಕ್ಕೊಡಿ, ಅಲ್ಲಿ ಸಿನಿಮಾ ಪ್ರಮೋಷನ್ಸ್ಗೆ ಎಲ್ಲ ಸೆಲೆಬ್ರಿಟೀಸ್ನು ಕರ್ಸೋಣ ಅಂತ. ಮೈಸೂರು ದಸರಾದಲ್ಲಿ ಪ್ರಮೋಷನ್ಸ್ ಆಗಬೇಕು ಅಂದರೆ ಸಿನಿಮಾದವ್ರಿಗೂ ಒಳ್ಳೆಯದೇ, ನಮಗೂ ಸೆಲೆಬ್ರಿಟಿ ಬಂದಂಗೆ ಆಯಿತು. ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. 17 ಲಕ್ಷಕ್ಕೆ ಟೆಂಡರ್ ಆಗಿದ್ದು ಇವತ್ತಿಗೆ 3.25 ಕೋಟಿಗೆ ಬಂದು ನಿಂತಿದೆ ಟೆಂಡರ್. ಅಲ್ಲೇ ಗ್ಲಾಸ್ ಹೌಸ್ ಕೂಡ ಆಗೋಯ್ತು. ಆ ಪಾರ್ಕ್ ಬಂದು ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ಪಾರ್ಕು ಇವಾಗ ತೋಟಗಾರಿಕೆಗೆ ಬಂದ್ಬಿಡ್ತದು. ಆ ಥರದ್ದೆಲ್ಲ ಚೆನ್ನಾಗಿ ಆಯಿತು.
ಅಲ್ಲಿಂದ ಜರ್ನಿ ಲಾಲ್ಬಾಗ್ ಫ್ಲವರ್ ಶೋ, ಮೈಸೂರು ದಸರಾ ಆಹಾರ ಮೇಳ, ಮೈಸೂರು ದಸರಾ ಆಹಾರ ಮೇಳ, ಮಂಗಳೂರು ಫ್ಲವರ್ ಶೋ, ಚಿಕ್ಕಮಂಗ್ಳೂರು ಫ್ಲವರ್ ಶೋ, ಶಿವಮೊಗ್ಗ ಫ್ಲವರ್ ಶೋ, ಇದೆಲ್ಲ ನಾವು ಸಣ್ಣ ಪುಟ್ಟ ಸ್ಪಾನ್ಸರ್ಶಿಪ್ ತೊಗೊಂಡೋಗಿ ಸಪೋರ್ಟ್ ಮಾಡ್ಕೊಂಡು ಬಂದ್ವಿ. ಅದು ದಿನಿ ಜರ್ನಿ ಹಿಂಗೆ ಶುರು ಆಯಿತು. ನಿಮ್ಮ ನೆನ್ಸ್ಕೊಂಡ್ರೆ ಏನು ಫ್ಲವರ್ ಶೋ ಅಂದಾಗ ಈ ನಮ್ಮ ರವಿಚಂದ್ರನ್ ಸರ್ದು ಹೂವ ರೋಜಾ ಹೂವ ಅಂತೇಳಿ ನೆನಪಾಗತ್ತೆ. ಆತ್ಮೀಯ ಕನ್ನಡಿಗರೇ, ಫ್ಲವರ್ ಶೋ ಬೆಂಗಳೂರಿನ ಮಟ್ಟಕ್ಕಾಗಲಿ ಬೇರೆ ಊರಿನ ಮಟ್ಟಕ್ಕೂ ಆಗಲಿ ಆಯಾ ಥೀಮ್ಗಳ ಲೆಕ್ಕಾಚಾರದಲ್ಲಿ ಆ ಥೀಮ್ಗಳನ್ನು ಹೇಳುತ್ತಾ ಇತಿಹಾಸ ಮತ್ತು ಆ ವ್ಯಕ್ತಿಗಳ ಬಗ್ಗೆ ಆ ಶಕ್ತಿಗಳ ಬಗ್ಗೆ ಹೇಳುವಂಥ ವಿಚಾರದಲ್ಲಿ ಫ್ಲವರ್ ಶೋ ತುಂಬ ದೊಡ್ಡ ಮಟ್ಟದ ಹಿಟ್. ಅದರಲ್ಲಿ ಇವ್ರದ್ದು ದೊಡ್ಡ ಕೈವಾಡ ಇದೆ. ಅದು ಏನಂದರೆ ನಮ್ಮ ಜಗದೀಶ್ ಸರ್ ಅಂತ ಏನು ಹೇಳಿದ್ನಲ್ಲ, ಅದು ಅವ್ರ ಬ್ರೈನು, ಅವರೇ ಇದೆಲ್ಲ ಶುರು ಮಾಡಿದ್ದು. ಅಂದರೆ ಏನೋ ಫ್ಲವರ್ ಶೋ ಮಾಡ್ತಾ ಇದ್ದೀವಿ ಅಂತಂದರೆ ಸುಮ್ಮನೆ ಮಾಡೋಂಗಿಲ್ಲ, ಅದನ್ನ ಸುಮ್ಮನೆ ಮಾಡಬಾರ್ದು ಅಂತ, ಏನೋ ಮೆಸೇಜ್ ಕೊಡ್ದೇ ಮಾಡಿದ್ರೆ ಅದು ವ್ಯರ್ಥ ಆಗಿಬಿಡುತ್ತೆ, ಬೇಡ ಅಂಥೇಳಿ ಅದು ಅವ್ರದ್ದೇ ಬ್ರೈನು. ಅವರೇನೆ ಎಲ್ಲ ಒಳ್ಳೊಳ್ಳೆ ಸಾಧಕರನ್ನ ತೋರಿಸೋಣ ಅಂಥೇಳಿ ಥೀಮಲ್ಲಿ ಸಾಧಕರನ್ನ ತೋರ್ಸೋಕ್ಕೆ ಶುರು ಮಾಡಿದ್ರು ನಮ್ಮ ಸಾಹೇಬರು. ಅದು ಭಾಳ ದೊಡ್ಡ ಮಟ್ಟದಾಯಿತು. ನಾವೆಲ್ಲ ಅವರು ನಾನು ಅಂದ್ಕೊಂಡು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಕೊಳ್ತು. ಅವ್ರ ಜೊತೇಲಿ ಇದ್ಬಿಟ್ರೆ ಸಾಕು ಸರ್, ಏನು ಯಾರು ಓದೋದೇ ಬೇಡ. ನನಗೆ ಅದಕ್ಕೆ ದೇವ್ರು ಓದಿಸ್ಲಿಲ್ಲ ಅನಿಸುತ್ತೆ. ಅವ್ರ ಜೊತೇಲಿ ಸೇರಿರೋದು ನಾನು ಎಲ್ಲವನ್ನೂ ಓದ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ಬಿಡುತ್ತೆ. ಎಂತೆಂಥ ಮಹಾನ್ ವ್ಯಕ್ತಿಗಳು, ಅವ್ರನ್ನೆಲ್ಲ ಅಂಬೇಡ್ಕರ್ ಅವ್ರ ಶೋ ಮಾಡಬೇಕಾದ್ರು ಎಂಥ ಅನುಭವ, ಆಮೇಲೆ ಬಸವಣ್ಣ ಅವರು ಶೋ ಮಾಡ್ಬೇಕಾರೆ, ನಮ್ಮ ಕೆಂಪೇಗೌಡರು ಶೋ ಮಾಡ್ಬೇಕಾರೆ, ಮರಿಗೌಡರು ಶೋ ಮಾಡ್ಬೇಕಪ್ಪ, ನಾವೆಲ್ಲ ಭಾಳ ಪುಣ್ಯ ಮಾಡಿಬಿಟ್ಟಿದ್ದೀವಿ. ಸೂಪರ್ ಸರ್. ಈ ಹೂವಿನ ಜೊತೆಗೆ ಮತ್ತೊಂದು ಕಲರ್ ನಿಮಗೆ ಸಿನಿಮಾ, ಅದು ನೀವು ಬಿಟ್ಟರು ಅದು ನಿಮ್ಮನ್ನು ಬಿಡಲ್ಲ. ಆ ಸಿನಿಮಾದಲ್ಲೇ ಮತ್ತೊಂದು ಆಯಾಮ ಆಲ್ಬಮ್ ಸಾಂಗ್ ಅಂತ ಹೇಳಿ. ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ಕೇಳ್ತಿದ್ವಿ, ನೋಡ್ತಾ ಇದ್ವಿ. ಈಗಿನ ಜನ್ರೇಷನ್ಗೆ ಈ 2G 3G 5G ಈಗ ಜನ್ಜಿ ಎಲ್ಲರಿಗೂ ಕನೆಕ್ಟ್ ಆಗಿರೋರು ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಅವರ ಆಗಮನಕ್ಕೆ ನಿಮ್ಮದು ಒಂದು ಚಿಕ್ಕದಾದ ಅಥವಾ ದೊಡ್ಡದಾದ ಒಂದು ಉತ್ತಮವಾದ ಸಹಕಾರವಿದೆ. ಆ ಸಹಕಾರದ ಕಥೆ ಹೇಳಿ ಸರ್. ನನಗೆ ನಾವು ಈ ಸಿನಿಮಾ ಪ್ರಮೋಷನ್ಸ್ ಮಾಡ್ತಾಯಿದ್ದೀನಿ, ಲಾಲ್ಬಾಗ್ ಫ್ಲವರ್ ಶೋ ಮಾಡ್ತಾಯಿದ್ದೀನಿ ಅಂತ ಎಲ್ಲ ನಮಗೆ ಗೊತ್ತಿದ್ದು, ಸ್ಪಾನ್ಸರ್ಶಿಪ್ ತಂದು ಮಾಡ್ತಾನೆ ಅಂತ ಗೊತ್ತಿದ್ದು ನಮ್ಮ ಡೈರೆಕ್ಟ್ರ್ ಚೇತನ್ ಅವ್ರಿಗೆ, ಬಹುದೂರ್ ಭರ್ಜರಿ ಚೇತನ್ ಅವ್ರಿಗೆ, ಲಾಸ್ಟ್ ಮೂವಿ ಜೇಮ್ಸ್ ಮಾಡಿದ್ರಲ್ಲ, ಅವ್ರು ನಂಗೆ ಫೋನ್ ಮಾಡಿದ್ರು, ಗೆಳೆಯ ಎಲ್ಲಿದೆಯಾ? ಅಣ್ಣಾಜಿ ನಾನು ಲಾಲ್ಬಾಗ್ ಹತ್ರ ಇದ್ದೀನಿ. ಹಂಗೆ ಬಸ್ ಹತ್ಕೊಂಡು ಒಂದು ಸ್ವಲ್ಪ ನೀನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದ್ಬಿಡು ಗೆಳೆಯ, ನಿಂಗೆ ಒಬ್ಬರು ಪರಿಚಯ ಮಾಡಿಸ್ಬೇಕು ಅಂದರು. ಆಮೇಲೆ ಹೋದೆ ನಾನು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದರು. ಸೀದಾ ಬಸ್ಸೇ ಇದ್ದಿದ್ದು ಅವಾಗ, ಬಸ್ಸಲ್ಲೇ ಓಡಾಡಿಕೊಂಡು ಸೀದಾ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದ್ವಿ. ಸ್ಟುಡಿಯೋದಲ್ಲಿ ನನಗೆ ಚಂದನ್ ಶೆಟ್ಟಿನ ಫಸ್ಟ್ ಟೈಮ್ ಪರಿಚಯ ಮಾಡಿಸ್ತಾರೆ. ಚಂದನ್ ಶೆಟ್ಟಿ ಮತ್ತು ವಿಜೇತ್ ಅಂತ ಒಬ್ಬರಿದ್ದಾರೆ, ಅವರಿಬ್ಬರು ಮ್ಯೂಸಿಕ್ ಮಾಡ್ತಾರೆ. ನನಗೆ ಚಂದನ್ ಶೆಟ್ಟಿ ಕನೆಕ್ಟ್ ಆಗಿಬಿಡ್ತಾರೆ, ಯಾಕೆಂದರೆ ಅವರು ಒಳ್ಳೆ ಐಡಿಯಾಸ್ ಇದೆ ತಲೆಯಲ್ಲಿ ಅಂತ ನಂಗೆ ಗೊತ್ತಿತ್ತು. ನಾನು ಹೇಳಿದೆ, ಅವ್ರು ಚೇತನ್ ಅವ್ರು ಏನು ಹೇಳಿದ್ರು, ಯಾವ್ದಾರ ಸ್ಪಾನ್ಸರ್ಶಿಪ್ ಇಟ್ಕೊಂಡು ಬಂದ್ಬಿಟ್ಟು ಗೆಳೆಯ ಇವ್ರಿಗೊಂದು ಸಾಂಗ್ ಮಾಡಿಸ್ಬಿಡೋ ಅಂತಾರೆ. ಎಲ್ಲಾಗತ್ತೆ ಸ್ಪಾನ್ಸರ್ಶಿಪ್ ಸಾಂಗ್ ಎಲ್ಲ ಯಾಕೆ ಮಾಡ್ತಾನೆ, ನಾನು ಆ ಸಾಂಗ್ ತೊಗೊಂಡು ಎಲ್ಲ ಏನು ನನಗೆ ಐಡಿಯಾನೇ ಇಲ್ಲ ನನಗೆ. ಆಮೇಲೆ ಇದು ಎಲ್ಲ ಕಣ ಅನ್ನೋದು ಯೂಟ್ಯೂಬ್ ಅನ್ನೋ ರೆವಲ್ಯೂಷನ್ ಇಲ್ದ ಕಾಲದಲ್ಲಿ ನಂಗೆ ಐಡಿಯಾನೇ ಇಲ್ಲ. ಮತ್ತು ನನಗೆಲ್ಲ ಯಾರಿಗೂ ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ. ನಾನು ಆಯಿತು ನೋಡೋಣ ಅಂದ್ಬಿಟ್ಟು ಮ್ಯೂಸಿಕ್ ಮಾಡೋಂಗಿದ್ರೆ ನಮ್ಮದು ಕೆಲವು ಕಂಪ್ನಿಗಳಿಗೆ ಗಿಂಗಲ್ ಮಾಡಬೇಕಾಗತ್ತೆ, ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಆವಾಗ ಚಂದನ್ಗೆ ನಾನು ಕಾಂಟ್ಯಾಕ್ಟ್ ಮಾಡೋದು ಅಷ್ಟೊಂದು ಇರಲಿಲ್ಲ. ಆಮೇಲೆ ಡೈರಿ ಡೇ ಅಂತ ಒಂದು ಐಸ್ ಕ್ರೀಮ್ ಇದೆ. ಇವತ್ತು ನಮ್ಮ ಬೆಳವಣಿಗೆಗೆ ಅವರು ಕಾರಣಕರ್ತರೆ, ಚಂದನ್ ಶೆಟ್ಟಿ ಬೆಳೆಯೋದಕ್ಕೂ ಅವರೇ ಕಾರಣಕರ್ತರು. ಅವ್ರದ್ದೊಂದು ಜಿಂಗಲ್ ಮಾಡಬೇಕಾಗಿರುತ್ತೆ, ಈ ಥರದ್ದು ಯಾವುದೋ ಒಂದು ಐಡಿಯಾ ಹೇಳ್ತಾರೆ, ಈ ಥರದ್ದೊಂದು ಜಿಂಗಲ್ ಮಾಡಿಸ್ಕೊಡು ನನಗೆ ಅಂತ ಜಗನ್ನಾಥ್ ಸರ್ ಅಂತಿದ್ದಾರೆ ಡೈರಿ ಡೇ, ಅವರು ಕೇಳ್ಕೊಂಡಾಗ ನಾನು ಜಿಂಗಲ್ ಮಾಡ್ಸೋಕ್ಕೆ ಚಂದನ್ಗೆ ಫೋನ್ ಮಾಡಿದ್ದು, ಜಿಂಗಲ್ ಒಂದು ಮಾಡಿಕೊಡಿ ನನಗೆ ಈ ಥರದೊಂದು ಐಡಿಯಾದಲ್ಲಿ ಅಂತ. ಅದು ಚಂದನ್ನು ನಮ್ಮೂರ ತಿಂಡಿ ಸ್ಟುಡಿಯೋಗೆ ಬಂದ್ಬಿಡಿ ಅಂತಂದ ಫಸ್ಟು. ಆಮೇಲೆ ಅದು ಯಾಕೋ ನಮ್ಮೂರು ತಿಂಡಿಗೆ ಬಂದ್ಬಿಡು, ಅಲ್ಲೇ ಸಿಕ್ಬಿಡು, ಅಲ್ಲೇ ಒಂಚೂರು ಐಡಿಯಾ ಕೊಟ್ಬಿಡಿ ಅಂತಂದರು. ನಾನು ಆಯಿತು ಅಂದ್ಬಿಟ್ಟು ನಮ್ಮೂರು ತಿಂಡಿಗೆ ಹೋದೆ. ಎಲ್ಲ ಈ ಥರ ಬೇಕು ನನಗೆ, ಬರೀ ಒಂದು 60 ಸೆಕೆಂಡ್ ಒಳಗಡೆ ಬೇಕು ನನಗೆ, ಮಾಡಿಕೊಡಿ ಒಂದು ವೀಡಿಯೋ ಅಂತ ಐಡಿಯಾಸ್ ಎಲ್ಲ ಹೇಳಿ ಬರ್ತೀನಿ. ಅಲ್ಲೇ ಒಂದು ಸಾಂಗ್ ಕೇಳಿಸ್ತಾರೆ ನನಗೆ, ಇವಾಗಲೂ ನೆನಪಿದೆ. ನಮ್ಮೂರ ತಿಂಡಿಯ ಕಾರ್ನರ್ ಒಂದು ಟೇಬಲ್ ಇದೆ, ಆ ಟೇಬಲ್ ಮೇಲೆ ಒಂದು ಸಾಂಗ್ ಕೇಳಿಸ್ತಾರೆ, ಅದೇ ಹಾಳಾಗೋದೆ ಸಾಂಗ್. ಹಾಳಾಗೋದೆ ಚೆನ್ನಾಗಿತ್ತು, ನಂಗೆ ಭಾಳ ಚೆನ್ನಾಗಿ ಅನಿಸ್ಬಿಡ್ತು ಸಾಂಗು. ಮಾಡಿ ಇದನ್ನ ಯಾಕೆ ವೀಡಿಯೋ ಮಾಡಿಲ್ಲ ನೀವು, ವೀಡಿಯೋ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ, ನನಗೆ ಕಷ್ಟ,
ಅಂತೆಲ್ಲ ಹೇಳ್ತಾರೆ. ಇಲ್ಲ ನಾನೇನು ಹೇಳ್ತೀನಿ, ಸಾಂಗ್ ಚೆನ್ನಾಗಿದೆ, ನನ್ನ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ನ ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಡ್ತೀನಿ. ಅವಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಬರುವಾಗ ಯಾಕಾದರೂ ಹೇಳ್ಬಿಟ್ನೋ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ವಲ್ಲ ನನಗೂ ಎಲ್ಲ. ಯಾಕೆಂದರೆ 2014 ಅಷ್ಟು ಸಂಪಾದನೆ, ಸೇವಿಂಗ್ಸ್ ಏನೋ ಒಂದು ಅಮೌಂಟ್ ಇದೆ, ಅದನ್ನು ಇನ್ನೊಬ್ರು ಕೊಡಬೇಕು ಅನ್ನೋದು ಸ್ವಲ್ಪ ಕಷ್ಟನೇ ನನಗೆ. ಆಮೇಲೆ ಆಯಿತು ಬ್ರೋ, ಏನಾರು ಹೆಲ್ಪ್ ಮಾಡಿ ನೀವು, ಆಯಿತು. ಅದಾದಮೇಲೆ ನಂಗೆ ದಿನಾ ಫಾಲೋಅಪ್ ಮಾಡೋಕ್ಕೆ ಶುರು ಮಾಡ್ತಾರೆ ಚಂದನ್ ಅವರು. ಆಮೇಲೆ ಅವ್ರನ್ನ ಜಿಂಗಲ್ಲು ಫಾಸ್ಟಾಗಿ ಮಾಡಿಬಿಟ್ಟಿದ್ದಾರೆ. ನಂಗೆ ಜಿಂಗಲ್ ಕೇಳಿಸೋದಕ್ಕಿಂತ ಮುಖ್ಯವಾಗಿ ನಮ್ಮ ಸಾಂಗಿಗೆ ಸ್ಪಾನ್ಸರ್ಶಿಪ್ ನೋಡ್ತಾಯಿದ್ರು ಅವರು. ಆಮೇಲೆ ಚಂದನ್ ಜಿಂಗಲ್ ಅಲ್ವಾ ಕೇಳಿಸೋದು, ನೀವು ಆ ಟೀಮ್ನು ಕರ್ಕೊಂಡ್ಬಿಡ್ತೀನಿ ಅಂತ. ಬೇಡ ನೀವು ಒಬ್ಬರೇ ಬನ್ನಿ, ಸ್ಟುಡಿಯೋಗೆ ಬನ್ನಿ ಪರವಾಗಿಲ್ಲ, ಆದರೆ ಒಬ್ಬರೇ ಬನ್ನಿ ಪ್ಲೀಸ್ ಬ್ರೋ ಅಂತಾರೆ. ಆಯಿತು ಅಂಥೇಳಿ ಒಬ್ಬನೇ ಹೋಗ್ತೀನಿ ನಾನು. ಒಬ್ಬನೇ ಯಾಕೆ ಕರೆದಿದ್ದು, ಒಬ್ಬರೇ ಬನ್ನಿ, ಕಂಪ್ನಿಯವ್ರನ್ನೆಲ್ಲ ಕರ್ಕೊಂಬರ್ಬೇಡಿ ಅಂತ ಉದ್ದೇಶ ನಂಗೆ ಅರ್ಥ ಆಯ್ತು ಅವಾಗ. ಯಾಕೆಂದರೆ ಅವ್ರ ಸ್ಟುಡಿಯೋ ನೋಡೇ ನಂಗೆ ಸಖತ್ ಬೇಜಾರಾಗೋಯ್ತು. ಇವತ್ತು ಸ್ಟುಡಿಯೋ ಅಂದರೆ ಇಲ್ಲಿ ಕೂತಿದ್ದೀವಿ, ಎಷ್ಟು ಚೆನ್ನಾಗಿದೆ ಇದು. ಪಾಪ ಅವ್ರಿಗೆ ಮಲಗಿದ್ರೆ ಕಾಲು ಇಡೋಕ್ಕೆ ಜಾಗ ಇಲ್ಲದೆ ಇರೋ ಅಷ್ಟು ಚಿಕ್ಕ ಜಾಗದಲ್ಲಿ ಚಂದನ್ ಅವ್ರು ಇದ್ದಿದ್ದು. ಆವಾಗ ನಂಗೆ ಅನ್ನಿಸ್ಬಿಡ್ತು, ದುಡ್ಡು ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಏನಕ್ಕೆ ಉಪಯೋಗ, ಇದನ್ನು ಇವ್ರ ಮೇಲೆ ಸ್ಪೆಂಡ್ ಮಾಡೋದು ನನ್ನ ದುಡ್ಡನ್ನ ಅಂತ ಡಿಸೈಡ್ ಆಗಿಬಿಟ್ಟೆ. ಮಾಡಿಕೊಡೋಣ, ನಿನ್ನ ಯಾವುದು ಹಾಳಾಗೋದೇ ಸಾಂಗ್ನ ನಾನು ಮಾಡಲೇಬೇಕು. ಹಾಳಾಗೋದೇ ಸಾಂಗನ್ನು ಉದ್ಧಾರ ಆಗಲಿ ಅಂತ ಕೊಟ್ಟಿದ್ದೆ. ಉದ್ಧಾರ ಆಗಲಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ ಮೆಂಟಲಿ. ಆವಾಗಲೇ ಒಂದು ಫೋಟೋ ತೊಗೊಂಡೆ ಹಿಂಗೆ, ಚಂದನ್ ಯಾಕೆ ತೊಗೋತಾ ಇದ್ದೀರಾ ಬ್ರೋ ಅಂತ. ಇಲ್ಲ ನಂಗೆ ಬೇಕು ಅಂತ, ಯಾಕಂದ್ರೆ ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ ಹಿಂಗೆ ಇರೋಕ್ಕೆ ಬಿಡಲ್ಲ ನಿಮ್ಮನ್ನು. ನಾನು ಡಿಸೈಡ್ ಆದ್ಮೇಲೆ ನಂಗೆ ಪ್ರೂಫ್ ಬೇಕಲ್ಲ, ನನ್ನ ಮನ್ಸಿಗೆ ಖುಷಿ ಆಗೋಕ್ಕೆ ನಾನೇ ತೆಗೆದಿಟ್ಕೊಂಡೆ ಈ ಫೋಟೋನ. ಹಾಳಾಗೋದೇ ಸಾಂಗ್ ಶೂಟ್ ಶುರು ಆಯಿತು. ನನ್ನ ಕೈಯಿಂದ ಸ್ಪಾನ್ಸರ್ ಮಾಡಬೇಕು ಅಂತಿದ್ದು ಪೂರ್ತಿ ನಾನೇ ಪ್ರೊಡ್ಯೂಸ್ ಮಾಡಿದೆ. ಅವ್ರಿಗೇನೇನು ಯಾವ ಕಾರ್ ಬೇಕು ಅಂದ್ರೆ ಅದನ್ನೇ ತರಿಸೋವಂಥದ್ದು, ಪ್ರತಿಯೊಂದಕ್ಕೂ ಖರ್ಚು ಮಾಡಿ ಸಾಂಗ್ ಬಂತು. ಅದು ರಿಲೀಸ್ ಆಯಿತು. ರಿಲೀಸ್ ಆದರೆ ಭಾಳ ದೊಡ್ಡ ಸುದ್ದಿ ಆಯಿತು. ರಕ್ಷಿತ್ ಶೆಟ್ಟಿ ಸರೆಲ್ಲ ವಿಶ್ ಮಾಡಿದರು, ಐಂದ್ರಿತಾ ರೈ ಅವ್ರು ವಿಶ್ ಮಾಡಿದರು, ಪುನೀತ್ ಅಣ್ಣ ವಿಶ್ ಮಾಡಿದರು. ಎಲ್ಲ ನನಗೆ ಭಾಳ ಖುಷಿಯಾಗಿ ಚೆನ್ನಾಗಾಯಿತು. ಆಮೇಲೆ ಮತ್ತೆ ನನಗೆ ಚಂದನ್ಗೆ ಮನೆ ಮಾಡಿಕೊಡ್ಬೇಕು, ಅವನು ಆ ರೂಮಿಂದ ಬಿಡಿಸ್ಬೇಕು, ಹಿಂಗೆಲ್ಲ ಹೇಳಿ ನನಗೆ ಎಣ್ಣೂರಲ್ಲಿ ಒಬ್ಬರು ಸುರೇಶ್ ಗೌಡ್ರು ಅಂತಿದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ನಂಗೆ ಏನಾರ ಗೊತ್ತಿಲ್ಲ, ನನಗೆ ಒಂದಿಷ್ಟು ದುಡ್ಡು ಬೇಕೇ ಬೇಕು, ನನ್ನ ಹತ್ರ ಇರೋ ದುಡ್ಡೆಲ್ಲ ಹಾಳಾಗೋದೇ ಸಾಂಗಿಗೆ ಹಾಕ್ಬಿಟ್ಟಿದ್ದೀರಿ, ಚಂದನ್ಗೊಂದು ಮನೆ ಚೇಂಜ್ ಆಗಬೇಕು ಭಟ್ರೆ ಗೌಡ್ರೆ. ಯಾವುದೋ ಒಂದು ಸೈಟ್ ಬಂದಿದ್ರು, ಆ ದುಡ್ಡಲ್ಲಿ ಒಂದಿಷ್ಟು ದುಡ್ಡನ್ನ ಎತ್ತಿ ಚಂದನ್ ಕೈ ಕೊಟ್ಟು ಒಂದು ಮನೆ ಮಾಡ್ಕೊ ಅಂತೇಳಿ ಚಂದನ್ಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆಯಿತು. ಅದಾದಮೇಲೆ ಚಂದನ್ನು 3 ಪೆಗ್ ಸಾಂಗನ್ನು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. 3 ಪೆಗ್ಗು 2.25 ನಿಮಿಷಕ್ಕಿತ್ತು. ಇಲ್ಲ ಅದು ಇನ್ನೂ ಎಕ್ಸ್ಟ್ರಾ ಬೇಕಾಗ್ಬೋದು ಅಂಥೇಳಿ ಮತ್ತೆ 3.5 ನಿಮಿಷಕ್ಕೆ ತೊಗೊಂಡು ಬಂದು 3 ಪೆಗ್ನ ಮಾಡಿದ್ವಿ. 3 ಪೆಗ್ಗು ಅದು ಎಲ್ಗೋ ಎತ್ಕೊಟ್ಟೋಯ್ತು. ನಮಗೆ ಐಡಿಯಾನೂ ಇರಲಿಲ್ಲ ನನಗೆ ಈ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂತ. ಅದನ್ನು ನಾವು ತುಂಬ ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ಅದೂ ಸೂಪರ್ ಡೂಪರ್ ಹಿಟ್ ಆಯಿತು. ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಅದು ಚಾಕ್ಲೇಟ್ ಗರ್ಲ್ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದು ಚೆನ್ನಾಗಾಯಿತು. ಅದಾದಮೇಲೆ ನಾನು ಮತ್ತೆ ವಾಪಸ್ಸು ಈ ಕಡೆ ಬ್ಯುಸಿ ಆಗೋಕ್ಕೆ ಶುರು ಆಗಿಬಿಟ್ಟೆ, ಫ್ಲವರ್ ಶೋಗಳು ಆ ಥರದ್ದೆಲ್ಲ. ಅದಾದಮೇಲೆ ಮತ್ತೆ ನಿನ್ನ ಗುಂಗಲಿ ಅಂತ ಹದ್ವಿಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿನ್ನ ಗುಂಗಲಿನೂ ಸೂಪರ್ ಹಿಟ್ ಆಯಿತು. ಈಗ ಆವಾಗಲೇ ನಾವು ನಿನ್ನ ಗುಂಗಲಿಯಿಂದ ಈ 3 ಸಾಂಗು ಚಂದನ್ ಅವ್ರಿಗೆ ಅವ್ರ ಚಾನಲಲ್ಲೇ ಮಾಡಿಕೊಂಡ್ರು. ನಾನೊಂದು ಚಾನಲ್ ಮಾಡಬೇಕು ಅಂತ ಅನಿಸ್ತು. ಯಾಕೆಂದರೆ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಏನು ಸಪೋರ್ಟ್ ಮಾಡಬೇಕು ಅಂತ ಅವಾಗ ಬಂದು ಚಂದನ್ನು ಮತ್ತು ನನ್ನ ಮಾಮ ನಮ್ಮ ಊರಿಂದ ಒಬ್ಬರು ನಂಗೆ ತುಂಬ ಹೆಲ್ಪ್ ಮಾಡಿದರು, ನಮ್ಮ ಅಕ್ಕನ ಗಂಡನ ಅಣ್ಣ ಎಲ್ಲ. ಅವ್ರ ಕೈಯಲ್ಲಿ DC ರೆಕಾರ್ಡ್ಸ್ ಅಂತ ಲಾಂಚ್ ಮಾಡಿಸ್ದೆ. ಅದು ಲಾಂಚ್ ಮಾಡಿಸಿ ಅದರಲ್ಲಿ ನಿನ್ನ ಗುಂಗಲಿ ಅಂತ ಆಲ್ಬಮ್ ಸಾಂಗ್ ಮಾಡಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಈಗ ಒಂದು 4-5 ಸಾಂಗು ಆಗಿದ್ದಾವೆ. ಅದರಲ್ಲಿ ಡೈರೆಕ್ಟ್ರು ಪ್ರೇಮಣ್ಣ ಒಂದು ಮಾಡಿಕೊಟ್ಟಿದ್ದಾರೆ. ಅವರು ಪ್ರೋಗ್ರಾಮಿಂಗ್ ಮಾಡಿಸ್ಕೊಟ್ಟಿದ್ದಾರೆ. ಏನೋ ಅವ್ರು ಒಂದು ಜಾಗದಲ್ಲಿ ಇದ್ದಾರಲ್ಲ, ಒಂದು ಜಾಗದಲ್ಲಿ ನಿಂತು ಇದು ಮಾಡೋದಂದರೆ ಹಾಡು ಹಿಟ್ಟೇ ಅದು. ಹಾಗಾಗಿ ಇವಾಗ ಆಲ್ಬಮ್ ಪ್ರೊಡಕ್ಷನ್ ಅದು ಒಂದು ಕಡೆ ನಡೀತಾ ಇದೆ, ಈಗ ಈವೆಂಟ್ಸ್ಗಳು ಒಂದು ಕಡೆ ನಡೀತಾ ಇದೆ, ಚೆನ್ನಾಗಿ ಹೋಗಿ ನಡೀತಾ ಇದೆ. ಎಲ್ರಿಗೂ ಹೇಳ್ತೀನಿ, ಆಲ್ ಥ್ಯಾಂಕ್ಸ್ ಟು ದಿನೇಶ್ ಅವ್ರಿಗೆ. ನಾವು ದಿನೇಶ್ ಅಂತ ಕರೆಯಲ್ಲ, ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅವರ ಫ್ಯಾಮಿಲಿಗೆ, ಸುದರ್ಶನ್ ಅವರ ಫ್ಯಾಮಿಲಿಗೆ, ಇಲ್ಲ ನನ್ನ ಫ್ಯಾಮಿಲಿಗೆ ಒಂದು ಮಧ್ಯದಲ್ಲಿ ಒಂದು ಒಳ್ಳೆ ಬ್ರಿಡ್ಜ್ ಆಗಿ ಅವರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ. ಈಸ್ ನಾಟ್ ಅ ಕೋಆರ್ಡಿನೇಟರ್, ನಮ್ಮನೆ ಫ್ಯಾಮಿಲಿ ಮೆಂಬರ್ ಅವರು. ಎಸ್ ಸರ್. ಚಂದನ್ ಶೆಟ್ಟಿ ಅವರ ಜೊತೆಗೆ ಸಿನಿಮಾ ಜರ್ನಿ ಜೊತೆಗೆ ನೀವು ಚಿತ್ತಾರ ಜೊತೆಗಾಗಲಿ ಸಿನಿಮಾದವರ ಒಡನಾಟ ನಂಟು ಕೂಡ ಹೆಚ್ಚಾಗ್ತಾ ಹೋಯಿತು. ಹೌದು.
ನಾವು ಕಂಡಂಗೆ ಸರ್ ನಿಮ್ಗೆ ತುಂಬ ಆತ್ಮೀಯರಲ್ಲಿ ಒಬ್ಬರು ರಚಿತಾ ರಾಮ್ ಅವರು. ನೀವಿಲ್ಲದೆ ಅವ್ರು ಯಾವ ಶುಭ ಕಾರ್ಯವೂ ಮಾಡಲ್ಲ. ದಿನಿ ಇರ್ಬೇಕು ತಡಿ ಅವ್ರಿಗೊಂದು ಮಾತು ಹೇಳೋಣ ಒಂದು ಮಾತು ಕೇಳೋಣ ಅಂತಾನೆ ಅಷ್ಟು ನಿಮಗೆ ಸಲಿಗೆ ನಿಮ್ಮ ಮೇಲೆ. ಯಾಕಂಗೆ? ನನಗೆ ಇದೇ ಡೈರಿ ಡೇಯಿಂದನೇ ಮತ್ತೆ ಕನೆಕ್ಟ್. ಡೈರಿ ಡೇ ಐಸ್ ಕ್ರೀಮು GST ಅಂತ ಒಂದು GST ಆಗತ್ತೆ ಗೊತ್ತಾ, ಇಂಡಿಯನ್ ಗೌರ್ಮೆಂಟ್ GST ತರುತ್ತಲ್ಲ, ಸೇಮ್ ಟೈಮಲ್ಲಿ ಇವರು ಒಂದು GST ಅಂತ ಒಂದು ಐಸ್ ಕ್ರೀಮ್ ಬ್ರ್ಯಾಂಡ್ ತರ್ತಾರೆ. ಅವರು 3 ಫ್ಲೇವರ್ ಐಸ್ ಕ್ರೀಮ್ ತರ್ತಾರೆ. ಅದನ್ನು ಲಾಂಚ್ ಮಾಡ್ಸೋಕ್ಕೆ ಅಂಥೇಳಿ ಚಂದನ್ ಒಬ್ಬರನ್ನ ತಗೊಳ್ತೀವಿ. ಆಮೇಲೆ RJ ಪ್ರದೀಪ್ ಅವರ ವೈಫ್ ಶ್ವೇತಾ ಅಂತ ಅವರೊಬ್ಬರು ಆಗುತ್ತೆ. ಇನ್ನೊಬ್ಬರು ರಚಿತಾ ರಾಮ್ ಅಂತ. ರಚಿತಾ ರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಹೆಂಗೆ ತೊಗೊಳ್ಳೋದು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಅರುಣ್ ಗೌಡ ಅಂತ ಮುದ್ದು ಮನಸ್ಸೆ ಎಲ್ಲ ಸಿನಿಮಾ ಪ್ರಮೋಷನ್ ಮಾಡಿರ್ತೀನಿ ನಾನು. ಆ ಮುದ್ದು ಮನಸ್ಸೆ ಸಿನಿಮಾ ಟೈಮಲ್ಲಿ ವರ್ಕ್ ಮಾಡಿದ್ವಲ್ಲ, ಆವಾಗ ನನಗೆ ರಚಿತಾ ರಾಮ್ ಅವರ ತಾಯಿ ನಂಗೆ ಪರಿಚಯ ಇರ್ತಾರೆ. ಎಲ್ಲೋ 1 ಟೈಮ್ 2 ಟೈಮ್ ಭೇಟಿ ಮಾಡಿದ್ದೆ ಅಷ್ಟೇ. ಆವಾಗ ಅರುಣ್ ಗೌಡನ ಹತ್ರ ನಂಬರ್ ತೊಗೊಂಡು ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ಈ ಥರದೊಂದು ಪ್ರಾಡಕ್ಟ್ ಲಾಂಚ್ ಇದೆ, ನೀವು ಮೇಡಮ್ಗೆ ಮಾತಾಡ್ಸ್ಕೊಡ್ಬೇಕು ಅಂತ. ನೋಡಪ್ಪ ಇದರಲ್ಲೆಲ್ಲ ನನಗೇನು ಮಾತಾಡೋಕೆ ಹೋಗಲ್ಲ, ಅದು ನನಗೆ ನೀನೇ ಮಾತಾಡ್ಕೊಂಬಿಡು ಅಂತೇಳಿ ಅವ್ರ ನಂಬರ್ ಕೊಟ್ಬಿಡ್ತಾರೆ. ಇದು ಅವ್ರದ್ದೇ ನಂಬರ್ ನನಗೆ ಕೊಡ್ತಾ ಇದ್ದೀರಾ ಅಂತ ನನಗೆ ಫುಲ್ ಕನ್ಫ್ಯೂಷನು. ಹೌದು ನೀನೇ ಮಾತಾಡು, ನಾನು ಹೇಳಿರ್ತೀನಿ ಅಂತ. ಆಮೇಲೆ ಮೇಡಮ್ಗೆ ಅಮ್ಮ ಫೋನ್ ಮಾಡಿ ಹೇಳಿರ್ತಾರೆ, ಈ ಥರ ದಿನೇಶ್ ಅಂತ ಫೋನ್ ಮಾಡ್ತಾನೆ, ನಂಬರ್ ಸೇವ್ ಮಾಡ್ಕೊ ಅಂತ. ಆಮೇಲೆ ನಾನು ಫೋನ್ ಮಾಡಿದ ತಕ್ಷಣ ಹೇಳಿ ದಿನೇಶ್ ಅಂತ. ನನಗೆ ಫುಲ್ ಖುಷಿ, ಅಪ್ಪ ರಚಿತಾ ರಾಮ್ ಮೇಡಮ್ ಜೊತೆ ಮಾತಾಡ್ತಿದ್ದೀರಾ ನಾನು ಅಂತ. ಆಮೇಲೆ ಲಾಂಚಿಗೆಲ್ಲ ಬರ್ತಾರೆ. ಲಾಂಚ್ GST ಪ್ರಾಡಕ್ಟ್ ಲಾಂಚ್ ಆಗುತ್ತೆ. ಲಾಂಚ್ ಆಗಿ ಎಲ್ಲ ಆವಾಗಿಂದ ನನಗೆ ಅಮ್ಮ ಪರಿಚಯ ಆಗ್ತಾರೆ. ಆವಾಗ ಅಮ್ಮ ಇದ್ದವರು ತುಂಬ ಪರಿಚಯ ಆಗ್ತಾರೆ ನನಗೆ. ಅಮ್ಮ ಯಾಕೆ ಇಷ್ಟ ಆದರು ಅಂದರೆ, ಅವರು ಯಾವಾಗ ನಂದು ಜಾಬ್ ಅದಲ್ಲ, ನೀನೇ ಮಾತಾಡು ಅಂತ ನಂಬರ್ ಕೊಟ್ಬಿಟ್ರು, ಅವ್ರು ನಂಗೆ ಭಾಳ ಇಷ್ಟ ಆಗ್ಬಿಟ್ರು. ಯಾಕೆಂದರೆ ಅದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಎಷ್ಟೊಂದು ನಾನು ನೋಡಿರೋಂಥ ಹೀರೋಯಿನ್ ತಾಯಂದಿರು ತುಂಬ ಇನ್ವಾಲ್ವ್ ಆಗಿರ್ತಾರೆ. ಇವ್ರು ಹಂಗೆ ಇಲ್ಲವೇ ಇಲ್ಲ. ಅವಳ ಜಾಬ್ ಅವಳು, ನನ್ನ ಜಾಬ್ ನಾನು ಗುರು ಅನ್ನೋ ಥರ ನಂಬರ್. ಅದು ನಂಗೆ ಇಷ್ಟ ಆಯ್ತಮ್ಮ ಅಂತ ಫೋನ್ ಮಾಡಿ ಹೇಳಿ ಐಸ್ ಕ್ರೀಮ್ ಎಲ್ಲ ಮನೆಗೆ ಕಳಿಸ್ತೀನಿ ನಾನು. ನಮ್ಮ ಜಗನ್ನಾಥ್ ಸರ್ ಕೇಳಿ ಐಸ್ ಕ್ರೀಮ್ ಎಲ್ಲ ಮನೆಗೆ ಕಳಿಸಿ ಆವಾಗಿಂದ ತುಂಬ ಪರಿಚಯ ಆಗ್ತಾರೆ ನನಗೆ. ಆವಾಗ ಅವರೊಂದು ಮನೆ ತೊಗೋಬೇಕು ಅಂತ ಭಾಳ ದೊಡ್ಡ ಕನಸು. ಅವರು ಅನುಕೂಲವಾಗಿದ್ದಾರೆ. ಅವರು ಸ್ಕೂಲ್ ಇದೆ, ಅವ್ರದ್ದು ಸ್ಕೂಲ್ ನಡೆಸ್ತಿರ್ತಾರೆ ಅಮ್ಮ. ಅವ್ರದ್ದು ಸ್ವಲ್ಪ ಸೇವಿಂಗ್ಸ್ ಇದೆ. ಅಂಕಲ್ಲು ಸ್ವಲ್ಪ ಸೇವಿಂಗ್ಸ್ ಮಾಡಿರ್ತಾರೆ. ರಚಿತಾ ಮೇಡಮು ಅವಾಗ ತುಂಬ ಟಾಪಲ್ಲಿರ್ತಾರೆ. ಅವ್ರಿಗೂ ಒಳ್ಳೆ ಅರ್ನಿಂಗ್ ಇತ್ತು. ಆದರೆ ಇಷ್ಟೆಲ್ಲ ಇದ್ದವ್ರಿಗೆ ಒಂದು ಮನೆ ತೊಗೊಳಕ್ಕಾಗ್ತಾಯಿಲ್ಲ. ಅವರು RR ನಗರದಲ್ಲಿ ಒದ್ದಾಡ್ತಾ ಇದ್ದಾರೆ. ಮುಗ್ಬಟ್ಟಿಂದ ಹಿಡಿದು ಸಣ್ಣ ಸಣ್ಣ ಓಲೆಗಳನ್ನೆಲ್ಲ ಕೂಡ ಹಾಕ್ಬಿಟ್ಟು ಮಾರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಾನು ಯಾವ್ದು ಗುರು ಇದು, ರಚಿತಾ ರಾಮು ಸೂಪರ್ ಹಿಟ್ ಹೀರೋಯಿನ್ನು, ಇವ್ರಿಗೊಂದು ಮನೆ ತೊಗೊಳಕ್ಕಾಗ್ತಾ ಇಲ್ವಲ್ಲ. ನಂಗೆ ತಕ್ಕದ್ದು ಬೇಜಾರು, ಏನಿದು ಬದುಕು ಯಪ್ಪ. ಇವರು ನನಗೆ ಕೇಳ್ತೀನಿ, ಯಾಕೆ ನೀವು ಇಷ್ಟು ಸಿನಿಮಾ ಆವಾಗಲೇ ಹೇಳೋದು ನಂಗೆ ಅವ್ರಿಗೆ ಎಷ್ಟೆಷ್ಟು ಸಿನಿಮಾಗೆ ಹೀರೋಯಿನ್ಗೆ ಏನಿದೆ ಸಂಭಾವನೆ ಅಂತೆಲ್ಲ ಹೇಳಿ. ಓಕೆ, ಅವರು ಮನೆ ತೊಗೊಳ್ಳುವಾಗ ಒದ್ದಾಡಿದ್ದು ನನ್ನ ಕಣ್ಣೆದುರುಗಡೆ ಯೋಗ ಸರ್ ಅದು ಮನೆ ತೊಗೊಳೋದು. ಕಣ್ಣು ಕಟ್ಟದಂಗಿದೆ. ಆವತ್ತು ಮನೆ ತೊಗೊಳ್ತಾರೆ. ಮನೆ ತೊಗೊಂಡಿದ್ದ ದಿವಸ, ಮನೆ ತೊಗೊಂಡು ನಮ್ಮದು ಮನೆ ಅಂತ ಆಗಿದ್ದ ದಿವಸ ಎಲ್ಲರೂ ಅಲ್ಲೇ ಮಲಗಬೇಕು ಅವತ್ತು ಅಂತ ರಚಿತಾ ಮೇಡಮ್ ಕಂಡೀಷನ್. ಎಲ್ಲರೂ ಇರಬೇಕು ದಿನಿ, ನೀನು ಬಾ ಅಂತ. ನಾವು ಎಲ್ಲ ಹೋಗಿ ಆ ಮನೆಯಲ್ಲಿ ಸ್ಮಾಲ್ ಒಂದು ಪೂಜೆ ಮಾಡಿ ಎಲ್ಲರೂ ಅವತ್ತು ಅಲ್ಲಿ ಮಲಗ್ತೀವಿ. ಅವತ್ತು ಅವರು ಹೇಳ್ಕೊಂಡು ಅಳ್ತಾರೆ, ತುಂಬ ಅಳ್ತಾರೆ. ನಾನು ಒದ್ದಾಡಿ ಹೋಗಿದ್ದೀನಿ ಈ ಮನೆ ತಗೊಳ್ಳೋಕ್ಕೋಸ್ಕರ. ಇನ್ನು ಸಾಕು ಮಮ್ಮಿ, ನಾನು ಮನೆಗಿನೇ ಏನು ಬೇಡ ನನಗೆ ನಾವು ಯಾಕೆಂದರೆ ಅವ್ರಿಗೆ ಒಂದಿತ್ತು, ಅವರು ಚಿಕ್ಕ ಮಕ್ಕಳಿರುವಾಗ ಇವರು ವಾಮೆಂಟ್ ಮಾಡ್ಕೊಬಿಡ್ತಿದ್ದಾರೆ ಟ್ರಾವೆಲಿಂಗಲ್ಲಿ ಅಂಥೇಳಿ ಇವ್ರನ್ನೆಲ್ಲ ಬಸ್ ಹತ್ಸಿ ಕಳಿಸ್ಬಿಡೋರಂತ ಅವ್ರ ರಿಲೇಷನಲ್ಲಿರೋರು. ಹಾಗಾಗಿ ಮಮ್ಮಿ ನಾನು ದೊಡ್ಡ ಕಾರ್ ತೊಗೋಬೇಕಷ್ಟೆ, ನನಗೆ ಓಡಾಡೋಕ್ಕೆ ಅಂತ ಒಂದು ಸ್ಮಾಲ್ ಕಾರ್ ಇವಾಗ ಏನಿದೆ ಅದಿಲ್ಲ. ನನ್ನ ಕನಸು ದೊಡ್ಡ ಕಾರಲ್ಲಿ ನಾನು ಟ್ರಾವೆಲ್ ಮಾಡಬೇಕು. ಅಲ್ಲಿ ನಾನು ಯಾರು ಬೇಕಾದ್ರೂ ಕೂತ್ಕೊಂಡು ವಾಮೆಂಟ್ ಮಾಡ್ಕೋಬೋದು, ನನಗೆ ಆ ಥರದ್ದೆಲ್ಲ ಅಭ್ಯಂತರ ಏನಿಲ್ಲ ಅನ್ನೋ ಥರ ಅವ್ರಿಗೆ ಹಂಗೆ. ಆವತ್ತು ಅವ್ರು ಡಿಸೈಡ್ ಆದರು, ಆಯಿತು ಅಂತ. ಇವತ್ತು ನಂಗೆ ತುಂಬ ಬೇಜಾರಾಗೋದೇನೆಂದರೆ, ನಾವೆಲ್ಲ ತುಂಬ ಹತ್ತಿರದಿಂದ ನೋಡಿರ್ತೀವಿ ಅವ್ರ ಕಷ್ಟನೆಲ್ಲ. ಇವತ್ತು ಯಾರ್ಯಾರು ಏನೇನೋ ಮಾತಾಡ್ಕೊಂಡಿರ್ತಾರೆ, ಏನೇನೋ ಸುದ್ದಿಗಳು ಬರ್ತಾ ಇರುತ್ತೆ. ನಾನು ಅಮ್ಮಂಗೆ ಫೋನ್ ಮಾಡಿ, ಏನಮ್ಮ ನಾವು ಮನೆ ತೊಗೊಳ್ಳುವಾಗ ಎಷ್ಟು ಒದ್ದಾಡಿದ್ದು ಇದೆ, ಅವನ್ಯಾವನೋ ಕೊಡಿಸ್ತಾ ಅಂತ ಹೇಳ್ತಿದ್ದಾನೆ, ಯಾವನು ಇನ್ನೇನೋ ಮಾತಾಡ್ತಿದ್ದಾನೆ, ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ. ಅಮ್ಮ ಅವತ್ತೊಂದು ಮಾತು ಹೇಳಿದ್ರು ನನಗೆ, ನೋಡು ನಾವು ಗೊತ್ತು ಅನ್ನೋದ್ರಿಂದ, ನಮ್ಮ ಕಷ್ಟ ಗೊತ್ತು ಅನ್ನೋದ್ರಿಂದ, ಈ ಮನೆ ಹೆಂಗೆ ತೊಗೊಂಡ್ವಿ ನಿಂಗೆ ಗೊತ್ತಿರೋದ್ರಿಂದ ನೀನೇನೂ ಮಾತಾಡ್ತಿಲ್ಲ. ನೀನು ನಮ್ಗೆ ಯಾರೂ ಗೊತ್ತಿಲ್ಲದೆ ಹೊರಗಿನವನಾಗಿದ್ದರೆ ನೀನು ಹಂಗೆ ಮಾತಾಡ್ತಿದ್ದೆ. ಹಂಗಾಗಿ ಎಲ್ಲರೂ ಹಂಗೆ ಮಾತಾಡ್ತಾರೆ.
ಒಂದು ಹುಡುಗಿ ಒಂದು ಹೆಣ್ಣು ಸಾಧನೆ ಮಾಡಿ ಅವಳೇನೋ ಸಂಪಾದನೆ ಮಾಡ್ತಿದ್ದಾಳೆ ಅಂದರೆ ಯಾರ ಜೊತೆನೋ ಹೋಗಿ ಬಂದು ಮಾಡ್ತಿದ್ದಾಳೆ ಅಂತ. ಒಬ್ಬ ಹುಡುಗ ಸಂಪಾದನೆ ಮಾಡ್ತಿದ್ದಾನೆ ಅಂದರೆ ಯಾರಿಗೋ ತಲೆ ಹಿಡಿದು ಮಾಡ್ತಿದ್ದಾನೆ ಅಂತ ಬರುತ್ತೆ. ಇದು ಇರೋದೇ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಬಿಡ್ದು, ಎಲ್ಲ ದೇವ್ರು ನೋಡ್ಕೋತಾನೆ ಅಂತ ಅಮ್ಮ ಒಂದು ಮಾತು ಹೇಳಿದ್ರು. ಆ ಮಾತನ್ನು ಮೇಡಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ. ಅದಕ್ಕೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವನ್ ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ. ಹಾಗಾಗಿ ನಾವು ಮೇಡಮ್ ಮನೆಗೆ ಕ್ಲೋಸ್ ಅಂದರೆ ನಾವೆಲ್ಲ, ನಮಗೆ ಪ್ರತಿ ಶನಿವಾರ, ನನಗೆ ವಾರದಲ್ಲಿ 3-4 ದಿನ ಅವ್ರ ಮನೆಯಲ್ಲೇ ನಮ್ದು ಊಟ. ಓಹೋ. ಶನಿವಾರ ಭಾನುವಾರ ಬಂತು ಅಂದರೆ ನನಗೂ ಇಷ್ಟ ಆಗಿದ್ದೆಲ್ಲ ಸ್ಪೆಷಲ್ ಇದೆ ಐಟಮ್ಸ್ ಅಮ್ಮ ಮಾಡ್ತಾರೆ ಚೆನ್ನಾಗಿ. ಅಮ್ಮ ಇದು ಚೆನ್ನಾಗಿದೆ ಅಂತಂದರೆ ಆ ವಾರ ಪೂರ್ತಿ ಅದನ್ನೇ ತಿನ್ಸೋದು ಅವ್ರು ನಮಗೆ. ಅಂದರೆ ಅದೇನೇ ಮಾಡೋದು ಅವನಿಗೋಸ್ಕರ, ಅವನಿಗಿಷ್ಟ ಅಂತ. ನಾವೆಲ್ಲರೂ ಹೋದರೆ ನಮಗೆ ನಮ್ಮ ಹಳ್ಳಿನಲ್ಲಿ ಇರ್ತಿತ್ತು ಆ ಥರ ಎಲ್ಲ ಕಿಚನಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಲ್ಲ. ಇವತ್ತಿಗೂ ರಚಿತಾ ಮೇಡಮ್ ಮನೆಯಲ್ಲಿ ನಾವು 4-5 ಜನ ಇದ್ದೀವಿ. ಎಲ್ಲರೂ ಅವ್ರ ಮನೆ ಕಿಚನಲ್ಲೇ ಕೂತ್ಕೊಂಡು ಊಟ ಮಾಡೋದೆಲ್ಲ, ಅಷ್ಟು ಕ್ಲೋಸ್ ಇದ್ದೀವಿ. ಆಮೇಲೆ ಎಲ್ಲ ಶುಭ ಕಾರ್ಯಗಳಿಗೂ ಇರ್ತೀವಿ ಅಂದರೆ ನಮಗೂ ಅನಿಸ್ಬಿಟ್ಟಿದೆ ಅವರು ನನ್ನ ಅಮ್ಮನೇ, ಅವರು ನನ್ನ ಅಕ್ಕನೇ, ಅವ್ರಿಗೂ ನಮ್ಮ ದಿನೇಶ ನಮ್ಮ ಮಗನೇ ಅಂತ ಅನಿಸ್ಬಿಟ್ಟಿದೆ. ಹಂಗಾಗಿ ಯಾರು ಬಿಟ್ಕೊಡಲ್ಲ. ಎಲ್ಲ ಕಾರ್ಯಗಳಿಗೂ ನಾವು ಇರಲೇಬೇಕು ಮತ್ತು ನಾವು ಹೋಗಲೇಬೇಕು, ಆ ಥರ ಇದೆ. ಸೂಪರ್ ಅಣ್ಣ. ಅಂದರೆ ಅಷ್ಟು ಸುಲಭವಾಗಿ ಯಾರು ಹತ್ರಕ್ಕೆ ಬಿಟ್ಕೊಳಲ್ಲ. ಎಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಇರುತ್ತೆ, ಅದರಲ್ಲಿ ಏನೋ ಒಂದು ಪ್ರಾಮಾಣಿಕತೆ ಇರುತ್ತೆ, ಅದೆಲ್ಲ ಆಗಿ ಕೂಡಿ ಬಂದಿರುತ್ತೆ ಅಂತ ಅನಿಸುತ್ತೆ. ಹಾಗೆ ಜೋಗಿ ಪ್ರೇಮ್ ಅವರು ನಿಮ್ಮ ಮೇಲೆ ವಿಪರೀತ ಪ್ರೀತಿ. ನೀವು ಒಂದು ಹಾಡನ್ನು ಕೂಡ ತಡಿ ನಾನು ನೋಡ್ಕೊಡ್ತೀನಿ ಬಿಡ, ನಾನು ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ, ಅವಯ್ಯ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಆದರೆ ಮ್ಯೂಸಿಕ್ ಡೈರೆಕ್ಟ್ರೇ, ಅಷ್ಟು ಮ್ಯೂಸಿಕ್ ಸೆನ್ಸ್ ಇರುವಂಥ ಮನುಷ್ಯ. ನಿಮಗೂ ಅವ್ರಿಗೂ ಒಡನಾಟ ಹೆಂಗೆ ಸರ್? ಹಣ ನನಗೆ ಏನಂದರೆ, ರಾಜ್ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ಆವಾಗ ಅವರು ನಮ್ಮ RPC ಲೇಔಟಲ್ಲಿ ಅವ್ರ ಆಫೀಸ್ ಇದ್ದಿದ್ದು. ಆವಾಗ ಒನ್ ಟೈಮ್ ನಾನು ಚಿತ್ತಾರದಲ್ಲೇ ಇರುವಾಗ ಅವ್ರನ್ನ ಹೋಗಿ ಒಂದು ನಮಸ್ಕಾರ ಹೊಡೆದು ಬಂದಿದ್ದೆ. ಆವಾಗ ಅವರು ಭಾಳ ಪೀಕಲ್ಲಿದ್ದರು. ಯಾರು ಕೆಳಗಡೆನೇ ಅವ್ರಿಗೆ ಸೆಕ್ಯೂರಿಟಿ ಇರ್ತಾಯಿತ್ತು, ಮೇಲೆ ಯಾರನ್ನೂ ಹತ್ತಕ್ಕೆ ಬಿಡ್ತಾ ಇರಲ್ಲ. ನಾವು ಹೆಂಗೆ ತಪ್ಪಿಸ್ಕೊಂಡು ಹತ್ತಿ ಚಿತ್ತಾರ ಬುಕ್ ಹಿಡ್ಕೊಂಡು ಚಿತ್ತಾರ ಬುಕ್ ಕೊಡೋಕ್ಕೆ ಬಂದೆ ನಾನು ಆಫೀಸ್ ಬೈ ಅಂತೆಲ್ಲ ಹೇಳಿ ಆವಾಗ ಒಂದು ನಮಸ್ಕಾರ ಹೊಡೆದು ಬಂದಿದ್ದೆ ನಾನು. ಆಮೇಲೆ ಹಂಗೆ ಹೋಗುವಾಗ ಅವ್ರದ್ದು ಒಂದು ಮೂವಿ ಬರ್ತು, DK ಅಂತ ಒಂದು ಮೂವಿ. ಅಷ್ಟೊತ್ತಿಗೆ ಆಲ್ರೆಡಿ ನಾನು ಸಿನಿಮಾ ಎಲ್ಲ ಪ್ರಮೋಷನ್ಸ್ ಮಾಡಿಬಿಟ್ಟಿದ್ದೆ. DK ಮೂವಿ ಪ್ರಮೋಷನ್ಸ್ಗೆ ಈಗ ಮಾಡಿಕೊಡ್ತೀನಿ ಅಣ್ಣ, ನಾನೇ ಹೋಗಿದ್ದು ಅವ್ರ ಹತ್ರ. ಹೋಗಿದ್ದ ದಿನ ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ರು ಪಕ್ಕದಲ್ಲಿ ಕೂರಿಸ್ಕೊಂಡು. ಆ ಥರ ಯಾರೂ ನಮ್ಮನ್ನು ಹಂಗೆ ನೋಡ್ಕೊಂಡಿರಲಿಲ್ಲ ಯಾವಾಗಲೂ. ನಮಗೊಂಥರ ಖುಷಿ ಆಯಿತು. ಆಮೇಲೆ ಅವರು ಅವ್ರಿಗೆ ನನ್ನ ಕಂಡ್ರೆ ಇಷ್ಟ ಅಂತಲ್ಲ, ನನಗೆ ಅವರಂದರೆ ತುಂಬ ಇಷ್ಟ. ಅವ್ರ ಕಂಡ್ರೆ ನಂಗೆ ಭಾಳ ಇಷ್ಟಪಡ್ತೀನಿ ಪ್ರೇಮಣ್ಣನ. ಯಾಕೆಂದರೆ ಯಾರೇ ಬರಲಿ ಅವ್ರಿಗೆ ಊಟ ಮಾಡಿದ್ರೆ ಕಳಿಸೋದೇ ಇಲ್ಲ ಅವರು. ಅವ್ನು ತುಂಬ ನಾಚ್ಕೋತಿದ್ರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರು ಊಟ ಮಾಡ್ತಾ ಇರ್ತಾರೆ. ಆ ಥರ ಒಳ್ಳೆ ಮನುಷ್ಯ ಅವರು. ಆವಾಗ ನಾನು ಈ KDಗೆ DKಗೆ ನಾನು ಪ್ರಮೋಷನ್ ಮಾಡೋದು ಕಷ್ಟ ಇದೆ, ಆಗಲ್ಲ, ನಾನು ದಿ ವಿಲನ್ಗೆ ಮಾಡಿಕೊಡ್ತೀನಿ ಅಂಥೇಳಿ ಆವಾಗ ದಿ ವಿಲನ್ಗೆ ಪ್ಲ್ಯಾನ್ ಮಾಡ್ತೀವಿ. ದಿ ವಿಲನ್ ಡೈರಿ ಡೇ ಐಸ್ ಕ್ರೀಮ್ನ ಕರ್ಕೊಂಡು ಬಂದು ಒಂದು ದಿ ವಿಲನ್ 2 in 1 ಅಂತ ಒಂದು ಐಸ್ ಕ್ರೀಮ್ ಪ್ಲ್ಯಾನ್ ಮಾಡ್ತೀವಿ. ಒಂದೇ ದಿ ಅನ್ನೋ ಅಕ್ಷರದಲ್ಲೇ 2 ಫ್ಲೇವರ್ ಇರುತ್ತೆ, ಒಂದು ಶಿವಣ್ಣ ಒಂದು ಸುದೀಪಣ್ಣ ಅನ್ನೋ ಥರ. ಅದೆಲ್ಲ ಡೈರಿ ಡೇಗೆ ಎಲ್ಲ ಡಿಸ್ಕಷನ್ ಮಾಡಿ ಅವರು ಓಕೆ ಅಂತ. ಒಂದು ಮೋಲ್ಡ್ ಮಾಡೋಕ್ಕೆ ಎಷ್ಟೋ ಲಕ್ಷಗಟ್ಟಲೆ ಖರ್ಚಾಗತ್ತೆ. ಜಗನ್ನಾಥ್ ಸರ್ ಅದನ್ನೆಲ್ಲ ಒಳ್ಳೆ ಐಡಿಯಾಸ್ನ ತೊಗೊಂಡೋಗೋದು ಅವ್ರಿಗೆ ಯಾವಾಗಲೂ ಇಂಟ್ರೆಸ್ಟ್ ಅವ್ರಿಗೆ. ಆವಾಗ ಅವರೂ ಅಷ್ಟೇ ಆಗಿ ಅದು ಸಿನಿಮಾ ಭಾಳ ದೊಡ್ಡ ಮಟ್ಟದ ಪ್ರಮೋಷನ್ಸ್ ತೊಗೊಳುತ್ತೆ. ಯಾಕೆಂದರೆ ಡೈರಿ ಡೇ ಐಸ್ ಕ್ರೀಮು ಇಡೀ ಕರ್ನಾಟಕದ ಸಣ್ಣ 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 ಹಳ್ಳಿಗಳಲ್ಲೂ ಐಸ್ ಕ್ರೀಮ್ ಸಿಗುತ್ತೆ ನಮಗೆ ಡೈರಿ ಡೇ. ಅಲ್ಲಿ ಎಲ್ಲ ಕಡೆ ದಿ ವಿಲನ್ ಪ್ರಮೋಷನ್ ಆಗುತ್ತೆ, ಎಲ್ಲ ಕಡೆನೂ. ಆ ಥರ ದಿ ವಿಲನ್ಗೆ ಪ್ರಮೋಷನ್ ಮಾಡಿ ಅದೆಲ್ಲ ಮಾಡಿದಾಗ ಅವರು ಪ್ರೇಮಣ್ಣ ನಾವು ಭಾಳ ಹತ್ರ ಆಗ್ಬಿಡ್ತೀವಿ. ಈಗ ಮೊನ್ನೆ ಒಂದು ಸಾಂಗ್ ಕೇಳಿಸಿದ್ದೆ ಅವ್ರಿಗೆ ಆ ಸಾಂಗು ಏನೋ, ಮಗನೇ ನೀನು ನಿನ್ನ ಗುಂಗಲ್ಲಿ ಆದಮೇಲೆ ಎಲ್ಲ ಡಬ್ಬಾ ಸಾಂಗ್ಗಳೇ ಮಾಡಿದ್ಯಾ, ಅದರಲ್ಲಿ ಇದೊಂದು ಸಾಂಗ್ ಚೆನ್ನಾಗಿದೆ ಹಂಗೆ ಅನ್ನಿಸ್ತಾ ಇದೆ ಕಣೋ, ಇದು ನಾನೇ ಪ್ರೋಗ್ರಾಮ್ ಮಾಡಿಕೊಡ್ತೀನಿ ನನ್ನ ಕಡೆಯಿಂದಾನೆ ಅಂಥೇಳಿ ಅದೊಂದು ಪ್ರೋಗ್ರಾಮಿಂಗ್ ಮಾಡಿಕೊಡ್ತಾರೆ. ಅದನ್ನು ಕಂಪೋಸ್ ಮಾಡೋದು ಒಬ್ಬ ಬೇರೆ ಹುಡುಗ. ಇವರು ನಿಂತು ಅರ್ಜುನ್ ಸರ್ಗೋ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಅದು ಈ ಮಂತ್ ಶೂಟ್ಗೆ ಹೋಗ್ತಾಯಿದ್ವಿ. ಆಮೇಲೆ ನನ್ನೇನೆಂದರೆ, ಅವರು ಶೂಟಿಂಗ್ ಯಾವುದೋ ಡಿಸ್ಕಷನ್ ಅದು ಇದು ಅಂತ ಕೂತ್ರೆ ನಾನು ಬಂದೆ ಅಂದರೆ ಗೊತ್ತಾಯಿತು, ಎತ್ತಿಡ್ರ ಇನ್ನು 2 ಅವರ್ ಈ ನನ್ನ ಮಗ ನಮ್ಮನ್ನು ಬಿಡಲ್ಲ ಅಂಥೇಳಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟು ಅಳತೆ ಹೊಡಿತೀವಿ ಎಲ್ಲ 2 ಅವರು. ಅಷ್ಟು ಚೆನ್ನಾಗಿದ್ದೀವಿ. ಅಣ್ಣ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೆ ನಾವು ಅಣ್ಣನ ಕಂಡ್ರೆ ಇಷ್ಟ. ಸೂಪರ್ ಸರ್. ಈ ಮೊನ್ನೆ ಹಿಂಗೆ ನೋಡ್ತಾ ಇದೆ ಸರ್,
ಒಂದು ಮೇಳ ನಡೀತಿತ್ತು. ಮೇಳದಲ್ಲಿ ನೀವು ಗೆಸ್ಟ್. ಆ ಗೆಸ್ಟ್ ಏನಕ್ಕೆ ಅಂತಂದರೆ ಅರೇಸ್ಗೆ ಇವ್ರಿಗೂ ರೈತರಿಗೂ ಏನು ಗುರು ಸಂಬಂಧ ಅಂತ ಯೋಚನೆ. ಹೌದು. ನಿಮ್ದೊಂದು ಕಾರ್ ನೋಡಿದೆ ನಾನು. ಕಾರಲ್ಲಿ ಒಂದು ಸೀಲು ಅಂದರೆ ಒಂದು ಲೋಗೋ ಥರ, ಲೋಗೋ, ರೈತರ ಬಗ್ಗೆ ಒಂದು ಸ್ಲೋಗನ್ ಇತ್ತು. ತುಂಬ ಚೆನ್ನಾಗಿದೆ ಸ್ಲೋಗನ್. ಈ ಥರದ್ದೆಲ್ಲ ಥಾಟು. ಅಲ್ಲಿ ನೀವು ಆ ಮೇಳಕ್ಕೆ ಏನಕ್ಕೆ ಹೋಗಿದ್ದು ನೀವು? ಅಣ್ಣಾಜಿ, ನಮ್ಗೇನಂದ್ರೆ ಇದೆಲ್ಲ ನೋಡಿ ನಾಲ್ವಡಿ ಕೃಷ್ಣರಾಜ್ ಅವರ ಬ್ರೈನ್ ಇದೆ ಬಂದಿರೋರು. ಹಾಂ, ಯಾಕೆಂದರೆ ಅವರು ಅಷ್ಟೇ ಈ KRS ಡ್ಯಾಮ್ನ ಕಟ್ಟಲೇಬೇಕು ಅಂತ ಹಠ ತೊಟ್ಟಿದ್ದು ಕುದ ಏನಕ್ಕೆ ಅಂತಂದರೆ, ಈ ಡ್ರೈ ಲ್ಯಾಂಡ್ ಏನಿದೆ ಮಂಡ್ಯ ಬೆಲ್ಟ್ ಪೂರ್ತಿ ಅದನ್ನು ವೆಟ್ ಮಾಡಬೇಕು, ನೀರಾವರಿ ಮಾಡಬೇಕು, ಅದರಿಂದ ರೈತರಿಗೆ ಹೆಲ್ಪ್ ಆಗತ್ತೆ ಅಂಥೇಳಿ ಬರೀ ಅವ್ರದ್ದು ಫೋಕಸಿಂಗ್ ರೈತರೇ ಇತ್ತು ಜಾಸ್ತಿ. ಹಾಗಾಗಿ ಅವ್ರೇನು ಮಾಡ್ತಾರೆ, KRS ಡ್ಯಾಮ್ ಕಟ್ಟಿದಲ್ಲ, ಅವ್ರಿಗೆ ರೈತರ ಮಹತ್ವನ ನಮಗೆಲ್ರಿಗೂ ತಿಳಿಸೋ ಪ್ರಯತ್ನ ಮಾಡಿ ಅವ್ರನ್ನ ಉಳಿಸೋ ಪ್ರಯತ್ನ ಮಾಡಿದ್ರು. ಫಸ್ಟ್ ರೈತರನ್ನ ಉಳಿಸ್ಬಿಟ್ರು ಅವರೆಲ್ಲರೂ. ಅದರಿಂದ ನಾವೆಲ್ಲ ಎಷ್ಟು ತಿಂತಾ ಇದೀವಿ, ಅವ್ರು ಬೆಳೀತಾ ಇರೋದನ್ನ ನಾವು ತಿಂದು ಬದುಕ್ತಾ ಇದೀವಲ್ಲ. ಆವಾಗ ಬೆಂಗಳೂರಿಗೆ ಆರಾಮಾಗಿದ್ದೀವಿ ಅಂದ್ರೆ ಕಾವೇರಿಯಿಂದ ಎಷ್ಟೆಲ್ಲ ಲಾಭ, ಕಾವೇರಿಯಿಂದ ನಮಗೆ ಊಟ. ಯಾಕೆ ರಾಜಧಾನಿ ಆಗ್ತಿತ್ತು ಈ ಊರು? ಹೌದು. ಯಾಕೆ ನೀವು ಉಳ್ಕಂತಿತ್ತು? 2 ಕೋಟಿ ಜನ ಸಹಿಸ್ಕೊಳತ್ತಂದ್ರೆ ಸರ್, ಕಾವೇರಿನೂ ಭಾರಿ ದೊಡ್ಡ ವಿಷಯ. ನಾಲ್ವಡಿ ಕೃಷ್ಣರಾಜ ದೊಡ್ಡ ವಿಷಯ. ಅಯ್ಯೋ, ಅವರೇ ಇತಿಹಾಸ. ಹೇಳಿ ಸರ್. ನಾಲ್ವಡಿ ಕೃಷ್ಣರಾಜರ ಬ್ರೈನ್ ಅದು ನಮ್ಮದು ಫಾರ್ಮರ್ ಲೋಗೋ. ನನಗೂ ಅವ್ರನ್ನೇ ಫಾಲೋ ಮಾಡ್ತಿದ್ವಲ್ಲ, ರೈತರು ಅಂತ. ಆವಾಗ ನನಗೆ ಅನಿಸಿದ್ದೇನೆಂದರೆ, ನಾವು ನಮ್ಮ ಮನೆಗೆ ಯಾವುದೋ TV ಪ್ರೋಗ್ರಾಮ್ ನೋಡ್ತಾ ಇದ್ದಿದ್ದು. TV ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ, ನಿನ್ನ ಮನೆಗೆ ಹಾಲು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ. ಅವ್ನು ಯಾರು ಹಾಲು ತಂದಾಗ್ತಾನೆ ಅವನ ಹೆಸರು ಹೇಳ್ತಾರೆ. ಅವ್ರು ತಿನ್ನೋ ಪಾಪ್ಕಾರ್ನು, ಐಸ್ ಕ್ರೀಮು ಪ್ರತಿಯೊಂದೂ ರೈತನಿಂದಾನೇ ಬರುತ್ತೆ ಅಂತ ಗೊತ್ತಿಲ್ಲ. ಆವಾಗ ಅನಿಸಿದ್ದು, ಓಕೆ, ಎಲ್ಲದಕ್ಕೂ ಈ ಫುಡ್ ಲೈಸೆನ್ಸ್ ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಒಂದು ಫುಡ್ ಲೈಸೆನ್ಸ್ ಸಿಗುತ್ತೆ. ಫುಡ್ ಲೈಸೆನ್ಸು, ಇನ್ನೊಂದು ಯಾವುದೋ ಮಗದೊಂದು, ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಈ ಬೆಳೆಯೋ ಮೂಲದ್ದು ಯಾವುದಾದ್ರೂ ಒಂದು ಬೇಕಲ್ಲ ಅಂಥೇಳಿ ಅವಾಗ ಮಾಡಿದ್ದು ಪ್ರತಿ ತುತ್ತಿಗೂ ರೈತನನ್ನು ಸ್ಮರಿಸೋಣ ಅಂತ. ಲೆಟ್ಸ್ ರಿಮೆಂಬರ್ ಫಾರ್ಮರ್ಸ್ ಇನ್ ಎವ್ರಿ ಬೈಟ್ ಆಫ್ ಫುಡ್ ಅಂತ. ಆ ಲೋಗೋ ಲಾಂಚ್ ಆಗಿದ್ದ ನೆಕ್ಸ್ಟ್ ಡೇಯಿಂದ ಎಲ್ಲ ಫುಡ್ ಪ್ರಾಡಕ್ಟ್ ಮೇಲೆ ಕ್ಯಾರಿ ಆಗಬೇಕು ಅನ್ನೋದು ನನ್ನ ಉದ್ದೇಶ ಇದ್ದಿದ್ದು. ಅದು ಲಾಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಂದಿಷ್ಟು ಕಂಪ್ನಿಗಳಿಗೆ ಮಾತಾಡಿದ್ವಿ, ಎಲ್ಲರ ಸೆಲೆಬ್ರಿಟಿಗಳ ಬೈಟ್ಸ್ಗಳೆಲ್ಲ ತೊಗೊಂಡ್ವಿ. ನನಗೆ ಸುದೀಪ್ ಅಣ್ಣಂಗೆ ಲಾಂಚ್ ಮಾಡಿಸೋದಕ್ಕೆ ಸುದೀಪ್ ಅಣ್ಣನ ಕೈಯಲ್ಲೇ ಮಾಡಿಸ್ಬೇಕು ಅಂತಿತ್ತು. ಆವಾಗ ಸುದೀಪ್ ಅಣ್ಣಂಗೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ರಿಕ್ವೆಸ್ಟ್ ಮಾಡೋದಕ್ಕೆ ಮೂಲ ಕಾರಣ ಅಂದರೆ ನವೀನ್ ಅಣ್ಣ ಮತ್ತು ಜಗ್ಗಿ ಅಣ್ಣ ಅಂತಿದ್ದಾರೆ. ಅವರಿಬ್ರು ಅವರು ಇಡೀ ಅವರ ಅಭಿಮಾನಿ ಸಂಘವನ್ನ ಎಳಿತಿರುವ ರಥಗಳವರು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರಿಗೂ ವಿಷಯ ಒಳ್ಳೇದಿತ್ತು. ಸುದೀಪ್ ಅಣ್ಣಂಗೂ ಕನ್ವಿನ್ಸ್ ಮಾಡಿದ್ರು. ಸುದೀಪ್ ಅಣ್ಣಂಗೂ ಭಾಳ ಇಷ್ಟ ಆಯಿತು. ಓಕೆ, ಇವತ್ತು ಈ ಒಂದು ಲೋಗೋ ನಂಗೆ ಭಾಳ ಇಷ್ಟ ಆಗಿದೆ ಅಂಥೇಳಿ ಅವತ್ತು ಹೈದ್ರಾಬಾದಲ್ಲಿ ಶೂಟಿಂಗ್ ಅವ್ರಿಗೆ. ಆದರೂ ಶೂಟಿಂಗ್ಗೆ ಫ್ಲೈಟ್ ಮಾಡ್ಕೊಂಡು ಬಂದು ನಮ್ಮ ಲೋಗೋ ಲಾಂಚ್ ಮಾಡಿ ಕೊಟ್ಟರು. ಭಾಳ ದೊಡ್ಡ ಮಟ್ಟದ ಇಡೀ ಇಂಡಿಯಾ ಪೂರ್ತಿ ದೊಡ್ಡ ಸುದ್ದಿ ಆಯ್ತದು ಆ ಲೋಗೋ ಲಾಂಚ್ ಆಗಿದ್ದು. ಹಾಗೆ ಹೋಗ್ತಾ ಇತ್ತು. ನಮ್ಮ ತಲೆಯಲ್ಲಿ ನಮ್ಮದೊಂದು NGO ಕೂಡ ಇದೆ, ವಿ ರೆಸ್ಪೆಕ್ಟ್ ಫಾರ್ಮರ್ ಅಂತ. ವಿ ರೆಸ್ಪೆಕ್ಟ್ ಫಾರ್ಮರಿಂದ ಒಂದಿಷ್ಟು ಸಪೋರ್ಟ್ ಮಾಡಬೇಕು ಅಂತ ಉದ್ದೇಶ. ಅದು ನನಗೆ ಅನಿಸಿದೆ ಅಂದರೆ RR ನಗರ ಏನಿದೆಯಲ್ಲ, ಬೆಂಗಳೂರು RR ನಗರ, ಅಲ್ಲಿ ಒಂದು ಸಂತೆ ನಡೀತಾ ಇದೆ, ಮೇಳ ನಡೀತಾ ಇದೆ. ಅದು ಸಂತೆ ಸುದ್ದಿ ಏನೋ ಸಂತೆ ಇದೆ, ಅದು ಒಂದು RR ನಗರದಲ್ಲಿ ಸಂತೆ ನಡೀತಾ ಇದೆ. ಆವಾಗ ಅಲ್ಲಿ ನಾನು ಸಂತೆಗೆ ವಿಸಿಟ್ ಮಾಡಿದಾಗ ನನಗೆ ಅವರು ಸಂತೆ ಆರ್ಗನೈಸ್ ಮಾಡಿದ್ದಾರೆ, ಚುಕ್ಕಿ ನಂಜುಂಡಸ್ವಾಮಿ ಅಂತ ಆ ಮೇಡಮ್. ಅವ್ರ ಟೀಮ್ ಎಲ್ಲ ತುಂಬ ಆನೆಸ್ಟಾಗಿ ನಡೀತಾ ಇದೆ ಅದು. ಅಂದರೆ ನಿಮಗೆ ಈ ತರಕಾರಿನ ಆರ್ಗ್ಯಾನಿಕ್ ಮಾಡ್ತಾ ಇರೋದು ಅವರು. ಈ ಬೇರೆ ಬೇರೆ ಗೊಬ್ಬರಗಳನ್ನ ಯೂಸ್ ಮಾಡದೆ ದೇಸಿ ಗೊಬ್ಬರಗಳನ್ನೇ ಯೂಸ್ ಮಾಡಿ ಬೆಳೀತಾ ಇರೋಂಥ ತರಕಾರಿಗಳು. ಆ ಥರದ ರೈತರುಗಳನ್ನ ಇವರೇ ಹೋಗಿ ಒಂದಿಷ್ಟು ಎಕರೆಗಳ ಜಾಗನ ನಿಗದಿ ಮಾಡಿ, ಅಂದರೆ ರೈತರು ಅವರು ಫೈಂಡ್ ಔಟ್ ಮಾಡಿ ಅದನ್ನು ಸರ್ವೆ ಮಾಡಿ ಇದೇ ಗೊಬ್ಬರ, ದೇಸಿ ಗೊಬ್ಬರನೇ ಹಾಕಿ ಬೆಳೆದು ತರಬೇಕು ಅನ್ನೋ ಕಂಡೀಷನ್ಸ್ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದು ನಂಗೆ ಭಾಳ ಇಷ್ಟ ಆಯಿತು. ಆವಾಗ ಅವ್ರಿಗೇನಂದರೆ ತೊಗೊಂಬಂದು ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇರ್ತಾ ಇರಲ್ಲ, ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಬೇಕಾಗಿತ್ತು, ಮತ್ತಲ್ಲಿ ತುಂಬ ಖರ್ಚಾಗ್ತಾಯಿತ್ತು. ಒಳ್ಳೆ ಉದ್ದೇಶಕ್ಕೆ ಎಷ್ಟೋ ಜನ RR ನಗರದ ಕ್ಷೇತ್ರದ ಜನ ಒಳ್ಳೇದಾಗ್ತಿದೆ ಅವ್ರಿಗೆ. ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ಇವ್ರು ಕಂಟಿನ್ಯೂ ಮಾಡಿಬಿಡ್ತಾರೆ. ಅವ್ರಿಗೆ ಬೆಳೆಯೋದಕ್ಕಿಂತ ಜಾಸ್ತಿ ಖರ್ಚೇ ಆಗಿಬಿಟ್ರೆ ಯಾವ ರೈತರು ಬರೋಕ್ಕಾಗೋದೇ ಇಲ್ಲ. ಆವಾಗ ಅವ್ರಿಗೆ ಖರ್ಚನ್ನು ನಾವು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಕಂಟೈನರ್ ಬೇಕಾಗ್ಬೋದು ಅಂತಂದ್ರು ಅವರು. ಆವಾಗ ಆ ಕಂಟೈನರ್ನ ನಾನೇ ನನ್ನ ಕಡೆಯಿಂದ, ನನ್ನ ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡ್ತೀನಿ, ಕಂಟೈನರ್ ನೀವು ತೊಗೊಂಬಿಡಿ ಇಮ್ಮಿಡಿಯೇಟ್ ಅಂಥೇಳಿ ಒಂದು ಕಂಟೈನರ್ ಮಾಡಿಸ್ಕೊಟ್ವಿ ಕಂಪ್ನಿಯಿಂದ.
ಅದು ಇವಾಗ ರೈತರಿಗೆ ತುಂಬ ಅನುಕೂಲ ಆಗಿದೆ. ಒಂದು 10-12 ಸಾವಿರ ಖರ್ಚು ಬರ್ತಿತ್ತು ಅನಿಸುತ್ತೆ, ಅದೆಲ್ಲ ಈಗ ಸೇವ್ ಆಗಿದೆ. ಆ ಖರ್ಚು ಎಲ್ಲ 10-12 ಜನ ರೈತರ ಕೈಯ ಹೋಗ್ಬಿಡ್ತಾಯಿತ್ತು. ಈಗ ಅದು ಉಳಿದಿದೆ. ಈಗ ಅದನ್ನು ಅವರು 130 ಡಿಸ್ಟಿಕ್ಗಳಲ್ಲೂ 130 ವಾರ್ಡ್ಗಳಲ್ಲೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೇನೇನು ಬೇಕು ನಮ್ಮ ಕಂಪ್ನಿಯಿಂದನೇ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದು ನಡೀತಾ ಇದೆ. ಸೂಪರ್ ಅಣ್ಣ. ಈ ಎಲ್ಲ ಕೇಳಿದಾಗ ನಿಮ್ಮ ಕೊಡುವಿಕೆ, ನಿಮ್ಮ ಪ್ರೋತ್ಸಾಹದ ಮನಸ್ಸು, ಆ ಹೃದಯ ಎಲ್ಲವೂ ನಮ್ಗೆ ಗೊತ್ತಾಗತ್ತೆ. ಆದರೆ ನನಗೆ ಒಂದು ವಿಚಾರ ಬರ್ತಾ ಇರೋದು, ಗುರು ಇಷ್ಟೆಲ್ಲ ಈ ಮನುಷ್ಯನಿಗೆ ಸ್ವಾವಲಂಬನಿಯಾಗಿ, ಸ್ವಾಭಿಮಾನಿಯಾಗಿ, ನಿಸ್ವಾರ್ಥಿಯಾಗಿ ಕೆಲಸ ಮಾಡ್ತಿದ್ದಾನೆ, ಆದರೂ ಊರು ಯಾಕೆ ಬಿಟ್ಟು ಬಂದ? ಆ ಊರಲ್ಲಿ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಕರೆಕ್ಟು. ನಾವು 2002ಗೆ ಏನು ಊರು ಬಿಟ್ಟು ಬಂದವಲ್ಲ, ನನಗೆ ಅವಾಗ್ಲಿಂದನೂ ಆ ಜರ್ನಿನಲ್ಲಿ ನಾನು ಮತ್ತೆ ಊರಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಎಲ್ಲಿ ಕಲ್ಕೊಂಡಿದ್ದೀನೋ ಅಲ್ಲೇ ನಾನು ಅಲ್ಲೇ ಪಡ್ಕೋಬೇಕು ಅಂತ, ನಾನು ಹೋಗಲೇಬೇಕು ಅಂತ ಆಸೆ. ನನ್ನ ಒಬ್ಬರು ಅಜ್ಜಿ ನಮ್ಮ ಅಪ್ಪನ ತಾಯಿ ಬಂದಿರ್ತಾರೆ, ಅವರೆಲ್ಲ ಡೆತ್ ಆಗೋ ಮೂಮೆಂಟು ನಾವೆಲ್ಲ ಕರ್ಸ್ಕೊಂಡ್ವಿ ಒಂದು ಸ್ವಲ್ಪ ದಿನ ಇಲ್ಲಿ ಇದ್ದೋಗ್ಲಿ ಅಂತ. ಅಷ್ಟರೊಳಗಡೆ ನನ್ನ ಅಜ್ಜ ಮತ್ತು ನನ್ನ ಚಿಕ್ಕಪ್ಪ ತೀರ್ಕೊಂಬಿಟ್ಟಿರ್ತಾರೆ. ಆವಾಗ ನಮ್ಮ ಅಜ್ಜಿ ನನ್ನ ಮೇಲೆ ಕೋಪ ಅವ್ರಿಗೆ, ನೀನು ಬಂದೇ ಇಲ್ಲ, ಏನು ನಿನ್ನನ್ನು ಹಿಡ್ಕೊಂಬಿಡ್ತಿದ್ರ, ನಿಮ್ಮಪ್ಪ ಮಾಡಿದ ತಪ್ಪಿಗೆ ನಿನ್ನನ್ನು ಯಾರು ಹಿಡ್ಕೋತಿದ್ರು ಅಂತ. ನಾನು ಅವಾಗ ಹೇಳ್ತೀನಿ, ನೋಡಿ ನನ್ನ ಉದ್ದೇಶ ಅದಲ್ಲ ಅಜ್ಜಿ, ನಾನು ಮತ್ತೆ ವೀರಭದ್ರಪ್ಪ, ನನ್ನ ತಂದೆ ಹೆಸರು ವೀರಭದ್ರಪ್ಪ, ನಮ್ಮ ವೀರಭದ್ರಪ್ಪನ ಕರ್ಕೊಂಡು ಮತ್ತೆ ಊರಿಗೆ ಬರ್ಬೇಕು, ನಾನು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ. ಆಟೋದಲ್ಲಿ ಕೂತ್ಕೊಂಡಿದ್ದು ನಮ್ಮ ಅಜ್ಜಿ ಹಂಗೆ ನನ್ನ ಕಾಲು ಹಿಡ್ಕೊಳಕ್ಕೆ ಬರ್ತಿದ್ದಾರೆ. ಅಜ್ಜಿ ನಾನು ಸತ್ರು ನೀನು ಈ ಕೆಲಸ ಮಾಡ್ಬೇಕು, ನಾನು ಸತ್ರು ಬರೋಕೋಗ್ಬೇಡ, ಇದು ಏನು ಹೇಳಿದೆ ಇದು ಮಾಡಿಬಿಡು ಅನ್ನೋದು ಅಜ್ಜಿ ಉದ್ದೇಶ. ಆವಾಗೆಲ್ಲ ನನಗೆ 2007-8 ಹೇಳಿದ್ದ ಅಜ್ಜಿ. ಅದು ತುಂಬ ಸ್ಟ್ರಗಲ್ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ನಾವೇನು ಮಾಡ್ತೀವಿ, ಆ ಊರಿನಲ್ಲಿರೋವಂಥ ಜಮೀನೆಲ್ಲ ಮಾರಿ ಊರಿನ ಜನಕ್ಕೆ ನಾವು ರಿಟರ್ನ್ ಮಾಡಬೇಕು ಅಂತ ಇರುತ್ತೆ ನಮ್ಮ ಮೈಂಡಲ್ಲಿ. ಅದು ಸ್ವಲ್ಪ ನಮಗೆ ಗೊತ್ತಿರೋರೆ ಏನೋ ಅವ್ರದ್ದು ಸಂದರ್ಭ ಏನಿತ್ತೋ ಏನೋ ಪಾಪ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಿರ್ತಾರೆ, ಹೋಲ್ಡ್ ಮಾಡಿಸ್ತಿರ್ತಾರೆ ನಮಗೆ. ಯಾಕೆಂದರೆ ಮಾರಾಟ ಮಾಡೋಕ್ಕೆ ಹೋದರೆ ಆ ಹೊಲದ್ದು ರೇಟು ಅವತ್ತೇನು ನಡೀತಿದೆ ಆ ರೇಟಲ್ಲಿ ತೊಗೋಬೇಕು ಅವರು ಬೇಕಿರೋರು. ಅದನ್ನು ಹೋಲ್ಡ್ ಮಾಡಿ ನಮಗೆ ಸ್ವಲ್ಪ ತೊಂದರೆ ಕೊಟ್ಟರೆ ಸೈನ್ ಹಾಕಿ ಇಷ್ಟು ಲಕ್ಷದಲ್ಲಿ ಮುಗಿಸ್ಕೋಬೋದಲ್ಲ ಅಂತ ಅವ್ರದ್ದು ಮೈಂಡ್. ಅವರು ತುಂಬ ಒಳ್ಳೆಯವರೇ, ಆದ್ರೇನೋ ಟೈಮು ಸಂದರ್ಭ ಆಗಲ್ಲ. ಹಂಗಾಗಿ ಅವರು ಪಾಪ ಅವ್ರ ಮೆಂಟಾಲಿಟಿ ಆ ಥರ ಓಡ್ತಾ ಇತ್ತು. ನನ್ನ ಹಂಗಿರಲಿಲ್ಲ, ನಾನಿಲ್ಲ ಅದನ್ನು ಕ್ಲಿಯರ್ ಮಾಡಬೇಕು, ಎಲ್ಲ ತೀರಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಆವಾಗ ನಂಗೆ ತುಂಬ ಸಪೋರ್ಟ್ ಮಾಡಿದ್ದು, ಅದನ್ನೆಲ್ಲ ಮಾಡಬೇಕು ಅಂದರೆ ದೊಡ್ಡವ್ರ ಕೈ ಬೇಕೇ ಬೇಕು. ಆವಾಗ ನಾನು ನಮ್ಮ ನಾಡು ಶಿವಕುಮಾರ್ ಸರ್ ಅಂತಿದ್ದಾರೆ, ಶಿವಮೊಗ್ಗದವರು. ಅವರು ಈ ವಿಷಯ ಕೇಳಿ ಅವ್ರಿಗೆ ಇಷ್ಟ ಆಗೋಯ್ತು. ಓಕೆ, ನಾನು ಎಷ್ಟೋ ಇತಿಹಾಸ ನೋಡ್ಬಿಟ್ಟಿದ್ದೀನಿ ನಮ್ಮೂರು ಸುತ್ತಮುತ್ತ, ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಚೀಟಿ ವ್ಯವಹಾರ ಮಾಡಿ ಯಾರಿಗೂ ಕೊಡದೆ, ಮತ್ತೆ ಅವನು ಅದೇ ಊರಿಗೆ ಬಂದು ಸೇರಿಕೊಂಡು ಆ ಥರ ಇದ್ದೂ ಯಾರಿಗೂ ಏನು ಕೊಡದೆ ಮೋಸ ಮಾಡ್ಕೊಂಡು ಬದುಕುವಂಥ ಕಾಲದಲ್ಲಿ ನೀವೆಲ್ಲವನ್ನೂ ಮಾರಿ ತೀರಿಸ್ಬೇಕು ಅನ್ನೋ ಗುಣ ಇದೆಯಲ್ಲ, ಅದಕ್ಕೆ ನಾನು ನಿನ್ನ ಜೊತೆಲಿ ನಿಂತ್ಕೋತೀನಿ ಅಂಥೇಳಿ ಶಿವಕುಮಾರ್ ಸರ್, ನಮ್ಮ ನಾಡು ಶಿವಕುಮಾರ್ ಸರು, ಆಮೇಲೆ ಕಾಂತಣ್ಣ ಅಂತ ಕರೀತಾರೆ ಶಿವಮೊಗ್ಗದವರು. ಕೆ ಪಿ ಶ್ರೀಕಾಂತ್ ಅಲ್ಲ, ಕಾಂತಣ್ಣ, ಶಿವಮೊಗ್ಗ ಕಾಂತಣ್ಣ ಅಂತ ಕರೀತಾರೆ. ಅವ್ರು JDS ಅಲ್ಲಿ ಏನೋ ಕಾಂಗ್ರೆಸ್ ಬಂದಿದ್ದಾರೆ, ಅವರು ಸಪೋರ್ಟಿಗೆ ನಿಂತರು. ರವಿ ಡಿ ಚನ್ನಣ್ಣ IPS ಅವರು ಕೂಡ ನಾನು ಸಪೋರ್ಟಿಗೆ ನಿಂತ್ಕೊಂಡು ಅವರೆಲ್ಲ ಮುಂದಾಳತ್ವದಿಂದ ಅವ್ರ ಮುಂದೆ ನಮ್ಮ ಈ ಕಾರ್ಯಕ್ಕೆ ಅವರೇ ಮುಂದೆ ನಿಂತು ನಂಗೆ ಸಪೋರ್ಟ್ ಮಾಡಿ ಆ ಜಮೀನೆಲ್ಲ ಮಾರಿಸಿ ಊರವ್ರಿಗೆಲ್ಲ ನಾವು ಡಂಗೂರ ಸಾರಿಸಿರೋದು ಅಲ್ಲಲ್ಲ, ಈ ಥರ ಹಣ ವಾಪಸ್ ನೀವು ಯಾರು ಚೀಟಿ ಹಾಕಿದ್ರೆ ಬಂದು ತಗೊಳ್ಳಿ ಅಂಥೇಳಿ ಅದೆಲ್ಲ ತೀರಿಸಿದ್ವಿ. 2016 ತೀರಿಸಿ ಅದೆಲ್ಲ ನ್ಯೂಸ್ ಆಗಿತ್ತು, ಸ್ವಲ್ಪ ಪೇಪರಲ್ಲೆಲ್ಲ ಬಂದು ಈ ಥರ ಎಲ್ಲ ರಿಟರ್ನ್ ಮಾಡಿದ್ರು ಅಂತೆಲ್ಲ ಬಂತು. ನನ್ನ ಉದ್ದೇಶ ಏನಿತ್ತು ಅಂದರೆ, ಅಲ್ಲಿ ಎಷ್ಟೋ ಜನ ಫಾರ್ಮರ್ ಇದ್ದರು, ರೈತರಿದ್ದರು, ಅವ್ರಿಗೆಲ್ಲ ಮೋಸ ಮಾಡಿ ಬದುಕಕ್ಕೆ ನಮಗೆಲ್ಲ, ರೈತರು ಅಂದರೆ ನೇಚರು, ಅವ್ರಿಗೆ ಮೋಸ ಮಾಡಿದ್ರೆ ನಾವು ಬದುಕೋಕ್ಕಾಗತ್ತ. ಹಂಗಾಗಿ ನಮ್ಮ ತಲೆಯಲ್ಲಿ ಯಾವಾಗಲೂ ಅದು ಇತ್ತು. ಎಲ್ಲ ತೀರಿಸಿ ಇವತ್ತು ನಾವು ಊರಲ್ಲಿ ತುಂಬ ಚೆನ್ನಾಗಿದ್ದೀವಿ. 2016 ನಮ್ಮ ತಂದೆ ಧಾರಾಳವಾಗಿ ಊರಲ್ಲಿ ಓಡಾಡೋಕ್ಕೆ ಶುರು ಮಾಡಿ, ನಮ್ದು ಇನ್ನೊಂದು ಸ್ವಲ್ಪ ಜಮೀನಿತ್ತು, ಆ ಜಮೀನನ್ನ ನನ್ನ ತಂದೆ ಮಾಡೋಕ್ಕೆ ಶುರು ಮಾಡಿದ್ರು. ಭತ್ತ ಎಲ್ಲ ಬೆಳೀತಿದ್ವಿ, ಭತ್ತ ಮಾರ್ಕೆಟ್ ಹೋಯ್ತು ಅಂತ ಹೇಳಿ ಅಕ್ಕಿ ಎಲ್ಲ. ಶಿವಮೊಗ್ಗದಲ್ಲಿ ಯಾವ ಊರು? ಶಿವಮೊಗ್ಗ ಹತ್ರ ಅಸೋಡಿ ಅಂತಿದೆ. ಅಸೋಡಿ ಪಕ್ಕ ವೀರಭದ್ರ ಕಾಲ್ವನಿ ಅಂತ, ನಮ್ದೊಂದು 200-150 ಮನೆ ಇರ್ಬೋದು ಅಷ್ಟೇ ಇಡೀ ಊರಿಗೆ. ಅಲ್ಲಿ ನನ್ನ ತಂದೆ ಹೋಗಿ ಶುರು ಮಾಡಿ, ಈಗ ನಮ್ದು ಆ ಸ್ಮಾಲ್ ಜಮೀನು ಏನಿತ್ತಲ್ಲ ಅಲ್ಲಿ ಅವರು ಅಡಿಕೆ ಹಾಕಿದ್ರು. ನಮ್ಮ ತಂದೆ ಅಡಿಕೆ ಹಾಕಿ 2022 ತೀರ್ಕೊಂಡ್ರು ನಮ್ಮ ತಂದೆ. ಕ್ಯಾನ್ಸರ್ ಆಗಿ ತೀರ್ಕೊಂಡ್ಬಿಟ್ರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಈಗ ನಾವು ನೋಡ್ಕೋತಾ ಇದ್ದೀವಿ ಅದನ್ನು. ಅದರಲ್ಲಿ ಬರೋವಂಥ ಬೆಳೆಯ ಲಾಭ ಏನಿದೆ ಅದು ಫಲ ಏನು ನಾವು ಅನುಭವಿಸ್ತಾ ಇಲ್ಲ. ಅದನ್ನು ನಮ್ಮೂರು ಟೆಂಪಲ್ಗಳಿಗೆ, ನಮ್ಮೂರು ಸ್ಕೂಲ್ಗಳಿಗೆ ಕೊಟ್ಬಿಡ್ತಾ ಇದ್ದೀವಿ. ಯಾಕೆಂತಂದರೆ ನಾವು ಅನುಭವಿಸ್ಬಾರ್ದು ಅದನ್ನು. ಯಾಕೆಂದರೆ
ನಾವು ಏನೋ ಕೆಟ್ಟದಾಗಿ ಬೆಂಗಳೂರಿಗೆ ಬಂದಮೇಲೆ ನನ್ನ ಅಜ್ಜ ಅಜ್ಜಿ ಹೆಂಗೆ ಸತ್ತರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಅಜ್ಜ ಏನೋ ಬಾತ್ರೂಮಲ್ಲಿ ಬಿದ್ದು ಸತ್ತು ಹೋಗ್ಬಿಟ್ರಂತೆ, ನಮ್ಮ ಅಜ್ಜಿ ಅದೇನೋ ಆಗಿ ಸತ್ತರಂತೆ. ಹೀಗೆಲ್ಲ ಗೊತ್ತಾದ್ಮೇಲೆ ಅವ್ರು ಮಾಡಿಟ್ಟ ಆಸ್ತಿನ ನಾವು ತಿಂದರೆ ಅದು ನಮಗೆ ಚೆನ್ನಾಗಿರಲ್ಲ. ಹಂಗಾಗಿ ಅದು ಏನೇ ಲಾಭದ ದುಡ್ಡು ಬಂದರೂ ನಾವೆಲ್ಲ ಊರಿನ ಸ್ಕೂಲ್ಗೆ, ಎಜುಕೇಷನ್ಗೆ, ಮಕ್ಕಳಿಗೆ, ದೇವಸ್ಥಾನಗಳಿಗೆ ಕೊಟ್ಬಿಡ್ತಾ ಇದ್ವಿ. ಯಾವುದೂ ನಾವು ಉಪಯೋಗಿಸ್ತಾ ಇಲ್ಲ. ನಾನಾಗಲಿ ನಮ್ಮ ಅಣ್ಣ ಆಗಲಿ. ಪಾಪ ನಮ್ಮ ಅಣ್ಣನ ಉದ್ದೇಶನೂ ಅದೇ. ಅವನು ನೀನು ಹೆಂಗೆ ಹೇಳ್ತೀಯ ಹಂಗೆ ಆ ಜಮೀನಲ್ಲಿ ಬಂದಿದ್ದು ಇದು ಈ 2 ವರ್ಷದ ಪೂರ್ತಿ ಸ್ಕೂಲಿಗೆ ಕೊಟ್ಬಿಡು ಅಂದರೆ ಕೊಟ್ಬಿಡ್ತಾನೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಏನೋ ಫೋಟೋ ಹಾಕಿದ್ರಲ್ಲ, ಏನದು? ಅದು ಏನಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು. ನಮ್ಮ ಊರಿನಲ್ಲಿ 2 ಟೆಂಪಲ್, ಒಂದು ಮಾರಮ್ಮನ ದೇವಸ್ಥಾನ, ಇನ್ನೊಂದು ಹೊನ್ನಾರಳ್ಳಿಯಮ್ಮ ದೇವಸ್ಥಾನ ಅಂತಿತ್ತು. ನಾನು ಚಿಕ್ಕವನಿದ್ದಾಗ ಕಾಲ ಕಳೀತಾ ಇದ್ದಿದ್ದು ಈ ದೇವಸ್ಥಾನದಲ್ಲೇ, ಹೊನ್ನಾರಳ್ಳಿಯಮ್ಮ ದೇವಸ್ಥಾನದಲ್ಲೇ ಕಾಲ ಕಳೀತಾ ಇದ್ದಿದ್ದು. ನಾನ್ ವೆಜ್ ಊಟ ಅಲ್ಲಿ ಆಗಬೇಕು, ಮರಿ ಕಡಿಬೇಕು ಅಂದರೆ ಇಲ್ಲಿ ಫಸ್ಟ್ ಪೂಜೆ ಆಗಬೇಕಾಗಿತ್ತು. ಅದು 2004 ನಿಂತೋಗ್ಬಿಟ್ಟಿದೆಯಂತೆ. ನಂಗೆ ಗೊತ್ತಿರಲಿಲ್ಲ ಆ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಎಲ್ಲ ಜೀರ್ಣೋದ್ಧಾರ ಮಾಡೋಕ್ಕಾಗಿರಲಿಲ್ಲ. ಆವಾಗ ನನಗೆ ಅನಿಸಿದ್ದಂದರೆ, ನೋಡಿ ಅಲ್ಲೊಂದು ಕ್ರಮ ನಡ್ಕೊಂಡು ಬರ್ತಾಯಿತ್ತು, ಹಿರಿಯರು ಮಾಡ್ಕೊಂಬರ್ತಿದ್ರು. ಫಸ್ಟ್ ಪೂಜೆ ಆ ದೇವ್ರಿಗೆ ಹಾಕಿದ ಮುಂಚೆ ಈ ದೇವ್ರಿಗಾಗಿ, ಆಮೇಲೆ ಅಲ್ಲಾಗಬೇಕಿತ್ತು, ಈ ಥರದ್ದೆಲ್ಲ ನಿಂತೋಗಿತ್ತಲ್ಲ. ಆ ಥರ ಯಾವತ್ತೂ ನಿಲ್ಲಬಾರ್ದು ಒಂದು ಊರಿಗೆ ಅಂಥೇಳಿ ಅಲ್ಲೊಂದು ದೇವಸ್ಥಾನನ ನಾನೇ ನೋಡಿದೆ, ಈ ಥರ ಹಾಳಾಗಿದೆ, ಓಕೆ ಇನ್ನೊಂದು ವರ್ಷದಲ್ಲಿ ಅದು ಎಲ್ಲ ಒಳ್ಳೆ ಮಟ್ಟಕ್ಕೆ ಬರಬೇಕು ಅಂಥೇಳಿ ದೇವಸ್ಥಾನನ ಕಟ್ಟಿಸೋ ವ್ಯವಸ್ಥೆ ಮಾಡಿ ಮೊನ್ನೆ ಅದು ಇನಾಗ್ರೇಷನ್ ಆಯಿತು, ಪೂಜೆ ಆಯಿತು. ಆತ್ಮೀಯರೇ, ನಾನು ಯಾಕೆ ಇದನ್ನೆಲ್ಲ ಅವ್ರ ಹತ್ರ ಕೇಳಿದೆ, ನಾನು ಶುರುವಿನಲ್ಲಿ ನಿಮಗೆ ಏನು ಭರವಸೆಯನ್ನು ಕೊಟ್ಟಿದ್ದೆ ಅದೇ ಕತೆ ಇದು. ತನ್ನ ಊರಿನಲ್ಲಿ ಅವಮಾನವಾಗಿ ತಲೆ ಮರೆಸ್ಕೊಂಡು ಊರು ಬಿಟ್ಟು ಈಗ ಅದೇ ಊರಿಗೆ ಹೋಗಿ ಆ ಊರಿನವ್ರ ಹತ್ರ ಎಲ್ಲ ಸೈ ಅನ್ಸ್ಕೊಂಡು ಆ ಊರಿಗೆ ಏನಾದರೂ ಕೊಡಬೇಕು, ಆ ಊರಿನಿಂದ ಬರುವಂಥ ಯಾವ ಫಲವನ್ನೂ ನಾನು ತಿನ್ನಬಾರ್ದು, ಯಾಕಂದರೆ ಆ ಫಲ ಆ ಊರಿಂದು. ಆ ಊರು ನನಗೆ ಜನ್ಮ ಕೊಟ್ಟಿದೆ, ಒಂದು ಬದುಕು ಕೊಟ್ಟಿದೆ, ಬದುಕೋ ದಾರಿಯನ್ನು ನ್ಯಾಯ ಮಾರ್ಗದಲ್ಲಿ ಕೊಟ್ಟಿದೆ ಅನ್ನೋದು ದಿನಿ ಸಿನಿ ಅವರ ಒಂದು ಮನದಾಳ. ಇಂಥ ವ್ಯಕ್ತಿಗಳನ್ನ ನೋಡಿದಾಗ ನಮ್ಮ ನಡುವೆನೇ ಇಂಥ ವ್ಯಕ್ತಿಗಳು ಇರ್ತಾರೆ ರೀ. ನಾವು ಅವ್ರನ್ನ ನೋಡಿ ಕಲಿಯೋದು, ಅವ್ರು ನೋಡಿ ಅವರ ದಾರಿಯಲ್ಲಿ ನಡೆಯೋದು ತುಂಬಾ ಇರುತ್ತೆ. ಈ ನಡುವೆ ಇನ್ನೊಂದು ವಿಷಯನ ನಾನು ಮರ್ತುಬಿಟ್ಟೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರನ್ನ ಎಷ್ಟು ಕಾಡಿದ್ದಾರೆ, ಎಷ್ಟು ಒಳಗೆ ಸೇರಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ಒಂದು ಸಕ್ಕರೆ, ಅದೊಂದು ಸಿಹಿ, ಅದು ಮನ್ಸೊಳಗೆ ಹೋದ್ರೆ ಏನು ಬೇಕಾಗುತ್ತೆ. ಅದೇ ಕೇಕ್ ಶೋ ಆಗಿರೋದು. ಒಂದು ಕೇಕ್ ಶೋನ ಯಾರು ಮಾಡ್ತಾರೆ ಸರ್ ಆ ಥರ? ಏನಂದರೆ, ನನಗೆ ನಾಲ್ವಡಿ ಕೃಷ್ಣರಾಜರನ್ನ ಪ್ರತಿ ವರ್ಷ ನಾಲ್ವಡಿ ಕೃಷ್ಣರಾಜರನ್ನೇ ಕುರಿತು ಒಂದು ಶೋ ಮಾಡಿ ಅಂದರೆ ಇಲಾಖೆ ಎಲ್ಲ ಮಾಡೋಕ್ಕಾಗಲ್ಲ ಪಾಪ, ಬೇರೆಯವ್ರು ಮಾಡಬೇಕು. ನನಗೇನಂದರೆ, ಮೈಸೂರು ದಸರಾ ಅಂತ ಬಂದರೆ ನಾಲ್ವಡಿ ಕೃಷ್ಣರಾಜ ಕುರಿತೇ ಒಂದು ಶೋ ಮಾಡಬೇಕು, ಮಹಾರಾಜರ ಫ್ಯಾಮಿಲಿನ ಕುರಿತೇ ಒಂದು ಶೋ ಮಾಡಬೇಕು ಅಂತ ನಂಗೆ ಆಸೆ. ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ನು ಹೆಂಗಿದೆ ನಮ್ಮ ದೇಶಕ್ಕೆ ಅನ್ಕೊಬೋದು. ನಾನು ಒಂದು ಕೇಕ್ ಶೋ ಅಂದರೆ ಫಸ್ಟು ನನ್ನ ತಲೆಯಲ್ಲಿದ್ದು, ಮೈಸೂರು ದಸರಾದಲ್ಲಿ ಎಲ್ಲ ಥರದ ಈವೆಂಟ್ಸ್ಗಳು ನಡೀತವೆ. ಆಹಾರ ಮೇಳ ನಡೀತದೆ, ಫ್ಲವರ್ ಶೋ ನಡೀತಿರುತ್ತೆ, ಎಕ್ಸಿಬಿಷನ್ ನಡೀತಿರುತ್ತೆ. ಇಷ್ಟೆಲ್ಲರ ಮಧ್ಯೆ ಅವ್ಯಾವುದೂ ನಾವು ಮಾಡೋಕ್ಕಾಗಲ್ಲ, ಪ್ರೈವೇಟ್ ಅವರು. ನಾವೇನೇ ಮಾಡಿದ್ರೂ ಮಾಡದೇ ಇರೋದನ್ನೇ ಮಾಡಬೇಕು. ಅಲ್ಲಿ ಒಂದು ಕೇಕ್ ಶೋ ಮಾಡಬೇಕು ಅಂತ ನಂಗೆ ತಲೆಯಲ್ಲಿ ಬಂತು, ಮೈಸೂರು ದಸರಾ ಕೇಕ್ ಶೋ, ದಸರಾ ಟೈಮಲ್ಲಿ ಮಾಡಬೇಕು ಅಂತ. ಆವಾಗ ನನಗೆ ಫಸ್ಟೆಲ್ಲ ಚೆನ್ನಾಗೇ ಆಯಿತು. ನಾವು ಹೋಗಿ ಅಪ್ಲಿಕೇಶನ್ ಕೊಟ್ಟು ಯಾವುದೋ ಒಂದು ವೆನ್ಯೂ ನಿಗದಿ ಮಾಡಿರ್ತೀವಿ, ಆ ವೆನ್ಯೂನಲ್ಲಿ ಶೋ ಮಾಡಬೇಕು ಅಂತೇಳಿ ಅಡ್ವಾನ್ಸ್ ಮಾಡಿ ಬಂದರೆ ಅದು ದೊಡ್ಡ ಕೈಗಳು ಅದನ್ನು ಹೋಲ್ಡ್ ಮಾಡ್ತಾಯಿದ್ವು, ನಡೆಸೋಕ್ಕೆ ಬಿಡ್ತಾಯಿಲ್ಲ. ಅದೆಲ್ಲ ಆಗ್ತಾಯಿದೆ. ಅದಾದಮೇಲೆ ನಾನಿಲ್ಲಿ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟಿದ್ದೀನಿ. ನಾಲ್ವಡಿ ಕೃಷ್ಣರಾಜರದು 5 ಅಡಿದು ಕೇಕಲ್ಲೇ ಮಾಡಿಸ್ತಾ ಇದ್ದೀವಿ, ಪ್ಯಾಲೇಸ್ ಮಾಡಿಸ್ತಾ ಇದ್ದೀವಿ. ನಾನು ಕೇಕ್ ಮಾಡ್ತಿರೋರ್ಗೆ ಯಾರಿಗೂ ಕೂಡ ಕೇಕ್ನ ಮಾಡೋದನ್ನು ನಿಲ್ಲಿಸಿ ನನಗೆ ವೆನ್ಯೂ ಸಿಗ್ತಾಯಿಲ್ಲ ಅಂತ ಹೇಳೋ ಮಾತೇ ಬರಲಿಲ್ಲ. ನನಗೆ ಹೇಳೋಕ್ಕೆ ಆಗಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ವಲ್ಲ, ಏನಾದರೂ ಮಾಡಲೇಬೇಕು. ಯಾವುದೋ 2ನೇ ವೆನ್ಯೂಗೆ ಹೋಗ್ತೀವಿ, ಅದನ್ನೂ ಹೋಲ್ಡ್ ಮಾಡ್ತಾ ಇದ್ದಾರೆ, ಆಗ್ತಾನೇ ಇಲ್ಲ. ತುಂಬ ಒದ್ದಾಡಿ ಹೋಗ್ತಾಯಿದ್ದೀನಿ. ನನಗೆ ಆ ಗೆಲುವೇ ಇಲ್ಲ. ನಾನು ಏನು ಮಾಡೋದು ನನಗೇನು ಗೊತ್ತಾಗ್ತಾ ಇಲ್ಲ. ಆವಾಗ ಆವತ್ತಿನ ದಿವಸ ನನಗೆ ವೆನ್ಯೂ ಸಿಗ್ತಾಯಿಲ್ಲ. ನನಗೆ ಅಮ್ಮ ಫೋನ್ ಮಾಡಿದ್ರು, ಈ ಥರ ಆಗಿದೆ. ಯಾರು ಅಮ್ಮ ಅಂದರೆ ರಚಿತಾರಾಮ್ ಅವ್ರ ತಾಯಿ. ಅಮ್ಮ ಫೋನ್ ಮಾಡಿ, ಏನಾಯಿತು, ಯಾಕೆ ಡಲ್ ಆಗಿದೆಯಾ? ಇಲ್ಲ, ನಂಗೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ. ಆಮೇಲೆ ಮೇಡಮ್ಮು ನನ್ನನ್ನು ಮನೆಗೆ ಕರ್ಸ್ಕೊಂಡು, ಮನೆಗೆ ಬರೋಕ್ಕೆ ಹೇಳಿ ಮಮ್ಮಿ ಅವನ್ನ ಅಂತ. ಸೀದಾ ಮನೆಗೆ ಹೋದೆ. ಅವರು ನನ್ನ ಡಲ್ ಆಗಿರೋದು ನೋಡಿ, ಅದು ಯಾಕೆ ಏನಾಗ್ತಿದೆ ಇದ್ದೀನಿ ನಿನಗೆ? ಇಲ್ಲ, ಏನೂ ಆಗ್ತಾನೆ ಇಲ್ಲ, ನನಗೆ ವೆನ್ಯೂನೇ ಸಿಗ್ತಾಯಿಲ್ಲ ಅಂತ. ವೆನ್ಯೂ ಸಿಗ್ತಾಯಿಲ್ಲ ಅಂತ ಹೇಳಿದಾಗ 12 ದಿನ ಇತ್ತು ಇನ್ನು ದಸರಾ ಶುರು ಆಗೋಕ್ಕೆ.
ಮೇಡಮ್ ಏನಂದರು, ನೀನು ನಾಳೆ ನಾಡಿದ್ದು ಬೆಳಗ್ಗೆ ಬಾ, ಅಲ್ಲೊಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗೋಣ ಅಂತಂದರು. ನನಗೆ ಅಲ್ಲೆಲ್ಲ ಹೋದ್ರೆ ಏನಾಗ್ಬೋದು ಅಂತ ನನಗೆ, ಇಲ್ಲ ನೀನು ಬಾ ಅಂಥೇಳಿ ಮಾರನೇ ದಿವಸ ಬೆಳಗ್ಗೆ 3 ಗಂಟೆಗೆ ಮೇಡಮ್ಮೇ ಫೋನ್ ಮಾಡ್ತಾರೆ, ಎದ್ದಿದ್ಯಾ, ಸೀದಾ ಮನೆ ಹತ್ರ ಬಂದ್ಬಿಡು ಅಂತ. ಸೀದಾ ಮನೆಗೆ ಹೋಗ್ತೀವಿ. ಮೇಡಮ್ಮು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು 4:45 ಗಂಟೆಗೆ ಹೋಗಬೇಕು. ಯಾಕೆಂದರೆ ಅವ್ರು ಬಂದಿದ್ದಾರೆ ಅಂತ ಗೊತ್ತಾದರೆ ಮತ್ತೆ ಇಡೀ ಜನ ಸೇರಿಬಿಡ್ತಾರೆ, ಅವರಿಗೆ ತೊಂದರೆ ಆಗುತ್ತೆ. ಅಷ್ಟು ಬೆಳಗ್ಗೆನೇ ಹೋಗಿ ಕೂತು ನಾನು ಎಲ್ಲ ಪ್ರದಕ್ಷಿಣೆ ಆಗ್ತಾಯಿದ್ದೆ. ಮೇಡಮ್ ಅಂದರು, ನೋಡು ಅವ್ರಿಗೆ ಹಿಂಗೆ ಕೊಡಿ ಅಂತ ಕೇಳ್ಕೊಬೇಡ, ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕು ನೀನು ರಾಯರಿಗೆ. ಯಾಕೆಂದರೆ ನೀನು ಮಾಡೋಕ್ಕೆ ಹೋಗ್ತಿರೋದು ಒಳ್ಳೆ ಕೆಲಸ, ನಾಲ್ವಡಿಕ್ಷರನ್ನ ಕುರಿತು ಮಾಡೋಕ್ಕೆ ಹೋಗ್ತಿರೋದು ಒಳ್ಳೆ ಕೆಲಸ, ನೀನು ಲಾಭಕ್ಕೇನು ಮಾಡ್ತಾಯಿಲ್ಲ, ನೀನು ಯಾಕೆ ಕೊಡ್ತಿಲ್ಲ ಅಂತ ಫೈಟ್ ಮಾಡಬೇಕು ಅಂತ ಅಂದರು. ಆಯಿತು, ನಾನು ಹಂಗೆ ಮಾಡಿದೆ, ಯಾಕೆ ಸ್ವಾಮಿ ನೀವು ಕೊಡ್ತಿಲ್ಲ ಅದು ಹೇಳಿ ಬಂದು ಕೂತ್ಕೊಂಡೆ. ಮೇಡಮ್ ಕೂತಿದ್ರು, ಮತ್ತು ಮೇಡಮ್ ಕೂತು ತಿನಿ ಇಲ್ಲಿ ಬಾ ಕೂತ್ಕೋ ಅಂತಂದ್ರು. ಕೂತ್ಕೊಂಡಿದ್ದ ತಕ್ಷಣ ಒಂದು ನಾಯಿ ಓಡ್ ಬಂದು ಎಲ್ಲ ನನ್ನ ಮೈ ಮೇಲೆ ಬಿದ್ದು ಓದಾಡ್ಬಿಡ್ತು. ಯಾವತ್ತೂ ದೇವಸ್ಥಾನದೊಳಗಡೆ ನಾಯಿನೇ ಬರ್ತಿರಲಿಲ್ಲಂತೆ. ಆಮೇಲೆ ಮೇಡಮ್, ನಾನು ಅದು ನಾಯಿ ತಲೆ ಸೋರ್ತದೆ, ಮೇಡಮ್ ಆ ನಾಯಿದು ಕಾಲು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋದು, ರಾಯರೇ ನಿಂಗೆ ಬಂದಿರೋ ಒಳ್ಳೇದಾಗತ್ತೆ ಹೋಗು ಅಂತ. ಇವರೇನು ಇಷ್ಟೊಂದು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದಾರಲ್ಲ, ನನಗೆ ಗೊತ್ತು ಮೈಸೂರಲ್ಲಿ ಜಾಗ ಸಿಗಲ್ಲ ಅಂತ ನಾನು. ಆಮೇಲೆ ಸಿಗತ್ತೆ ಹೋಗುತ್ತೀನಿ ನಿನಗೆ ಅಂತ. ಆಮೇಲೆ ಸೀದಾ ಹೋಗ್ತಾಯಿದ್ದೀವಿ. ಬೆಳಗಿನ ಜಾವ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಫೋನು ಅಲ್ಲಿ 1 ಪಾಯಿಂಟ್ ಸೊಲ್ಯೂಷನ್ ಅಂತ ಶ್ರೀಕಾಂತ್ ಸರ್ ಅಂತಿದ್ದಾರೆ. ಅವರು ನೋಡಿ ಎಲ್ಲ ಕೆಲಸ ಬಿಟ್ಬಿಟ್ಟು, ಮೈಸೂರು ದಸರಾ ಅಂದರೆ ಎಲ್ಲ ಇವೆಂಟಲ್ಲೂ ಅವ್ರ ಪಾತ್ರ ಇದ್ದೇ ಇರುತ್ತೆ. ಅವರು ಅಲ್ಲಿ ಲೋಕಲ್ ಏಜೆನ್ಸಿ ಒಂದು ಕಂಪ್ನಿ, ಅವರು ಎಲ್ಲ ಕೆಲಸ ಬಿಟ್ಟು ಇದ್ರ ಮೇಲೆ ನಿಂತುಬಿಟ್ಟಿದ್ದಾರೆ. ದಿನೇಶ್ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ನಾವು ನಿಮ್ಮ ಜೊತೆ ಸಪೋರ್ಟ್ ಮಾಡಲೇಬೇಕು. ಸತೀಶ್, ಶ್ರೀಕಾಂತ್, ನವೀನ್ ಅಂತ 3 ಜನ ಒಂದೇ ಕಂಪನಿ ಇರೋರು. ಶ್ರೀಕಾಂತ್ ಅವ್ರದ್ದು ಕಂಪನಿ, ಅವ್ರ ಕೆಳಗಡೆ ಕೆಲಸ ಮಾಡ್ತಿರೋರು ಇವರಿಬ್ಬರು, ನವೀನ್ ಮತ್ತು ಸತೀಶ್. ಎಲ್ರಿಗೂ ಇದೇ ಕೆಲಸ ಕೊಟ್ಟಿದ್ದಾರೆ. ನಾವು ಈ ಸತೀಶ್ ದಸರಾ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ಕೆಲಸ ಮಾಡಿ, ಈ ವೆನ್ಯೂ ಹುಡುಕಿ ಅಂತ. ಅವ್ರ ಕಡೆಯಿಂದ ಕಾಲ್ ಬಂತು ನನಗೆ, ವೆನ್ಯೂ ಸಿಕ್ತು ದಿನೇಶ್ ಅವರೇ ಅಂತ. ನನಗೆ ಆಶ್ಚರ್ಯ, ಎಲ್ಲಿಂದ ಸಾಧ್ಯ ಇದು, ವೆನ್ಯೂ ಕೊಡೋಕ್ಕಾಗೋದೇ ಇಲ್ಲ. ಅದು ಮಹಾರಾಜರು ಫ್ಯಾಮಿಲಿದು ವೆನ್ಯೂ, ಅದು ಯಾರಿಗೂ ಕೊಡೋದೇ ಇಲ್ವಂಥವ್ರು. ಅದೇನೋ ಪುಣ್ಯ, ರಾಘವೇಂದ್ರ ಅವ್ರನ್ನ ಗುರುಗಳನ್ನ ಬೇಡ್ಕೊಂಡಿದ್ದೋ ಏನೋ, ವೆನ್ಯೂ ಆಯಿತು. ಮೇಡಮ್ ಫೋನ್ ಮಾಡಿದೆ, ಮೇಡಮ್ ವೆನ್ಯೂ ಸಿಕ್ಬಿಡ್ತು ಅಂತ. ನೋಡ್ದೆ 3 ಅವರ್ಸಲ್ಲಿ ನಿಂಗೆ ವೆನ್ಯೂ ಆಗಿದೆ, ಆರಾಮಾಗಿ ಹೋಗು, ನಾನಿದ್ದೀನಿ ನಿನ್ನ ಜೊತೆಲಿ ಅಂತ. ಅವರು ಆಯಿತು. ಆದರೂ ಸ್ಟ್ರಗಲ್ ಇದ್ದೇ ಇದೆ. ಇನ್ನು ಇರೋ 8 ದಿನದೊಳಗಡೆ ನಾವು ಎಂಟೈರ್ ಎಲ್ಲ ರೆಡಿ ಮಾಡಬೇಕಲ್ಲ. ಎಲ್ಲ ರೆಡಿ ಆಗ್ತಾಯಿದೆ. ಮೇಡಮ್ಮು ಇನಾಗ್ರೇಷನ್ ದಿನ ಬರ್ತೀನಿ ಅಂತಿದ್ದವ್ರು ಹಿಂದಿನ ದಿನವೇ ಬರ್ತಾ ಇದ್ದಾರಂತೆ. ಹಿಂದಿನ ದಿನವೇ ಹೋಗಬೇಕು, ನನಗೆ ಅದು ಚೆನ್ನಾಗಾಗಬೇಕು ದಿನಿದು ಕೇಕ್ ಶೋ ಅಂತೆಲ್ಲ. ಅವ್ರು ಬಂದು ಎಲ್ಲರಿಗೂ ಗೊತ್ತಿರೋ ಫ್ರೆಂಡ್ಸ್, ಮೀಡಿಯಾದವ್ರಿಗೆಲ್ಲ ಫೋನ್ ಮಾಡಿ ಹೇಳ್ತಿರೋದು, ದಿನಿನೇ ನನ್ನ ಬ್ರದರೇ ಮಾಡ್ತಾ ಇರೋದು, ದಯವಿಟ್ಟು ನೀವು ಎಲ್ಲರೂ ಬರಬೇಕು, ಸಪೋರ್ಟ್ ಮಾಡಬೇಕು ಅವನಿಗಿಂತ. ಮೇಡಮೇ ಖುದ್ದಾಗಿ ನಂಗೆ ಕೆಲವು ಮೀಡಿಯಾದವರು ದಿನಿ ಮೇಡಮೇ ಫೋನ್ ಮಾಡಿದ್ರು ಕಣ, ನಾವೆಲ್ಲ ಬರ್ತಾಯಿದ್ದೀವಿ ಅಂತ ಎಲ್ಲರೂ ಫೋನ್ ಮಾಡಿ ಭಾಳ ದೊಡ್ಡ ಮಟ್ಟದ ಲಾಂಚ್ ಆಯ್ತದು. ಅದ್ರ ಮಧ್ಯೆ ಇನ್ನೊಂದು ವಿಷಯ ಇದೆ ಹೇಳಬೇಕು. ಈ ಕೇಕ್ ಇಳಿಸ್ತಾ ಇದ್ವಲ್ಲ, ಬೆಂಗಳೂರಿಂದ ಎಲ್ಲ ಬಂದು ಇಳಿಸ್ತಿರುವಾಗ ನನಗೆ ಮಳೆ ಬರ್ತಾಯಿತ್ತು. ಮಳೆ ಬರ್ತಿದೆ. ನನ್ನ ಫ್ರೆಂಡ್ಗಳು, ಏನು ಸರ್ ಮಳೆ ಬಂದರೆ ಮತ್ತೆ ಇದು ಹೋಗ್ಬಿಡುತ್ತಲ್ಲ ನನಗೆ ಅಂತ. ಇಲ್ಲ, ಒಂದು ತುಂಬಿ ತೆಂಗಿನಕಾಯಿ ತೊಗೊಂಬನ್ನಿ, ಪೂಜೆ ಮಾಡಿ ಉಲ್ಟಾ ಕಟ್ಟಬೇಕು ಅಂತ ಅವ್ರಂದರು. ಅದು ನೋಡಿದ್ರೆ ಹಿಂದಿನ ದಿವಸ ಒಬ್ಬರು ಅಜ್ಜಿ ಬಂದು ನಮ್ಮ ಮನೆ, ನಾವು ಅಲ್ಲೊಂದು ರೂಮ್ ಮಾಡಿದ್ವಿ, ಅಲ್ಲಿ ಅಜ್ಜಿ ಬಂದು ಒಂದು ತುಂಬಿದ ತೆಂಗಿನಕಾಯಿ ಒಂದಿಷ್ಟು ಹೂ ಕೊಡ್ತಾಯಿದೆ. ಅಜ್ಜಿ ಇಟ್ಕೊಳ್ಳಿ, ಬೇಕಾಗತ್ತೆ ನಿಮಗೆ ಅಂತ. ಯಾಕಜ್ಜಿ, ನಂಗೆ ಯಾಕೆ ಬೇಕು ತೆಂಗಿನಕಾಯಿ, ನಮ್ಮದೇ ತೋಟ ಇದೆ ಅಂತ ನನ್ನ ಆ್ಯಕ್ಟಿಟ್ಯೂಡ್ ತೋರಿಸ್ತಾ ಇದ್ದೀರಿ ಅಜ್ಜಿ ಹತ್ರ. ಇಲ್ಲಪ್ಪ ನಿಂಗೆ ಬೇಕಾಗತ್ತೆ, ಇಟ್ಕೋ ಇದನ್ನು ಅಂತ ಹೇಳಿ ಅಜ್ಜಿ ತುಂಬಿದ ತೆಂಗಿನಕಾಯಿ ಕೊಟ್ಟರು. ನಂಗೆ ಆಶ್ಚರ್ಯ, ಆ ತೆಂಗಿನಕಾಯಿನ ಇವ್ರು ಕೇಳ್ತಾ ಇದ್ದಾರೆ ತೊಗೊಂಬನ್ನಿ ಅಂತ. ಅಲ್ಲ, ದೇವ್ರದ್ದು ರಾಯರದ್ದೇ ಇದೆಲ್ಲ ಕೆಲಸ ಅಂಥೇಳಿ ಭಾಳ ದೊಡ್ಡ ಸಕ್ಸಸ್ ಆಯಿತು. ತುಂಬ ಇವತ್ತು ಸರ್ಚ್ ಮಾಡೋ ಮೈಸೂರು ದಸರಾ ಕೇಕ್ ಶೋ ಅಂತ ಹೊಡೆದ್ರೆ ಒಂದು 100 ವೀಡಿಯೋಗಳು ಬರುತ್ತೆ. ಎಲ್ಲ ಕ್ರೆಡಿಟು ಮೇಡಮ್ಗೆ ಹೋಗಬೇಕು. ವರುಣ್ ಅಂತ, ವರುಣ್. ನಾನು ಇವತ್ತಿಗೂ ಮೈಸೂರಿಗೆ ಹೋದರೆ ವರುಣ್ ಹೇಳೋದು, ನೀನು ಎಲ್ಲೂ ರೂಮ್ ಮಾಡಬೇಡ, ನೀನು ಅವ್ರದ್ದೊಂದು ಮನೆ ಇದೆ ಅಲ್ಲಿ ಮೈಸೂರು, ಅಲ್ಲೇ ಉಳಿಬೇಕು ನೀನು ಅಂತ. ವರುಣ್ ಅವ್ರು ಕೂಡ ನನಗೆ ಎಲ್ಲ, ನೀನು ಸೋಷಿಯಲ್ ಮೀಡಿಯಾ ನನಗೆ ಬಿಟ್ಬಿಡು ಗುರು, ನಾನು ಮಾಡಿಕೊಡ್ತೀನಿ ಅಂತೇಳಿ ಎಲ್ಲ ನಂಗೆ ತುಂಬ ಹೆಲ್ಪ್ ಮಾಡಿಬಿಟ್ರು. ಆಮೇಲೆ ಶರೀಫ್ ಅಂಕಲ್ ಅಂತಿದ್ದಾರೆ, ಅವರು ಈ ಫರ್ನಿಚರ್ ಇದನ್ನು ನೋಡ್ಕೊಳ್ತಾರೆ, ಮತ್ತು ಈ ಟೆಂಟ್ ಹೌಸ್ಗಳೆಲ್ಲ ಹಾಕೋದು, ಇದೆಲ್ಲ ಜರ್ಮನ್ ಟೆಂಟೆಲ್ಲ, ಅವರು ಎಲ್ಲ ಇಲ್ಲ ಅಂದರೆ ಇವತ್ತು ಈ ಶೋನೇ ಆಗ್ತಾ ಇರಲ್ಲ. ಮತ್ತು ಮೈಸೂರು DC ಸಾಹೇಬರು ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಪ್ರೈವೇಟ್ ಅವ್ರು ಆದ್ರೇನಂತೆ, ನೀವು ಒಳ್ಳೆ ಕೆಲಸಕ್ಕೆ ಮಾಡ್ತಾಯಿದ್ದೀರಾ, ಈ ಶೋ ಚೆನ್ನಾಗಾಗತ್ತೆ, ನೀವು ಮಾಡಿ ಅಂತೇಳಿ. ಅದು ಭಾಳ ದೊಡ್ಡ ಸಕ್ಸಸ್ ಆಯಿತು ಮೈಸೂರು ದಸರಾ ಕೇಕ್ ಶೋ. ಅದಾದಮೇಲೆ ಅದೇ ಕೇಕ್ ಶೋನ ನಾವು ಮತ್ತೆ ನಾಲ್ವಡಿಕ್ಷರ ಬೆಂಗಳೂರು ಜನತೆಗೆ ಗೊತ್ತಾಗಬೇಕು, ಅದೇ ಕೇಕಲ್ಲಿ ಇನ್ನೊಂದಿಷ್ಟು ಥೀಮ್ಸ್ಗಳನ್ನ ಮಾಡಿಸ್ಕೊಂಡು ಬೆಂಗಳೂರು ಶಿಫ್ಟ್ ಆಗ್ತೀವಿ. ಬೆಂಗಳೂರಿಗೆ ಪ್ರೇಮಣ್ಣ ಬರ್ತಾರೆ,
ನಮ್ಮ ಮಗನೇ ನೀನು ಮಾಡೋಣ, ನಾನು ಏನೇನು ಸಪೋರ್ಟ್ ಮಾಡ್ತೀನಿ ಅಂತ. ಬೆಂಗಳೂರಲ್ಲೂ ಸೂಪರ್ ಡೂಪರ್ ಹಿಟ್ ಆಯಿತು, ತುಂಬ ಚೆನ್ನಾಗಾಯಿತು, ಎಲ್ಲ ಒಳ್ಳೇದಾಯಿತು. ಹೌದು, ಕೇಕ್ ಶೋ, ಫ್ಲವರ್ ಶೋ ಇದರಲ್ಲಿ ಆಗೋಯ್ತು. ಸಿನಿಮಾ ಶೋಗಳು ಇಟ್ ಮೀನ್ಸ್ ಪ್ರಚಾರ ಮಾಡ್ತಿಲ್ವೇನೋ? ಮಾಡ್ತಿರ್ತೀವಿ. ಅದೇನಂದರೆ ನಾವು ಎಲ್ಲ ಪೇಬಲ್ ತೊಗೊಂಡು ಮಾಡ್ತಿದ್ದಿದ್ದು ಸಿನಿಮಾ ಪ್ರಚಾರಗಳನ್ನ. ಲಾಲ್ಬಾಗಲ್ಲಿ ಒಂದು ಟೈಮ್ ಹೇಳಿದರು ಇದು ಬಟಾನಿಕಲ್ ಗಾರ್ಡನ್ ಕೊಡೋಕ್ಕಾಗಲ್ಲ ಅಂತ. ಏನು ಹೇಳಿದರು ಅದನ್ನು ಲಾಲ್ಬಾಗಿಂದನೇ ಪರ್ಮಿಷನ್ ತೊಗೊಂಡು ಬ್ಯಾಂಡ್ ಸ್ಟ್ಯಾಂಡ್ ಅಂತಿದೆ ನಮ್ಮ ಲಾಲ್ಬಾಗ್ ಒಳಗಡೆ, ಗ್ಲಾಸ್ ಹೌಸ್ ಮುಂಭಾಗ, ಅಲ್ಲಿ ತುಂಬ ಹೆಚ್ಚು ಕಡಿಮೆ ಒಂದು 100 ಸಿನಿಮಾಗಳನ್ನ ಫ್ರೀ ಆಫ್ ಕಾಸ್ಟ್ ಬ್ರ್ಯಾಂಡಿಂಗ್ ಕೊಡಿಸ್ಬಿಟ್ಟಿದ್ದೀನಿ. ಒಂದು 100 ಸಿನಿಮಾಗಳು, ಅದರಲ್ಲಿ ರಕ್ಷಿತ್ ಶೆಟ್ಟಿ ಸರ್ದು ಇದು ತುಂಬ ಸಿನಿಮಾಗಳಿದ್ದಾವೆ. ಅರ್ಜುನ್ ಜನ್ಯ ಸರ್ ಬಂದಿದ್ದರು, ರಕ್ಷಿತ್ ಶೆಟ್ಟಿ ಅವರು, ಆಮೇಲೆ ನಮ್ಮ ಭರಾಟೆ, ಪ್ರತಿಯೊಂದು ಸಿನಿಮಾ ಲೆಕ್ಕ ಕೊಡೋಕೆ ಹೋದ್ರೆ 150 ಸಿನಿಮಾಗಿಂತ ಜಾಸ್ತಿ ಇದೆ. ಅಲ್ಲೂ ಸಿನಿಮಾ ಪ್ರಮೋಷನ್ಸ್ ತೊಗೊಂಡೋದ್ವಿ. ಮೈಸೂರು ದಸರಾದಲ್ಲೂ ಕೂಡ ಸಿನಿಮಾ ಪ್ರಮೋಷನ್ಸ್ ತೊಗೊಂಡೋದ್ವಿ. ಪ್ರಚಾರ, ಕೆಲವು ಪ್ರಚಾರದ ಮೆಟೀರಿಯಲ್ಗಳನ್ನ ಪ್ರೊಡ್ಯೂಸರೇ ಬೇರ್ ಮಾಡಬೇಕು, ಬಿಟ್ಟರೆ ಇನ್ನು ಯಾವುದು ಅವಕಾಶ ಮಾತ್ರ ಫ್ರೀ ಪ್ಲಾಟ್ಫಾರ್ಮ್ ಎಲ್ಲ. ಅದನ್ನೆಲ್ಲ ನಾವೇ ನಿಂತು ಮಾಡಿಸ್ಕೊಟ್ಟು ಇವತ್ತಿಗೂ ಸಿನಿಮಾ ಪ್ರಚಾರನ ಎಲ್ಲೂ ಕೊರತೆ ಇಲ್ಲದೆ ನಮ್ಮ ಕಂಪ್ನಿ ಥ್ರೂ ಒಂದಿಷ್ಟು ಪ್ರಚಾರಗಳು ಮಾಡಿಕೊಡ್ತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್. ನಿಮ್ಮ ಕತೆ ಕೇಳಿದಾಗ ಒಳ್ಳೆ ಮನಸ್ಸು, ಒಳ್ಳೆ ಯೋಚನೆ, ಒಳ್ಳೆ ಯೋಜನೆ, ಅದಕ್ಕೆ ಶ್ರಮ ಕ್ರಮ ಇದ್ದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಯಾವುದೇ ರೀತಿ ಮಾನದಂಡ ಅದಲ್ಲ ಲೈಫು ಅನ್ನೋದು. ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದಕ್ಕೂ ದಿನೇಶಣ್ಣ. ಒಳ್ಳೆಯದಾಗಲಿ ನಿಮಗೆ. ಹೀಗೆ ಒಳ್ಳೊಳ್ಳೆ ವಿಷಯಗಳನ್ನ ಮಾಡ್ತಾಯಿರ್ರಿ, ತುಂಬ ಜನರ ಬೆಳೆಸ್ತಾ ಇರ್ರಿ. ಆತ್ಮೀಯ ಕನ್ನಡಿಗರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ಸ್ ಅಣ್ಣಯ್ಯ. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಇವ್ರಿಗೆ ಒಂದು ಶುಭವಾಗಲಿ, ಇವ್ರು ಒಳ್ಳೆಯದಾಗಲಿ ಅಂತೇಳಿ ಸದಾ ಹಾರೈಸ್ತಾ ಇರಿ. ಹಾಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೂ ಇರಲಿ. ಧನ್ಯವಾದಗಳು. ಆತ್ಮೀಯ ಕನ್ನಡಿಗ.